ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಜನಮೇಜಯರಾಜರು ಅವರು ಸರ್ಪಯಾಗವನ್ನು ಮಾಡುವಾಗ ಉತ್ತಂಕ ಋಷಿಗಳು ಕೂಡ ಅದಕ್ಕೆ ಪ್ರೇರಣೆ ಮಾಡಿದರು ಅಂತ ಚರಿತ್ರೆ ಬಂತು. ಉತ್ತಂಕ ಋಷಿಗಳು ಯಾಕೆ ಪ್ರೇರಣೆ ಮಾಡಿದರು, ಅವರಿಗೇನು ಅಂಥ ದ್ವೇಷ ತಕ್ಷಕನ ಮೇಲೆ ಅಂತ ಕೇಳಿದರೆ, ಆ ಉತ್ತಂಕರು ಯಾರು ಅಂದಾಗ ದೌಮ್ಯ ಋಷಿಗಳು ಅವರ ಚರಿತ್ರೆ ಬಂತು. ದೌಮ್ಯರಿಗೆ 3 ಜನ ಶಿಷ್ಯಂದರು, ಆರುಣಿ, ಉಪಮನ್ಯು, ಬೈದ ಅಂತ. ಆರುಣಿ ನೀರನ್ನು ಒಡ್ಡು ಕಟ್ಟಬೇಕು ಅಂತ ತಾನೇ ಮಲಗಿದ, ಅದರಿಂದ ಗುರುಭಕ್ತಿಯನ್ನು ತೋರಿಸಿದ. ಉಪಮನ್ಯು ಏನೂ ತಿನ್ನಬಾರ್ದು ಅಂದರೆ ಎಲ್ಲವನ್ನು ಬಿಟ್ಟು ಎಕ್ಕೆಯನ್ನು ತಿಂದು ಕಣ್ಣು ಕಳ್ಕೊಂಡ, ಮತ್ತು ಕಣ್ಣು ಬರೆಸಿಕೊಂಡ. ಒಳ್ಳೆ ಗುರುಗಳ ಅನುಗ್ರಹ ಎನ್ನುವಂಥದ್ದಾಯಿತು. ಬೈದನು ಕೂಡ ಕಷ್ಟದ ಕೆಲಸಗಳನ್ನು ಮಾಡುತ್ತಿದ್ದ, ಭಾರಿ ಕಷ್ಟದ ಕೆಲಸ. ಈ ದನಗಳು ಹೊರುವಂಥದ್ದನ್ನೆಲ್ಲ ಹೊತ್ತುಕೊಂಡು ಓಡಾಡ್ತಿದ್ದಂತೆ, ಭಾರದ ಕೆಲಸವನ್ನೆಲ್ಲ ಹೊತ್ತುಕೊಳ್ತಿದ್ದವನು. ಅದಕ್ಕೆ ಅದನ್ನು ನೋಡಿ ಸಂತುಷ್ಟರಾಗಿ, ನಿನಗೆಲ್ಲ ವೇದವಿದ್ಯೆ ಅನ್ನೋದು ಫಲಿಸ್ಲಿ ಅಂತ ಅವರಿಗೆ ಹೇಳಿ, ನೀನು ನನ್ನಂತೆ ಒಂದು ಒಳ್ಳೆ ಗುರುಕುಲವನ್ನು ಸ್ಥಾಪನೆ ಮಾಡು ಅಂತ ಹೇಳಿದರು. ಅವರು ಒಂದು ಗುರುಕುಲವನ್ನು ಸ್ಥಾಪನೆ ಮಾಡುತ್ತಾರೆ. ಆ ಗುರುಕುಲವನ್ನು ಸ್ಥಾಪನೆ ಮಾಡಿದಾಗ ಆ ಗುರುಕುಲದಲ್ಲಿ ಅವರ ಶಿಷ್ಯರಾಗಿ ಉತ್ತಂಕ ಅನ್ನುವಂಥ ಋಷಿಗಳು ಬರ್ತಾರೆ. ಆ ಉತ್ತಂಕ ಋಷಿಗಳು ಅಧ್ಯಯನ ಎಲ್ಲ ಮುಗಿತದವರು. ಅಧ್ಯಯನ ಎಲ್ಲ ಮುಗಿದಾದ ಮೇಲೆ ಇನ್ನೇನು ಹೊರಡಬೇಕು ಅನ್ನುವಾಗ ಬೈದರಿಗೆ ಅರ್ಜೆಂಟಾಗಿ ಏನೋ ಒಂದು ಯಾತ್ರೆಗೆ, ದೂರದ ಯಾತ್ರೆಗೆ ಹೋಗೋ ಪ್ರಸಂಗ ಬರ್ತದವರು. ಅವರಿಗೆ ದೂರದ ಯಾತ್ರೆಗೆ ಹೋಗೋ ಪ್ರಸಂಗ ಬಂದಾಗ ಬೈದರೇನು ಮಾಡ್ತಾರೆ, ಈ ಉತ್ತಂಕನಿಗೆ ಕರೆದು ಹೇಳಿದ್ರಂತೆ, ನೋಡು, ನಾನು ಹೀಗೆ ಯಾತ್ರೆಗೆ ಹೋಗ್ತಾ ಇದ್ದೀನಿ. ನಾನು ಯಾತ್ರೆಗೆ ಹೋದಾಗ ನನ್ನ ಗುರುಕುಲದಲ್ಲಿ ನಾನಿರುವಾಗ ಏನೆಲ್ಲ ಮಾಡ್ತಾ ಇದ್ನೋ ಆ ಎಲ್ಲ ಕೆಲಸಗಳನ್ನು ಕೂಡ ನೀನು ಮಾಡಿಕೊಂಡಿರಬೇಕು. ನಾನು ಬರುವಲ್ಲಿ ತನಕಲೂ ಕೂಡ ನನ್ನ ಎಲ್ಲ ಜವಾಬ್ದಾರಿಯನ್ನು ನೀನು ಹೊತ್ತುಕೊಳ್ಬೇಕು ಅಂತ ಅವನಿಗೆ ಹೇಳಿದ್ರಂತೆ, ಉತ್ತಂಕನಿಗೆ ಹೇಳಿದರು. ಉತ್ತಂಕನಿಗೆ ಹೇಳಿದ ಕೂಡಲೇ ಉತ್ತಂಕನೂ ಕೂಡ ಗುರುಗಳು ಹೇಳಿದ್ದಾರೆ, ಅವರು ಹೇಳಿದ್ದನ್ನು ನಾನು ಪಾಲನೆ ಮಾಡಬೇಕು ಅಂತ ಶಿರಸ ನಾನು ವಹಿಸಿದ್ದೇನೆ ಅಂತ ಗುರುಗಳಿಗೆ ನಮಸ್ಕಾರ ಮಾಡಿ, ನೀವು ಹೋಗಿ ಬನ್ನಿ, ನಿಶ್ಚಿಂತೆಯಿಂದ ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದನಂತೆ. ಅಂತೂ ಗುರುಗಳು ಏನೇನು ಜವಾಬ್ದಾರಿ ಇತ್ತೋ, ಬೈದನಿಗೇನು ಜವಾಬ್ದಾರಿ ಇತ್ತೋ ಆ ಬೈದನ ಜವಾಬ್ದಾರಿಗಳು ಎಲ್ಲವನ್ನೂ ಕೂಡ ಉತ್ತಂಕ ಹೊತ್ತುಕೊಂಡ. ಇಡೀ ಗುರುಕುಲವನ್ನು ನೋಡಿಕೊಳ್ಳೋದು, ಗುರುಕುಲದಲ್ಲಿ ಗೋಶಾಲೆ ಇತ್ತು ಅದರ ಜವಾಬ್ದಾರಿ ನೋಡಿಕೊಂಡ, ಮಕ್ಕಳ ಜವಾಬ್ದಾರಿ ನೋಡಿಕೊಂಡ, ಊಟ ತಿಂಡಿ ಪಾಠ ಮಾಡೋದು ಎಲ್ಲ ಜವಾಬ್ದಾರಿಯನ್ನು ನೋಡಿಕೊಂಡಂತೆ ಭಾರಿ ಚೆನ್ನಾಗಿ ನಿರ್ವಹಿಸಿದ. ಹೀಗೆ ನಿರ್ವಹಿಸ್ತಾ ಇದ್ದಾಗ ಈ ಬೈದ ಏನು ಹೋದ್ನಲ್ಲ, ಆ ಬೈದನಿಗೆ ಒಬ್ಬ ಹೆಂಡತಿ ಇದ್ಲು. ಆ ಹೆಂಡತಿ ಅಲ್ಲೇ ಇದ್ದಂತೆ. ಅವಳು ಋತುಮತಿ ಆಗಿದ್ಲವಳು, ಋತುಸ್ನಾನ ಆಗಿತ್ತು. ಋತುಸ್ನಾನ ಆದಾಗ ಅವಳು ಬಂದು ಹೇಳುತ್ತಾಳೆ, ಬೈದನ ಹೆಂಡತಿ ಬಂದು ಹೇಳುತ್ತಾಳೆ ಉತ್ತಂಕನ ಬಳಿಯಲ್ಲಿ, ಉತ್ತಂಕ ನೋಡು, ನಿನಗೆ ಹೋಗುವಾಗ ನನ್ನ ಗಂಡ ಬೈದ ನಿನಗೇನು ಹೇಳಿದ್ದಾರೆ, ನಾನು ಇಲ್ಲದೇ ಇದ್ದಾಗ ನನ್ನ ಸ್ಥಾನವನ್ನು ನೀನು ತುಂಬಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಋತುಸ್ನಾತಳಾಗಿದ್ದೇನೆ. ಈಗ ನನ್ನ ಗಂಡನ ಸ್ಥಾನದಲ್ಲಿ ನಿಂತುಕೊಂಡು ಅವನ ಸ್ಥಾನವನ್ನು ನೀನೇ ತುಂಬಬೇಕು ಅಂತ ಅವನಿಗೆ ಹೇಳಿದ್ಲಂತೆ ಉತ್ತಂಕನಿಗೆ. ಉತ್ತಂಕನಿಗೆ ಹೇಳಿದರೆ ಉತ್ತಂಕ ಹೇಳ್ತಾನೆ, ತಾಯಿ, ನೀನು ನನ್ನ ಗುರುಪತ್ನಿ, ಅಂಥ ಕೆಲಸ ಶತಾಯಗತಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು. ಅಲ್ಲ, ನಿನ್ನ ಗುರುಗಳೇ ಹೇಳಿದ್ದಾರಲ್ಲ,
ನಾನಿಲ್ಲದೆ ಇದ್ದಾಗ ನನ್ನ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಹೇಳಿದ್ದಾರಲ್ಲ, ಆದ್ದರಿಂದ ನೀನು ಮಾಡಬೇಕಲ್ವ ಕರ್ತವ್ಯವನ್ನು ಅಂತ ಹೇಳಿದರೆ, ಅದಕ್ಕೆ ಆ ಉತ್ತಂಕ ಹೇಳ್ತಾನೆ, ತಾಯಿ ನನಗೆಲ್ಲ ಪಾಠ ಆಯಿತು, ನನ್ನ ಗುರುಗಳು ನನಗೆಲ್ಲ ಪಾಠವನ್ನು ಮಾಡಿದರು, ಎಲ್ಲ ಪಾಠಗಳು ಮುಗಿದಾದ ಮೇಲೆ ನನ್ನ ಗುರುಗಳು ಕೊನೆಗೊಂದು ಶಿಷ್ಯೋಪದೇಶ ಅಂತ ಒಂದು ಪಾಠ ಮಾಡಿದ್ದಾರೆ ಅಂತಂದು. ಏನು ಆ ಪಾಠ? ಉಪನಿಷತ್ತು ಹೇಳುತ್ತದೆ, ಕೊನೆಯಲ್ಲಿ ಪಾಠಗಳೆಲ್ಲ ಮುಗಿದ ಮೇಲೆ ಶಿಷ್ಯರಿಗೆ ಉಪದೇಶ ಮಾಡಬೇಕಂತ. ಏನದು ಉಪದೇಶ ಅಂತ ಹೇಳಿದರೆ, ವೇದಮನುಚ್ಯಾಚಾರ್ಯ ಅಂತೇವಾಸಿನ ಮನುಷಾಸ್ತೆ, ಇದೆಲ್ಲ ಮಂತ್ರಗಳು. ಆ ಮಂತ್ರಗಳನ್ನೆಲ್ಲ ಉಪದೇಶವನ್ನು ಮಾಡಬೇಕಂತೆ. ಯಾನ್ಯಸ್ಮಾಕಗುಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ, ಇದೆಲ್ಲ ವೇದ ಮಂತ್ರ ಹೇಳುತ್ತದೆ, ಉಪನಿಷತ್ತು ಹೇಳುವಂಥದ್ದು. ಏನದರ ಅಭಿಪ್ರಾಯ ಅಂತಂದರೆ, ಯಾನ್ಯಸ್ಮಾಕಗುಂ ಸುಚರಿತಾನಿ, ಯಾನಿ ಅಸ್ಮಾಕಗುಂ ಸುಚರಿತಾನಿ, ಯಾವುದು ನಮಗೆ ನಿಷಿದ್ಧವಲ್ಲವೋ, ಗುರುಗಳು ಮಾಡ್ತಾ ಇದ್ದಂಥ ಕೆಲಸಗಳಲ್ಲಿ ಯಾವುದು ನಮಗೆ ನಿಷಿದ್ಧ ಅಲ್ಲವೋ ಅದನ್ನೆಲ್ಲವನ್ನೂ ಮಾಡಬೇಕು, ಅದನ್ನೆಲ್ಲವನ್ನೂ ಕೂಡ ಮಾಡಬೇಕು. ತಾನಿತ್ವಯೋಪಾಸ್ಯಾನಿ, ಅದನ್ನೇನು ನೀನು ಉಪಾಸನೆ ಮಾಡಬೇಕು ಅಂತ ಪಾಠ ಹೇಳಿಕೊಟ್ಟಿದ್ದಾರೆ. ನೋಯಿತರಾಣಿ, ನಿಷಿದ್ಧವಾದದ್ದನ್ನು ಮಾಡಬಾರದು. ನನ್ನ ಗುರುಗಳು ನನಗೆ ಹೇಳಿದ್ದಾರೆ, ಎಲ್ಲವನ್ನು ನೋಡ್ಕೋ ನನ್ನ ಸ್ಥಾನದಲ್ಲಿದ್ದು ಅಂತ ಹೇಳಿದಾಗ ಯಾವುದು ನಿಷಿದ್ಧ ಯಾವುದು ಅನಿಷಿದ್ಧ ಅಂತ ತಿಳಿಯದೇ ಇರುವಷ್ಟು ನನಗೆ ಪಾಠವನ್ನು ಮಾಡಿಲ್ಲ ನನ್ನ ಗುರುಗಳು. ನನ್ನ ಗುರುಗಳು ಇಷ್ಟೆಲ್ಲ ಪಾಠ ಮಾಡಿದ್ದಾರೆ, ಆದ್ದರಿಂದ ಇದು ಸಾಧ್ಯವೇ ಇಲ್ಲ ತಾಯಿ ಅಂತ ಹೇಳಿದ್ರಂತೆ. ಅಷ್ಟು ಹೇಳುವಾಗ ಎಷ್ಟೋ ಬಲವಂತ ಮಾಡಿದ್ಲು, ಅವನು ಒಪ್ಪಲಿಲ್ಲ, ಆಯಿತು ಅಂತ ಸುಮ್ಮನಾಗಿಬಿಟ್ಲಂತೆ. ಇಷ್ಟೆಲ್ಲ ನಡೀತು. ನಡೆದಾದ ಮೇಲೆ ಕೆಲವು ದಿವಸ ಕಳೆದಂತೆಯೇ ಏನಾಯ್ತಂತೆ, ಬೈದರು ಬಂದರು, ವಾಪಸ್ ಬಂದರು, ಬೈದರು ಬಂದಾಗ ಸಂತೋಷ ಆಯಿತು. ಆಗ ಸಂತೋಷದಿಂದ ಬೈದರ ಹೆಂಡತಿ ತಾನೇ ಹೋಗಿ ಬೈದರಿಗೆ ಹೇಳಿದ್ಲಂತೆ, ನೋಡಿ ಈ ಉತ್ತಂಕ ಅನ್ನುವ ಶಿಷ್ಯ ಏನಿದ್ದಾನೆ ಭಾಳ ಉತ್ತಮ ಶಿಷ್ಯ ಅವನು. ಯಾಕೆ ಅಂದರೆ ನೀವಿಲ್ಲದೆ ಇದ್ದಾಗ ನಿಮ್ಮ ಸ್ಥಾನ ತುಂಬಬೇಕು ಅಂತ ನಾನು ಅವನಿಗೆ ಹೇಳಿದರೂ ಕೂಡ ಅವನು ವೇದದ ಮಾತನ್ನು ಹೇಳಿ ನಿಷಿದ್ಧವಾದ ಕರ್ಮವನ್ನು ಮಾಡಬಾರದು ಅಂತ ಅಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ ಅವನು. ಆದ್ದರಿಂದ ಮಹಾಶ್ರೇಷ್ಠವಾದಂಥ ವ್ಯಕ್ತಿ ಇವನು, ಆದ್ದರಿಂದ ಸಾಮಾನ್ಯ ವ್ಯಕ್ತಿ ಅಲ್ಲ ಇವನು ಅಂತ ಹೇಳಿದರು. ಆದ್ದರಿಂದ ಇಷ್ಟು ಹೇಳಿದಾಗ ಸಂತೋಷ ಆಗಿದೆ, ಪರೀಕ್ಷೆಯಲ್ಲಿ ನಿಮ್ಮ ಶಿಷ್ಯ ಗೆದ್ದಿದ್ದಾನೆ ಅಂತ ಆ ತಾಯಿ ಹೇಳಿದ್ಲಂತೆ. ಹೇಳಿದ ಕೂಡಲೇ ಇವ್ರಿಗೂ ಸಂತೋಷ ಆಯಿತು. ಅವನಿಗೆ ಚೆನ್ನಾಗಿ ನಿನಗೆ ವಿದ್ಯೆ ಹತ್ತಲಿ ಅಂತ ಒಳ್ಳೆ ರೀತಿಯ ಆಶೀರ್ವಾದವನ್ನು ಮಾಡಿದ್ರಂತವನಿಗೆ. ಇಷ್ಟು ಆಶೀರ್ವಾದ ಮಾಡಿದ ಕೂಡಲೇ ಅವನಿಗೂ ಸಂತೋಷ ಆಯಿತು ಉತ್ತಂಕನಿಗೆ. ಸ್ವಾಮಿ ನನ್ನ ಅಧ್ಯಯನ ಮುಗಿದಿದೆ, ಆಯಿತು, ನಾನಿನ್ನೇನು ಮಾಡುತ್ತೇನೆ ಅಂದರೆ ನನ್ನ ಕೆಲಸ ಮುಗೀತು, ಆದ್ದರಿಂದ ಹೊರಡ್ತೇನೆ. ಆದರೆ ಹೋಗೋಕ್ಕಿಂತ ಮೊದಲು ನಿಮಗೇನಾದರೂ ಗುರುದಕ್ಷಿಣೆ ಕೊಡಬೇಕು. ನಾನು ಏನು ಗುರುದಕ್ಷಿಣೆ ಕೊಡಲಿ ಅಂತ ಕೇಳಿದರು. ಅದಕ್ಕೆ ಬೈದ ಹೇಳಿದ್ನಂತೆ, ನನಗೇನು ಬೇಡ, ಏನಾದರೂ ಕೊಡೋದಿದ್ರೆ ನನ್ನ ಹೆಂಡತಿ ಕೊಡು ಅಂತಂದ್ರಂತೆ. ನನ್ನ ಹೆಂಡತಿ ಏನು ಕೇಳ್ತಾಳೆ ಕೊಡು ಅಂತ. ಸರಿ ಆಯಿತು ಅಂತ ಬೈದರ ಹೆಂಡತಿ ಹತ್ರನೇ ಹೋಗಿ ಕೇಳಿದ್ನಂತೆ, ತಾಯಿ ನಿಮಗೇನು ಗುರುದಕ್ಷಿಣೆ ಬೇಕು ಕೇಳ್ರಿ ಕೊಡ್ತೀನಿ ಅಂತ. ಅದಕ್ಕೆ ಅವಳು ಹೇಳಿದ್ಲಂತೆ, ನಾನೊಂದು ವ್ರತ ಮಾಡ್ತಾ ಇದ್ದೇನೆ, ಆ ವ್ರತಕ್ಕೆ ಇನ್ನು 4 ದಿವಸ ಆಯಿತು ಅಂದರೆ ಅದರ ಉದ್ಯಾಪನ ನಡೀತದೆ ಆ ವ್ರತ. ಆ 4ನೇ ದಿವಸಕ್ಕೆ ಉದ್ಯಾಪನದ ದಿವಸ ನಾನು ಆ ವ್ರತವನ್ನು ಮಾಡಬೇಕಾದ್ರೆ ಅದು ವಿಶೇಷವಾದ ಫಲವನ್ನು ಕೊಡಬೇಕು ಅಂತಾದರೆ ಒಬ್ಬ ರಾಜ ಇದ್ದಾನೆ. ಅವನ ಹೆಸರೇನು ಅಂದರೆ ಪೌಷ್ಯರಾಜ ಅಂತ ಹೆಸರವನದ್ದು. ಆ ಪೌಷ್ಯರಾಜನ ಹೆಂಡತಿ ಇದ್ದಾಳೆ. ಆ ಹೆಂಡತಿ ತನ್ನ ಕಿವಿಯಲ್ಲಿ ಆಭರಣ ಧರಿಸಿರ್ತಾಳೆ, ಕರ್ಣಕುಂಡಲ. ಆ ಆಭರಣವನ್ನು ನನಗೆ 4 ದಿನದ ಒಳಗೆ ತಂದು ಕೊಡಬೇಕು, ನೀನು ತಂದು ಕೊಟ್ಟರೆ ಅದು ನನಗೆ ಗುರುದಕ್ಷಿಣೆ ಕೊಟ್ಟ ಹಾಗೆ ಅಂತ ಹೇಳಿದ್ಲಂತ. ಇವನು ಆಯಿತು ಅಂದು ಪಾಪ, ಅವಳು ಕೊಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಏನು ಕದ್ಕೊಂಡೇ ಬರ್ತಾನೋ ಏನೋ ಗೊತ್ತಿಲ್ಲ. ಆಯಿತು ಗುರುಗಳು ಕೇಳಿದ್ರೆ ಅಂತ ಹೊರಟೇ ಬಿಟ್ಟ. ಹೊರಟಾದ ಕೂಡಲೇ ಪೌಷ್ಯರಾಜ ಎಲ್ಲಿದ್ದಾನೆ ಅಂತ ಹುಡುಕೊಂಡು ಹೊರಟನಂತೆ. ಹೊರಡಬೇಕಾದ್ರೆ ಏನಾಯಿತು ಅಂದರೆ ದಾರಿಯಲ್ಲಿ ಅವನಿಗೆ ದಾರಿ ಕಾಣ್ತಾ ಇಲ್ಲ, ಎಲ್ಲಿ ಹೋಗಬೇಕು ಅಂತ ದಾರಿ ಕಾಣ್ತಾ ಇಲ್ಲ. ದಾರಿ ಕಾಣದೇ ಇರುವಾಗ ಹತ್ತಿರದಲ್ಲಿ ನೋಡಿದ ಒಂದು ಎತ್ತಿ ಇತ್ತಂತೆ, ಒಂದು ಎತ್ತಿತ್ತು. ಆ ಎತ್ತಿನ ಮೇಲೆ ಒಬ್ಬ ಕೂತಿದ್ದಂತೆ, ಎತ್ತಿನ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದ. ದಾರಿ ಗೊತ್ತಾಗ್ತಾ ಇಲ್ಲ ಅಂತ ಹೋಗಿ ಆ ಎತ್ತಿನ ಮೇಲೆ ಕೂತಂಥ ವ್ಯಕ್ತಿಯನ್ನು ಕೇಳಿದ್ನಂತೆ, ಸ್ವಾಮಿ ನಾನು ಪೌಷ್ಯರಾಜನ ಬಳಿಗೆ ಹೋಗಬೇಕು, ದಾರಿ ಯಾವುದು ಅಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ನನಗೆ ಹೇಳ್ರಿ ಅಂತಂದ. ಅದಕ್ಕೆ ಅವನು ಹೇಳಿದ್ನಂತೆ, ನಿನಗೆ ಆ ದಾರಿ ಗೊತ್ತಾಗಬೇಕು ಅಂತಾದರೆ ಈ ಎತ್ತೇನಿದೆಯಲ್ಲ, ಈ ಎತ್ತಿನ ಸೆಗಣಿ ತಿನ್ನು, ಇದರ ಗೋಮೂತ್ರವನ್ನು ಕುಡಿ, ಆವಾಗ ಹೇಳ್ತೀನಿ ಅಂತಂದಂತ. ಏನು ವಿಚಿತ್ರ ಇದು ಅಲ್ಲ, ಬರೀ ಒಂದು ದಾರಿ ಹೇಳ್ರಿ ಅಂದರೆ ಎತ್ತಿನ ಸೆಗಣಿ ತಿನ್ನು ಅಂತಾರೆ ಯಾರಾದರೂ.
ಅವನು ಸ್ವಲ್ಪ ಹಿಂದೆ ಮುಂದೆ ನೋಡ್ದ. ಆದರೆ 4 ದಿವಸದೊಳಗೆ ಗುರುಗಳು ಕೇಳಿದ್ದಾರೆ, ಕೊಡಬೇಕು, ಗುರುದಕ್ಷಿಣೆ ಕೊಡಬೇಕು. ಏನು ಮಾಡೋದು? ಅದಕ್ಕೆ ಸಗಣಿ ತಿನ್ನು ಅಂದರೆ ಕರೆಕ್ಟ್ ಸರಿ ಆಯಿತು ಅಂತ ಅಂದ್ಕೊಂಡು ಸಗಣಿ ತಿನ್ನಂತ ಪಾಪ ಶಿಷ್ಯ ಉತ್ತಂಕ ತಿಂದ, ಸಗಣಿ ತಿಂದ. ಆಮೇಲೆ ಗೋಮೂತ್ರವನ್ನು ಪಾನ ಮಾಡಿದ, ಗೋಮೂತ್ರವೂ ಪಾನ ಮಾಡಿದ ಅವನು. ಎಲ್ಲ ಆಯಿತು, ಕುಡ್ದ, ಎಲ್ಲ ಆಯಿತು. ಆಮೇಲೆ ದಾರಿ ಯಾವ ತೋರಿಸಿದೆ, ಈ ದಾರಿಗೆ ಹೋಗು ನೀನು ಅಂತ ತೋರಿಸಿದ್ನಂತೆ. ಈ ದಾರಿಗೆ ಹೋಗು ಅಂತ ತೋರಿಸಿದ ಕೂಡಲೇ ಆಯಿತು ಅಂತ ಸರಸರ ಅಂತ ಹೊರಟನಂತವ್ರು. ಹೊರಟ ಕೂಡಲೇ ಏನಾಯಿತು, ಆಗ ಇವನು ಕಂಡ, ಪೌಷ್ಯರಾಜ ಕಂಡ. ಪೌಷ್ಯರಾಜನ ಅರಮನೆಗೆ ಹೋದ. ಆ ಪೌಷ್ಯರಾಜನ ಅರಮನೆಗೆ ಹೋದ ಕೂಡಲೇ ಪೌಷ್ಯರಾಜನ ಬಳಿಯಲ್ಲಿ ಹೋಗಿ ಕೇಳಿದ್ನಂತೆ, ನಮ್ಮ ಗುರುಪತ್ನಿ ಒಂದು ವ್ರತ ಮಾಡುತ್ತಿದ್ದಾರೆ, ಅದರ ಉದ್ಯಾಪನ 4 ದಿವಸಕ್ಕಿದೆ, ಅದಕ್ಕೆ ನಿಮ್ಮ ಹೆಂಡತಿ ಏನಿದ್ದಾಳೆ ಅವರ ಕರ್ಣಕುಂಡಲೆ ಎನ್ನುವಂಥದ್ದು, ಕಿವಿಯ ಆಭರಣ ಎನ್ನುವಂಥದ್ದು ಬೇಕಾಗಿದೆ, ಅದನ್ನು ಕೊಡ್ರಿ ಅಂತ ಕೇಳಿದ್ನಂತೆ. ಅದಕ್ಕೆ ರಾಜ ಹೇಳಿದ್ನಂತೆ, ಅದಕ್ಕೇನಂತೆ, ಅಲ್ಲಿ ಪಕ್ಕದ ರೂಮಲ್ಲಿ ನನ್ನ ಹೆಂಡತಿ ಇದ್ದಾಳೆ, ಹೋಗಿ ಕೇಳ್ರಿ ಕೊಡ್ತಾರೆ ಅಂತ ಹೇಳಿದ್ರಂತೆ. ಆಯಿತು ಅಂತ ಸರಸರ ಅಂತ ಆ ಪಕ್ಕದ ರೂಮಿಗೆ ಹೋದ ಈ ಉತ್ತಂಕ. ಹೋಗಿ ನೋಡುತ್ತಾನೆ, ಆ ರೂಮಲ್ಲಿ ಎಲ್ಲಿ ಹುಡುಕಿದರೂ ಕೂಡ ಈ ಪೌಷ್ಯರಾಜನ ಹೆಂಡತಿನೇ ಕಾಣಿಸ್ತಿಲ್ಲ. ಎಲ್ಲಿ ಹುಡುಕಿದ್ರೂ ಕಾಣ್ತಿಲ್ಲ. ಸಿಟ್ಟು ಬಂತು ಇವನಿಗೆ. ಸಿಟ್ಟು ಬಂದು ಹೊರಗೆ ಬಂದಂತೆ. ಹೊರಗೆ ಬಂದು ರಾಜನನ್ನು ನೋಡಿ ಹೇಳಿದ, ನಿನ್ನ ಹೆಂಡತಿ ಒಳಗಿದ್ದಾಳೆ ಅಂದು ನೋಡಿದ್ರೆ ಎಲ್ಲೂ ಕಾಣ್ತಾ ಇಲ್ಲ, ಸುಳ್ಳು ಹೇಳ್ತೀಯ, ನನಗೆ ತಮಾಷೆ ಮಾಡ್ತೇನೆ ನೀನು ಅಂತನ್ನಂತೆ. ಸ್ವಾಮಿ ದಯವಿಟ್ಟಿಲ್ಲ ಅಂತ ಅನ್ಬೇಡ್ರಿ, ನನ್ನ ಕಣ್ಣಿಗೆ ಕಾಣಿಸ್ತಿದ್ದಾಳೆ, ಇಲ್ಲೇ ಇದ್ದಾಳೆ ಅಂತ ಹೇಳಿದ್ರಂತೆ. ಆ ರೂಮಲ್ಲೇ ಇದ್ದಾಳೆ ಅಂತ, ನನ್ನ ಕಣ್ಣಿಗೆ ಕಂಡಿದ್ದಾಳೆ, ಮತ್ತು ನನ್ನ ಕಣ್ಣಿಗೆ ಯಾಕೆ ಕಾಣಿಸಿಲ್ಲ? ಅದಕ್ಕೆ ಏನಾಗಿತ್ತು ಅಂದರೆ, ಇವಳು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲಂತ ಇವನ ಕಣ್ಣಿಗೆ. ಯಾಕೆ ಅಂದರೆ ಅವಳು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ, ಅವಳು ಮಹಾಪತಿವ್ರತೆ ಆಗಿದ್ಲಂತವಳು. ಒಳ್ಳೆ ಪಾತಿವ್ರತ್ಯ ಧರ್ಮವನ್ನು ಅಳವಡಿಸಿಕೊಂಡವಳಾಗಿದ್ಲು. ಒಬ್ಬ ಒಳ್ಳೆ ಪತಿವ್ರತೆಯ ದರ್ಶನ ಆಗಬೇಕು ಅಂದರೂ ಕೂಡ ಅಷ್ಟು ಸುಲಭದಲ್ಲಿ ಆಗೋದಿಲ್ಲಂತೆ. ಅದು ಏನಾಗಿತ್ತು ಅಂದರೆ, ಅವಳು ಮಹಾಪತಿವ್ರತೆ ಆದ್ದರಿಂದ ಒಳಗೋಗಿ ನೋಡಿದರೆ ಇವರಿಗೆ ದರ್ಶನ ಆಗಿಲ್ಲ. ಅಂದರೆ ಏನೋ ಅಪಚಾರ ಆಗಿದೆ ನಿಮಗೆ ಅಂದ ಪೌಷ್ಯರಾಜ. ಏನು ಅಪಚಾರ ಅಂದರೆ, ಬರುವಾಗ ದಾರಿಯಲ್ಲಿ ಸಗಣಿ ತಿಂದು ಬಂದಿದ್ದ ಇವನು. ಸಗಣಿ ತಿಂದಾದ ಮೇಲೆ ಕೈಕಾಲು ತೊಳ್ಕೋಬೇಕು, ಅಂದರೆ ಊಟ ಆದಮೇಲೆ ಒಂದು ಕೈಕಾಲು ತೊಳಿಬೇಕು ಅಂತ ಒಂದು ನಿಯಮ ಇದೆ. ಕೈಕಾಲು ತೊಳೆದಿರಲಿಲ್ಲಂತ ಇವನು, ಹಾಗೆ ಬಂದುಬಿಟ್ಟಿದ್ದ. ಊಟ ಆದ ಕೂಡಲೇ ಕೈಕಾಲು ತೊಳೆದು ಆಚಮನವನ್ನು ಮಾಡಬೇಕು, ಅದನ್ನು ಮಾಡಿರಲಿಲ್ಲ. ಆ ದೋಷ ಇತ್ತು. ಆದ್ದರಿಂದ ಪತಿವ್ರತೆಯಾದಂಥ ಆ ಮಹಾತ್ಮೆ, ಅವಳ ಮಹಾಮಹಿಮಳಾದಂಥ ವ್ಯಕ್ತಿಯ ದರ್ಶನ ಇವನಿಗಾಗಲಿಲ್ಲ. ಆಮೇಲೆ ಇವನೇನು ಮಾಡಿದ, ಹೌದು ಇದೊಂದು ತಪ್ಪು ಮಾಡೀನಿ ಅಂತ ಹೋಗಿ ಕಾಲು ತೊಳೆದು ಆಚಮನ ಮಾಡಿಕೊಂಡು ಬಂದು ನೋಡ್ತಾನೆ ಒಳಗಡೆಯಲ್ಲಿ ಆಗ ಕಾಣಿಸಿದ್ಲಂತವಳು. ಅಂದರೆ ಪತಿವ್ರತೆಯರ ಮಹಿಮೆ ಎಷ್ಟಿರ್ತದೆ ಅಂತ ಅರ್ಥ ಮಾಡಿಕೊಡ್ರಿ. ಹಾಗೆ ಅಂಥ ಪಾತಿವ್ರತ್ಯ ಧರ್ಮ ಅವಳದ್ದು. ಹೋದ ಕೂಡಲೇ ಕೇಳಿದ, ಹೀಗೆ ಕರ್ಣಕುಂಡಲ ಬೇಕು ನನಗೆ ಅಂತ ಕೇಳಿದ್ನಂತೆ. ಕೇಳಿದ ಕೂಡಲೇ ಆಯಿತು ಅಂತ ಕರ್ಣಕುಂಡಲವನ್ನು ಕೊಟ್ಲಂತವಳು. ಆದರೆ ಕೊಡುವಾಗ ಒಂದು ಮಾತು ಹೇಳಿದ್ಲಂತೆ. ಏನು ಅಂದರೆ, ನೋಡು, ಈ ಕರ್ಣಕುಂಡಲದ ಮೇಲೆ ಸ್ವಲ್ಪ ಇವನು ತಕ್ಷಕ ಕಣ್ಣಿಟ್ಟಿದ್ದಾನೆ ಇದರ ಮೇಲೆ, ಆದ್ದರಿಂದ ನೀನು ತೊಗೊಂಡು ಹೋಗುವಾಗ ಎಲ್ಲಿಯಾದರೂ ನಿನಗೆ ಸಮಸ್ಯೆ ಮಾಡಿಯಾನು, ಹುಷಾರಾಗಿ ತೊಗೊಂಡು ಹೋಗಿದ್ದನ್ನು ಅಂತ ಹೇಳಿದ್ನು. ಹುಷಾರಾಗಿ ತೊಗೊಂಡು ಹೋಗು. ಆಯಿತು ಅಂತಂದ. ಆಯಿತು ಅಂತ ಹೊರಡ್ತೇನೆ ಅಂತ ಹೊರಟಾಗ ಆಗ ಪೌಷ್ಯರಾಜ ಹೇಳಿದ್ನಂತೆ, ಸ್ವಾಮಿ ಉತ್ತಂಕರೇ, ದೊಡ್ಡ ಜ್ಞಾನಿಗಳು ನೀವು, ನಿಮ್ಮಂಥವ್ರು ನಮ್ಮ ಮನೆಗೆ ಬಂದಿದ್ದೀರಿ, ಆದ್ದರಿಂದ ಸುಮ್ಮನೆ ಹೋಗಬೇಡ್ರಿ, ಒಂದು ನಿಮಿಷ ನಿಲ್ರಿ, ಊಟ ಮಾಡ್ಕೊಂಡು ಹೋಗುವಂತ್ರಿ. ಊಟ ಅಂದರೆ ಏನು ಸುಮ್ಮನೆ ಅಲ್ಲ, ಒಂದು ಶ್ರಾದ್ದ ಮಾಡಿಬಿಡ್ತೀನಿ ಅಂತಂದು. ಅವತ್ತೇನು ಅವನ ಮನೇಲಿ ಶ್ರಾದ್ದ ಇರಲಿಲ್ಲ, ಆದರೂ ಶ್ರಾದ್ದ ಮಾಡಿದ್ನಂತೆ. ಅಂದರೆ ಶಾಸ್ತ್ರ ಹೇಳುತ್ತದೆ, ಶ್ರಾದ್ದವನ್ನು ಮಾಡಬೇಕು ಅಂತ ಆದರೆ ಶ್ರಾದ್ದದ ದಿನವೇ ಮಾಡಬೇಕು ಅಂತೇನು ನಿಯಮ ಇಲ್ಲ. ಯಾರಾದರೂ ಒಬ್ಬ ಜ್ಞಾನಿಗಳು ನಮ್ಮ ಮನೆಗೆ ಬಂದಿರ್ತಾರೆ ಅಂತ ಇಟ್ಕೊಳ್ರಿ, ದೊಡ್ಡ ಜ್ಞಾನಿಗಳು ಸಿಕ್ಕದ್ದೇ ಭಾಗ್ಯ ಅಂತ ತಿಳ್ಕೊಂಡು ಮುಂದೆ ಯಾವತ್ತೋ ಇದ್ದ ಶ್ರಾದ್ದವನ್ನು ಅಪಕರ್ಷ ಮಾಡಿ ಅವತ್ತೇ ಮಾಡಿಬಿಡ್ಬೋದಂತೆ ಶಾಸ್ತ್ರ ಹೇಳುತ್ತದೆ. ಅಂದರೆ ಜ್ಞಾನಿಗಳಾದಂಥ ಒಬ್ಬ ವ್ಯಕ್ತಿ ಊಟಕ್ಕೆ ಸಿಗ್ತಾರೆ ಅಂದರೆ, ಇಂಥ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕುವ ಯೋಗ ಬರ್ತದೆ ಅಂದರೆ ಮುಂದಿದ್ದ ಶ್ರಾದ್ದವನ್ನು ಕೂಡ ಮೊದಲೇ ಮಾಡಿಕೊಂಡು ಅದನ್ನು ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತದೆ, ಅಪಕರ್ಷ ಮಾಡಬಹುದು ಅಂತ. ಅಂದರೆ ಅದರ ಅರ್ಥ ಏನು ಅಂದರೆ, ಶ್ರಾದ್ದದ ದಿವಸ ನಾವು ಮಾಡುವ ಹೊತ್ತಿಗೆ ಒಳ್ಳೆ ಬ್ರಾಹ್ಮಣ ಊಟಕ್ಕೆ ಸಿಗಬೇಕು ಅಂತ ಅರ್ಥ. ಅದಕ್ಕೆ ಒಳ್ಳೆ ಬ್ರಾಹ್ಮಣ, ಯಾರ್ಯಾರನ್ನೂ ಕರೆಯೋದಲ್ಲ, ಶ್ರೋತ್ರಿಯ ಬ್ರಾಹ್ಮಣನನ್ನು ಕರಿಬೇಕು ಅಂತ ಹೇಳ್ತಾರೆ. ಆದ್ದರಿಂದಾಗಿ ಶ್ರಾದ್ದದ ದಿವಸ ಅವರು ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಶ್ರಾದ್ದದಲ್ಲಿ ಆ ಪ್ರಶಂಸನೆಯನ್ನು ಮಾಡಿಕೊಂಡು ಹೇಳ್ತಾರೆ ಬ್ರಾಹ್ಮಣರ ಬಗ್ಗೆ. ಆದ್ದರಿಂದಾಗಿ ಅಂತಹ ವ್ಯಕ್ತಿ ನೀವು ಸಿಕ್ಕಿದ್ದೀರಿ, ಶ್ರಾದ್ದ ಮಾಡಿಬಿಡ್ತೇನೆ ಅಂತ ಶ್ರಾದ್ದ ಮಾಡಿ ಅವರಿಗೆ ಊಟಕ್ಕೆ ಬಡಿಸಿದ್ನಂತೆ. ಊಟಕ್ಕೆ ಬಡಿಸಿದರೆ ಆ ಊಟವನ್ನು ಮಾಡಬೇಕಾದ್ರೆ ಅನ್ನ ಹಾಕಿದ್ದಾನೆ, ಅನ್ನ ಎಲ್ಲ ಹಾಕಿ ಬಡಿಸಿ ಇವರು ಪರಿಷೇಕ ಮಾಡಿದ್ರು, ಇನ್ನೇನು ಊಟಕ್ಕೆ ಕೂಡಬೇಕು ಅಂತ ತುತ್ತು ತಗೊಳ್ತಾರೆ. ನೋಡಿ ಸಿಟ್ಟು ಬಂದ್ಬಿಡ್ತಾವ್ರಿಗೆ. ಯಾಕೆ ಅಂದರೆ ಆ ಅನ್ನದೊಳಗೆ ಕೂದಲು ಬಂದಿದೆ ಅಂತ. ಶ್ರಾದ್ದದ ದಿವಸ ಇವೆಲ್ಲ ಇಂಥವೆಲ್ಲ ಅಪಚಾರಗಳಾಗಬಾರ್ದು, ಶುದ್ಧತೆ ಇರಬೇಕು ಅವತ್ತಿನ ದಿವಸ. ಅದನ್ನು ಕೂದಲು ಬಂದಿತ್ತು ಅವನಿಗೆ.
ಅಲ್ಲಲ್ಲಿ ನೋಡ್ತಾನೆ ಕೂದಲುಗಳು ಕಾಣಿಸ್ತಾ ಇದ್ದಾಗ, ಆ ಕೂದಲು ಕಾಣಿಸ್ತಾ ಇದೆ, ನೋಡಿದ, ಸಿಟ್ಟು ಬಂತವರಿಗೆ. ನಿನಗಷ್ಟು ಗೊತ್ತಾಗೋದಿಲ್ಲ, ನಿನಗೆ ನಾನು ಊಟಕ್ಕೆ ಕೊಡಬೇಕಾದ್ರೆ ಇಂಥ ಕೂದಲು ರೋಮ ಮಿಶ್ರಿತವಾದಂಥ ಅನ್ನವನ್ನು ಬಡಿಸಿದ್ದೆ ನೀನು, ಆದ್ದರಿಂದ ನಿನಗೆ ಕಣ್ಣು ಕಾಣಲ್ಲ, ಅದರಿಂದಾಗಿ ನಿನಗೆ ಅಂಧತ್ವ ಬರಲಿ ಅಂತ ಶಾಪ ಹಾಕಿದ್ನಂತೆ. ನೀನು ಕುರುಡಾಗಿಬಿಡು ನೀನು ಅಂತ ಶಾಪ ಹಾಕಿಬಿಟ್ಟ ಇವನು ರಾಜನಿಗೆ. ಕುರುಡಾಗಿಬಿಡು ಅಂತ ಶಾಪ ಹಾಕಿದ ಕೂಡಲೇ ರಾಜ ಹೇಳುತ್ತಾನೆ, ನಾನು ಶುದ್ಧವಾಗಿ ಮಾಡಿದ್ದೀನಿ, ನನಗೆ ನೀವು ಶಾಪ ಹಾಕಿದ್ದೀರಲ್ಲ ಸುಮ್ಮನೆ, ನಾನು ಮಾಡುವಾಗ ಚೆನ್ನಾಗೇ ಮಾಡಿದ್ದೀನಿ, ಏನೋ ಆಗಿದೇನೋ ಗೊತ್ತಿಲ್ಲ ನನಗೂ ಕೂಡ ಅಂತ. ಅವನಿಗೂ ಸಿಟ್ಟು ಬಂತು, ರಾಜನಿಗೆ ಸಿಟ್ಟು ಬಂದು ನಿನಗೆ ಮಕ್ಕಳೇ ಆಗದೆ ಹೋಗಲಿ ಅಂತ ಅವನಿಗೆ ಶಾಪ ಹಾಕಿದಂತೆ, ಉತ್ತಂಕರಿಗೆ. ಅವನು ರಾಜ ಶಾಪ ಹಾಕಿದ. ರಾಜ ಶಾಪ ಹಾಕಿದ ಕೂಡಲೇ ಆಮೇಲೆ ರಾಜನೇ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೇಳಿದ್ನಂತೆ, ಅಲ್ಲ ನಿಜವಾಗಲೂ ಇದು ನಡೆದಿದೆಯಾ ಅಂತ ಗಮನಿಸಿದ್ನಂತೆ. ಗಮನಿಸಬೇಕಾದ್ರೆ ಅನ್ನದಲ್ಲಿ ಕೂದಲಿದ್ದದ್ದು ನಿಜ ಗೊತ್ತಾಯಿತು. ಗೊತ್ತಾದ ಕೂಡಲೇ ಏನು ಮಾಡಿದ, ಆ ರಾಜ ಹೋಗಿ ಕ್ಷಮೆ ಕೇಳಿದ್ನಂತ. ಒಂದು ಸರ್ತಿ ಕ್ಷಮೆ ಕೇಳಿಬಿಟ್ಟ, ಸ್ವಾಮಿ ನನಗೆ ಗೊತ್ತಾಗಲಿಲ್ಲ, ಅಪರಾಧ ಆಗಿದೆ ನಂದು, ಏನೋ ತಿಳಿಯದೇನೆ ನಾನು ಮಾತಾಡಿಬಿಟ್ಟೆ, ನಿಮಗೆ ಅಂದುಬಿಟ್ಟೆ, ಆದರೆ ನೀವು ನನಗೆ ಅಂಧತ್ವ ಬರಲಿ ಅಂತ ಶಾಪ ಹಾಕಿಬಿಟ್ಟು, ಕುರುಡ ಆಗುವಂಥ ಶಾಪ ಹಾಕಿದರೆ ನೀವು ದಯವಿಟ್ಟು ಆ ಶಾಪವನ್ನು ವಾಪಸ್ ತೊಗೊಳ್ರಿ, ನಿಮಗೆ ಕ್ಷಮೆ ಕೇಳ್ತೀನಿ ಅಂತಂದು. ಕ್ಷಮೆ ಕೇಳ್ತೀನಿ ನಿಮಗೆ ಅಂತ. ಬ್ರಾಹ್ಮಣರು ಅಂದರೆ ಯಥಾರ್ಥ ಅಂತರ್ಥ. ಯಾರಾದರೂ ಹಿಂಗೆ ಕೇಳಿಬಿಟ್ರು ಅಂದರೆ, ಅಯ್ಯೋ ನೋಡಿರಿ ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂದರೆ ಅವ್ರಿಗೆ ಕಷ್ಟ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಬಿಡ್ತಾವಂತೀವಿ, ಹುಚ್ಚು ಗೊತ್ತಾಗಲಿ ಬ್ರಾಹ್ಮಣರಿಗೆ. ಅವು ಹಾಗೆ ಅವ್ರು ಹೇಳಿದರು. ಹೇಳಿದ ಕೂಡಲೇ ಏನು ಮಾಡಿಬಿಟ್ಟ ಅಂತಂದರೆ, ಈ ಉತ್ತಂಕನೂ ಕೂಡ ಹೌದಾ, ಹಾಗಾದರೆ ಆಯಿತು ಸರಿ, ಹಾಗಾದ್ರೆ ನಿನಗೆ ಶಾಪ ಕೊಟ್ಟಿದ್ದೀನಿ ಅಂಧತ್ವ ಬರಲಿ ಅಂತ, ನಿನ್ನ ಜೀವನ ಪೂರ್ತಿ ಬರಲಿ ಅಂತ ಶಾಪ ಕೊಟ್ಟಿದ್ದೆ, ಆದರೆ ಅದನ್ನು ಮೊಟಕುಗೊಳಿಸ್ತೇನೆ, ಒಂದು ಕ್ಷಣ ಮಾತ್ರ ನಿನಗೆ ಅಂಧತ್ವ ಬರಲಿ ಅಂತ ಅಂದುಬಿಟ್ರಂತೆ. ಒಂದು ಕ್ಷಣ ಮಾತ್ರ, ಉಳಿದಂತೆ ಇಲ್ಲ. ಅದಕ್ಕೆ ಮಹಾಭಾರತ ಹೇಳುತ್ತೆ, ನವನೀತ ಹೃದಯಂ ಬ್ರಾಹ್ಮಣಸ್ಯ ಅಂತ ಹೇಳುತ್ತಾರೆ. ಈ ಬ್ರಾಹ್ಮಣರ ಹೃದಯ ಇರ್ತದಲ್ಲ, ಮನಸ್ಸು ಹೇಗೆ ಅಂದರೆ ನವನೀತ ಅಂತ. ನವನೀತ ಅಂದರೆ ಬೆಣ್ಣೆ ಇದ್ದಾಗಿರ್ತದಂತೆ. ಸ್ವಲ್ಪ ಬೆಂಕಿ ಕಂಡೋದ್ರೆ ಕರಗೇ ಬಿಡ್ತಾರಂತವ್ರು, ಕರಗೇ ಬಿಡ್ತಾರೆ. ಯಾರು ತಂಟೆ ಬೇಡ ತಗಾದೆ ಬೇಡ ಅಂತಿರ್ತಾರೆ ಬ್ರಾಹ್ಮಣರು. ನಾವಾಯ್ತು ನಮ್ಮ ಪಾಡಾಯಿತು ಅಂತ ಇರ್ತಾರಂತೆ ಯಾವಾಗಲೂ ಕೂಡ. ಹಾಗೆ ಶಾಪ ಕೊಟ್ಟಿದ್ದು ಕೂಡ ಅವನು ಕ್ಷಮೆ ಅಂತ ಕೇಳಿದ ಕೂಡಲೇ, ಆಯಿತು ಸ್ವಾಮಿ ನನಗೇನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ಅವರು ಒಂದು ಕ್ಷಣ ಮಾತ್ರ ನಿನಗೆ ಅಂಧತ್ವ ಬರಲಿ ಅಂತ ಆ ಶಾಪ ಪರಿಹಾರ ಮಾಡಿಬಿಟ್ರಂತೆ. ಆಮೇಲೆ ಈ ಉತ್ತಂಕರು ಕೇಳಿದ್ರಂತೆ, ಮತ್ತೆ ಅಲ್ಲ ನಾನೇನೋ ಶಾಪವನ್ನು ಮೊಟಕುಗೊಳಿಸಿದೆ ನಿನಗೆ, ನೀನು ನನಗೆ ಮಕ್ಕಳಾಗದೆ ಹೋಗಲಿ ಅಂತ ಶಾಪ ಹಾಕಿದ್ದೀಯಲ್ಲ, ನೀನು ವಾಪಸ್ ತಗೋ ಅಂತಂದ್ರಂತೆ. ನೀನು ವಾಪಸ್ ತಗೋ ಅಂದರು. ಆಗ ಅವನು ಹೇಳುತ್ತಾನೆ, ಸ್ವಾಮಿ ನಾವು ಬ್ರಾಹ್ಮಣರಷ್ಟು ಸುಲಭ ಅಲ್ಲ ನಾವು ಅಂದಂತ. ಬ್ರಾಹ್ಮಣರಷ್ಟು ಸುಲಭ ಅಲ್ಲ ನಾವು ಕ್ಷತ್ರಿಯರು ಅಂತಂದರೆ, ನಾವು ನಿಮ್ಮಂತೆ ಅಲ್ಲ ನಾವು ಅಂದ. ನಾವು ನಿಮ್ಮ ಹತ್ರ ಬೇಕಾದ್ರೆ ತೊಗೊಳ್ತೀವಿ, ಹಾಗೆ ನಾವೆಲ್ಲ ವಾಪಸ್ ಕೊಡೋ ಅಷ್ಟು ಸುಲಭ ಇಲ್ಲ ನಾವು ಕೊಡಲಿಕ್ಕೆ. ಯಾಕೆ ಅಂದರೆ ನಿಮ್ಮ ಹೃದಯ ಬೆಣ್ಣೆ, ಮಾತು ಕಠೋರವಾಗಿರ್ತದೆ ಅಷ್ಟೇ. ನಮ್ದು ಹೇಗೆ ಅಂತಂದರೆ ನಮ್ಮ ಮಾತು ಬೆಣ್ಣೆ, ಆದರೆ ಮನಸ್ಸು ಮಾತು ಕತ್ತಿ ಇದ್ದಂತೆ ಇರ್ತದೆ ನಮ್ಮದು ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಕತ್ತಿ ಇದ್ದಂತೆಯೇ, ಇನ್ನೊಬ್ಬರನ್ನು ಹೊಡೆದೇ ಬದುಕ್ತೀವಿ ನಾವು ಅಂತ ನಾವು ಆ ರೀತಿ. ಆದ್ದರಿಂದಾಗಿ ಕ್ಷತ್ರಿಯರು ಅಂದರೆ ಹೀಗಿರ್ತೀವಿ, ನಿಮ್ಮಂತೆ ಬ್ರಾಹ್ಮಣರ ಥರ ಇರಲ್ಲ ನಾವು ವಾಪಸ್ ತೊಗೊಳ್ಳೋದಿಲ್ಲ ಅಂದ್ಬಿಟ್ಟ. ನಾವು ವಾಪಸ್ ತೊಗೊಳ್ಳಲ್ಲ ಅಂದು ಕೂಡಲೇ ಇವ್ರು ಹೇಳ್ತಾರೆ, ಇವ್ರದ್ದು ಎಂಥ ಮಹಿಮೆ ಅಂದರೆ, ಅವ್ರು ಹೇಳಿದರು, ನೀವು ವಾಪಸ್ ತೊಗೊಳ್ಳದೇ ಇದ್ರೆ ಏನಂತೆ, ನಂದೇನು ತಪ್ಪಿಲ್ಲ, ಈ ಅನ್ನದಲ್ಲಿ ರೋಮ ಇದೆ, ಕೂದಲಿದೆ, ಇದ್ದದ್ರಿಂದ ತಪ್ಪನ್ನು ಎತ್ತಿ ಹೇಳಿದ್ದೀನಿ, ನಾನೇನು ತಪ್ಪು ಮಾಡಿಲ್ಲ. ಆ ತಪ್ಪು ಮಾಡದೇ ಇದ್ದರೂ ನನಗೆ ಶಾಪ ಹಾಕಿದರೆ ನನಗೆ ತಟ್ಟೋದಿಲ್ಲ ಅಂತಂದ್ರಂತವ್ರು. ನನಗೆ ತಟ್ಟೋದು ಆ ಧೈರ್ಯ ಬೇಕಲ್ಲ, ನನಗೆ ತಟ್ಟೋದಿಲ್ಲ ಅಂದರು. ಅವ್ರಿಗೆ ತಟ್ಟಲೂ ಇಲ್ಲ ಅಂತದ್ದು, ಶಾಪ ತಟ್ಟಲೂ ಇಲ್ಲ. ಅಂತೂ ಇಷ್ಟೆಲ್ಲ ನಡೀತು. ಆ ಕರ್ಣಕುಂಡಲವನ್ನು ತಗೊಂಡು ಇವರು ಹೊರಟ್ರಂತೆ. ಕರ್ಣಕುಂಡಲವನ್ನು ತಗೊಂಡು ಹೊರಟಾಗ ದಾರಿಯಲ್ಲಿ ಹೋಗಬೇಕಾದ್ರೆ ಇವ್ರಿಗೇನಾಯಿತು ಅಂದರೆ, ಎಲ್ಲೋ ದಾರಿಯಲ್ಲಿ ಹೋಗುವಾಗ ಕೈಕಾಲು ತೊಳಿಬೇಕು ಅಂತಾಯಿತು. ಕೈಕಾಲು ತೊಳೆದು ಒಂದು ಸ್ವಲ್ಪ ಎಲ್ಲೋ ಮಲಮೂತ್ರ ವಿಸರ್ಜನೆ ಮಾಡಿ ಹೋಗಬೇಕಾದ ಪ್ರಸಂಗ. ಆ ಪ್ರಸಂಗ ಹತ್ತಿರ ದಾರಿಯಲ್ಲಿ ಹೋಗ್ತಿದ್ದಾರೆ. ಯಾರೋ ಒಬ್ಬ ಬೌದ್ಧ ಸನ್ಯಾಸಿ ಒಬ್ಬ ಭಿಕ್ಷೆ ಬೇಡುವ ವೇಷದಲ್ಲಿ ಇದ್ನಂತೆ. ಅವನು ಒಂದು ಸರ್ತಿ ಕಣ್ಣಿಗೆ ಕಾಣಿಸ್ತಿದ್ನಂತೆ, ಇನ್ನೊಂದು ಕ್ಷಣ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಒಮ್ಮೆ ಕಾಣಿಸೋದು, ಒಮ್ಮೆ ಮಾಯೆ ಆಗೋದು, ಕಾಣಿಸೋದು ಮಾಯೆ ಆಗೋದು, ಹಿಂಗಾಗ್ತಿದ್ನಂತೆ. ಏನೋ ವಿಚಿತ್ರ ಅಂತ ಅನ್ನಿಸ್ತು. ಇರಲಿ ಪರವಾಗಿಲ್ಲ ನನಗೇನಂತೆ ಅಂತ ಇವನು ಮಲಮೂತ್ರ ವಿಸರ್ಜನೆ ಮಾಡುವಾಗ ಪತಿವ್ರತೆ ಧಾರಣೆ ಮಾಡಿದಂಥ ಕರ್ಣಕುಂಡಲವನ್ನು ಹಿಡ್ಕೊಂಡು ಮಲಮೂತ್ರ ವಿಸರ್ಜನೆ ಮಾಡಬಾರದು, ಅದಕ್ಕೆ ಒಂದು ಜಾಗದಲ್ಲಿ ಇಡೋಣ ಅಂತ ಅಂದ್ಕೊಂಡು ಒಂದು ಜಾಗದಲ್ಲಿ ಇಟ್ಟು ಮಲಮೂತ್ರ ವಿಸರ್ಜನೆ ಮಾಡಿ ಬರಬೇಕು ಅಂತ ಹೋಗಿ ಬರೋದ್ರೊಳಗೇನೆ ಆ ಬೌದ್ಧ ಭಿಕ್ಷು ಇದ್ನಲ್ಲ, ಆ ಬೌದ್ಧ ಭಿಕ್ಷು ಈ ಕರ್ಣಕುಂಡಲವನ್ನು ತೊಗೊಂಡು ಹೊರಟೇ ಬಿಟ್ನಂತ. ಆಮೇಲೆ ಎಲ್ಲಿದೆ ಕರ್ಣಕುಂಡಲ ಅಂತ ಬಂದು ಹುಡುಕ್ತಾರೆ ಈ ಉತ್ತಂಕರು. ನೋಡಿದ್ರೆ ಎಲ್ಲೂ ಕಾಣ್ತಾ ಇಲ್ಲ. ನೋಡ್ತಾರೆ, ಇದ್ದಕ್ಕಿದ್ದಾಗೆ ಭೂಮಿ ಒಳಗೆ ಒಂದು ಬಿಲ ಇತ್ತಂತೆ. ಆ ಬಿಲದ ಒಳಗೆ ತಕ್ಷಕ ಹೋಗೋದು ಕಾಣಿಸ್ತಂತೆ. ತಕ್ಷಕ ಇನ್ನೇನು ಬಾಲದ ಭಾಗ ಕಾಣಿಸ್ತಂತೆ ಅವನಂತೂ. ಅಷ್ಟು ಕಾಣಿಸುವಾಗ ಗೊತ್ತಾಗಿಬಿಡ್ತು ಉತ್ತಂಕರಿಗೆ,
ಈ ಕರ್ಣಕುಂಡಲವನ್ನು ಈ ತಕ್ಷಕನೇ ತಗೊಂಡಿದ್ದಾನೆ. ಆ ಬೌದ್ಧ ಭಿಕ್ಷುವಿನ ವೇಷದಲ್ಲಿದ್ದದ್ದು ತಕ್ಷಕ ಅಂತ ಗೊತ್ತಾಯ್ತು ಅವರಿಗೆ. ತಕ್ಷಕ ಅಂತ ಗೊತ್ತಾಗಿ ಆ ತಕ್ಷಕನನ್ನು ಹಿಡಿಬೇಕು ಅಂತ ಅವನು ಪಾತಾಳಕ್ಕೆ ಹೋಗಿದ್ದಾನೆ. ಪಾತಾಳದ ತನಕ ನಾನು ಹೋಗ್ತೇನೆ ಅಂತ ಕೈಯಲ್ಲಿ ಒಂದು ದಂಡ ಇತ್ತಂತೆ. ಆ ದಂಡದಿಂದಲೇ ಭೂಮಿ ಅಗಿಲಿಕ್ಕೆ ಶುರು ಮಾಡಿದ್ರಂತೆ. ಎಲ್ಲಿ ಆಗ್ತದೆ ಪಾತಾಳಕ್ಕೆ ಹೋಗ್ಲಿಕ್ಕೆ ಆಗ್ತದೆ ದಂಡದಿಂದ ಆಗಿದ್ರೆ. ಅದಕ್ಕೆ ಅಗಿತಾ ಇರಬೇಕಾದ್ರೆ ಬ್ರಾಹ್ಮಣರು ಇಷ್ಟು ಕಷ್ಟದಲ್ಲಿದ್ದಾರಲ್ಲ ಅಂತ ಇಂದ್ರ ನೋಡಿದ್ನಂತನ್ಸರ್ತಿ. ಇಂದ್ರವನ್ನು ನೋಡಿ ಇಂದ್ರ ಏನು ಮಾಡಿದ್ನಂತೆ, ತನ್ನ ವಜ್ರಾಯುಧವನ್ನೇ ಆ ದಂಡದಲ್ಲಿ ಇಟ್ಟನಂತನ್ಸರ್ತಿ. ದಂಡದಲ್ಲಿ ಆ ವಜ್ರಾಯುಧವನ್ನು ಇಟ್ಟುಬಿಟ್ಟ. ಅದನ್ನು ಹಿಂಗೆ ತೋಡಿದ್ರೆ ಸಾಕು ಪಾತಾಳದ ತನಕ ಅದು ಅಗದುಕೊಂಡು ಹೋಗಿಬಿಡುತ್ತಂತ ಒಂದ್ಸರ್ತಿ, ಪಾತಾಳದ ತನಕ. ಆಮೇಲೆ ಪಾತಾಳದ ತನಕಲ್ಲೂ ಕೂಡ ಇವರು ಹೋದ್ರಂತೆ. ಪಾತಾಳಕ್ಕೆ ಪ್ರವೇಶ ಮಾಡಿದರು. ಆ ಪಾತಾಳಕ್ಕೆ ಪ್ರವೇಶ ಮಾಡಿದ ಕೂಡಲೇ ಎಲ್ಲ ನಾಗಗಳ ಲೋಕ, ಅದು ನಾಗಗಳು ಹಾವುಗಳಿರುವಂಥ ಲೋಕ. ಆ ನಾಗಗಳೆಲ್ಲ ಇರುವಂಥ ಲೋಕದಲ್ಲಿ ಅವರೇನು ಮಾಡಿದ್ರಂತೆ, ಸ್ತೋತ್ರ ಮಾಡಿದ್ರಂತೆ. ನಾಗಗಳ ಸ್ತೋತ್ರವನ್ನು ಮಾಡ್ತಾರೆ. ಎಷ್ಟು ಸ್ತೋತ್ರ ಮಾಡಿದರೂ ಕೂಡ ಯಾವ ನಾಗಗಳು ಕೂಡ ಆ ಕರ್ಣಕುಂಡಲವನ್ನು ತಂದು ಕೊಡಲೇ ಇಲ್ಲ, ಯಾರೂ ತಂದು ಕೊಡಲಿಲ್ಲ. ಇವ್ರಿಗೆ ಬೇಜಾರಾಯಿತು. ಬೇಜಾರಾದಾಗ ಒಂದು ಕಡೆ ಬಲಭಾಗದಲ್ಲೆಲ್ಲೋ ಒಂದು ಕಡೆ ನೋಡಿದ್ರಂತೆ. ನೋಡಬೇಕಾದ್ರೆ ಇಬ್ಬರು ಹೆಣ್ಣು ಮಕ್ಕಳಿದ್ರಂತೆ, ಇಬ್ಬರು ಹೆಣ್ಣು. ಅದರಲ್ಲಿ ಇಬ್ಬರು ಹೆಣ್ಣು ಯಾರು ಅಂತಂದರೆ ಒಬ್ಬರು ಬಿಳಿ ಇದ್ರಂತೆ, ಒಬ್ಬರು ಕಪ್ಪಿದ್ರಂತೆ. ಅವ್ರೇನು ಮಾಡ್ತಾ ಇದ್ರಂತೆ, ಈ ಬಟ್ಟೆ ನೇಯಬೇಕಾದ್ರೆ ಒಂದು ಬಿಳಿ ಬಟ್ಟೆ ಒಂದು ಕಪ್ಪು ಬಟ್ಟೆ ಎರಡನ್ನು ನೇಯ್ತಾ ಇದ್ರಂತವ್ರು ನೂಲನ್ನು ಹಿಡ್ಕೊಂಡು. ಇನ್ನು 6 ಜನ ಹುಡುಗರಿದ್ರಂತೆ. ಅದಕ್ಕೊಂದು ಯಂತ್ರ ಇರ್ತದೆ, ಯಂತ್ರ. 6 ಜನ ಹುಡುಗರು ಹಿಡ್ಕೊಂಡು ಅದನ್ನು ಯಂತ್ರವನ್ನು ತಿರುಗಿಸ್ತಾ ಇದ್ರಂತೆ, ಯಂತ್ರವನ್ನು. ಇದಲ್ಲದೇ ಅದಕ್ಕೆ 12 ಅರಗಳಿತ್ತಂತೆ. ಅರಗಳು ಅಂತಂದರೆ ಈ ಚಕ್ರ ಇರ್ತದಲ್ಲ, ಚಕ್ರದ ಮಧ್ಯದಲ್ಲಿ ಈ ಕಡ್ಡಿಗಳು ಬಂದಿರ್ತಾವಲ್ಲ, ಆ ಕಡ್ಡಿಗಳನ್ನು ಅರಗಳು ಅಂತ ಹೇಳುತ್ತಾರೆ. ಆ ಅರಗಳಾಗಬೇಕಾದ್ರೆ 6 ಅರಗಳಿತ್ತಂತೆ. ಅಲ್ಲಿ ಹತ್ತಿರದಲ್ಲಿ ಒಬ್ಬ ಪುರುಷ ಇದ್ದಂತೆ. ಆ ಪುರುಷನನ್ನು ನೋಡಿದ್ರಂತೆ ಇವರು. ನೋಡಿದಾಗ ಆ ಪುರುಷನನ್ನು ಹೋಗಿ ಕೇಳಿದ್ರಂತೆ, ಸ್ವಾಮಿ ನಂದು ಹೀಗೆ ಕರ್ಣಕುಂಡಲ ತಕ್ಷಕ ತೊಗೊಂಡು ಬಂದಿದ್ದಾನೆ, ನಾನು ನೋಡಿದ್ದೀನಿ, ಆದರೆ ಅವನು ತಂದು ಕೊಡ್ತಾ ಇಲ್ಲ. ನನಗೆ ಈಗ ನನ್ನ ಗುರುಪತ್ನಿಗೆ 4 ದಿವಸದಲ್ಲಿ ಕೊಡಬೇಕು ಅಂತ ಆಗಿದೆ. ಆದರೆ ಈಗ ಕೊಡಲಿಲ್ಲ ಅಂದರೆ ನನ್ನ ಗುರುಪತ್ನಿ ಸಿಟ್ಟು ಮಾಡಿಕೊಳ್ತಾರೆ, ಏನು ಶಾಪ ಕೊಡ್ತಾರೋ ಗೊತ್ತಿಲ್ಲ. ಆದ್ದರಿಂದ ನನಗೇನಾದರೂ ಮಾಡಿ ಕರ್ಣಕುಂಡಲ ಬೇಕಲ್ವಾ, ಏನು ಮಾಡಬೇಕು ಅಂತ ಕೇಳಿದ್ನು. ಏನು ಮಾಡಬೇಕು ಅಂತ ಕೇಳಿದಾಗ ಎದುರುಗಡೆಯಲ್ಲಿ ಒಂದು ಕುದುರೆ ನಿಂತಿತ್ತಂತೆ. ಆ ಕುದುರೆಯನ್ನು ತೋರಿಸಿ ಇವರಿಗೆ ಹೇಳಿದ್ರಂತೆ, ಉತ್ತಂಕರಿಗೆ, ನೀವು ಹೋಗಿ ಅದರ ಪೃಷ್ಠಭಾಗದಲ್ಲಿ ಗಾಳಿ ಊದ್ರಿ ಅಂತ ಹೇಳಿದ್ರಂತೆ, ನಿಮ್ಮ ಬಾಯಿಯಿಂದ ಊದ್ರಿ ಅಂತಂದರು. ಸರಿ ಆಯಿತು ಅಂತ ಇವರೇನು ಮಾಡಿದ್ರಂತೆ, ಹೋಗಿ ಅದರ ಪೃಷ್ಠಭಾಗದಲ್ಲಿ ಊದಿದರೆ ಅದರ ಒಳಗಿಂದ ಹೊಗೆ ಬರಲಿಕ್ಕೆ ಶುರುವಾಯ್ತಂತೆ. ಜೋರು ಹೊಗೆ ಬಂತು. ಹೊಗೆ ಬಂದು ಕೂಡಲೇ ಹೊಗೆ ಎಲ್ಲಿರ್ತದೋ ಅಲ್ಲಿ ಹಾವುಗಳು ವಾಸ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಹಾವುಗಳು ಹೊರಗೆ ಬಂದು ಅಂತ ಒಂದು ಸರ್ತಿ ಎಲ್ಲ ಹಾವುಗಳು ಹೊರಗೆ ಬಂದು, ನಾಗಗಳೆಲ್ಲ ಹೊರಗೆ ಬಂದು, ಮಾರಾಯ ನಿನ್ನ ಕರ್ಣಕುಂಡಲ ತೊಗೊಂಡ್ಬಿಡೋ, ಬೇಡ ನಮಗೆ, ಈ ಹೊಗೆ ಒಂದು ಹೋಗುವಂತೆ ಮಾಡಿಬಿಡು ನೀನು ನಮಗೆ ಅಂತ ಹೇಳಿದ್ರಂತೆ. ಇಷ್ಟು ಹೇಳಿ ಕರ್ಣಕುಂಡಲವನ್ನು ಅವನ ಕೈ ಕೊಟ್ಟೇ ಬಿಟ್ರಂತೆ. ಕೊಟ್ಟು ಹೊರಟೋದ್ರಂತೆ. ಎಲ್ಲರೂ ಕೂಡ ನಾಗಗಳೆಲ್ಲ ಹೋಗಿಬಿಟ್ರಂತೆ. ಈ ರೀತಿ ನಾಗಗಳೆಲ್ಲ ಹೋದ ಕೂಡಲೇ ಆಗೇನಾಯಿತು ಅಂದರೆ ಇವರು ಬಂದ್ರಂತೆ. ಬಂದು ಆ ಪುರುಷ ಇದ್ನಲ್ಲ, ಆ ಪುರುಷನ ಹತ್ರ ಹೋಗಿ ಕೇಳಿದ್ರಂತೆ, ಕರ್ಣಕುಂಡಲ ಏನೋ ಬಂತು, ಆದರೆ ಈಗಾಗಲೇ ನಾನು ನಮ್ಮ ಗುರುಪತ್ನಿ ಕೊಡಬೇಕಿತ್ತು, ಇವತ್ತಾಗಲೇ 4ನೇ ದಿವಸ. ನಾನು ನನ್ನ ಗುರುಪತ್ನಿ ತನಕ ಹೋಗಿ ತಲುಪಬೇಕಂದ್ರದು ಪಾತಾಳಕ್ಕೆ ಬೇರೆ ಬಂದೀನಿ ನಾನು. ಇಲ್ಲಿಂದ ಅಲ್ಲಿ ತನಕ ಹೋಗಬೇಕು ಅಂತಂದರೆ ಏನು ಸುಮ್ಮನೆನಾ? ಇನ್ನೂ ಕನಿಷ್ಠ ಏನಿಲ್ಲ ಅಂದರೂ 4 ದಿವಸ ಬೇಕಾಗ್ತದೆ ನನಗೆ ಹೋಗಲಿಕ್ಕೆ. ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಆದರೆ 4 ದಿವಸ ತಡ ಆಯಿತು ಅಂದರೆ ನನ್ನ ಗುರುಪತ್ನಿ ವ್ರತ ಮುಗಿದು ಹೋಗ್ತದೆ, ನನಗೆ ದೋಷ ಬರ್ತದಲ್ಲ, ಗುರುದಕ್ಷಿಣೆ ಕೊಡದೇ ಇರುವ ದೋಷ ಬರ್ತದೆ, ಏನು ಮಾಡಬೇಕು? ಅದಕ್ಕೆ ಹೇಳಿದ್ರಂತೆ, ನೀ ಏನು ಯೋಚನೆ ಮಾಡಬೇಡ, ಆ ಎದುರಿಗಿರೋ ಕುದುರೆ ಇದೆಯಲ್ಲ ಅದ್ರ ಮೇಲೆ ಕೂತ್ಕೊಳ್ರಿ. ಅದರ ಮೇಲೆ ಕೂತ್ಕೊಂಡ್ರೆ ನೀವು ಯಾವ ಜಾಗಕ್ಕೆ ಹೋಗಬೇಕು ಅಂತೀರೋ ಆ ಜಾಗದ ಹೆಸರು ಹೇಳಿದರೆ ಸಾಕು, ಒಂದು ಕ್ಷಣದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಅಲ್ಲಿಗೆ ಅಂತಂದ್ರೆ. ಸರಿ ಆಯಿತು ಅಂತ ಅದರ ಮೇಲೆ ಕೂತ್ಕೊಂಡ ಉತ್ತಂಕ. ಕೂತ್ಕೊಂಡು ಇಂಥ ಜಾಗ ಅಂದ ಕೂಡಲೇ ಕ್ಷಣ ಮಾತ್ರದಲ್ಲಿ ಅಲ್ಲಿ ಹೋಯ್ತಂತೆ ಗುರುಗಳು. ಆ ಗುರುಪತ್ನಿ ಇನ್ನೇನು ವ್ರತ ಮುಗಿತಾ ಇದೆ, ಇನ್ನೂ ಬರಲಿಲ್ಲ, ಗುರುದಕ್ಷಿಣೆ ಕೊಡಲಿಲ್ಲ ಅಂತ ಇನ್ನು ಶಾಪ ಹಾಕೋಣ ಅಂತ ಹೋಗ್ತಿದ್ರೆ ಅದು ಎದುರಿಗೆ ಬಂದು ನಿಂತ ಉತ್ತಂಕ. ಎದುರಿಗೆ ಬಂದು ನಿಂತ ಉತ್ತಂಕ ನೋಡಿದರು, ಸಂತೋಷ ಆಯ್ತಂತೆ. ಸಂತೋಷ ಆಗಿ ಅದನ್ನು ತಗೊಂಡು ಕರ್ಣಕುಂಡಲವನ್ನು ತಗೊಂಡು ಮಾಡಿ ಎಲ್ಲ ಮುಗಿಸಿದರು. ಎಲ್ಲ ಕೆಲಸ ಮುಗೀತಂತೆ. ಅವರ ವ್ರತ ಎಲ್ಲ ಸಮಾಪನೆ ಮಾಡಿದರು. ಇಷ್ಟೆಲ್ಲ ಆದರೆ ಆ ಉತ್ತಂಕ ಮಾತ್ರ ಏನೋ ಸ್ವಲ್ಪ ಅಸಮಾಧಾನ ಆಯ್ತು ಅವನಿಗೆ. ಅಸಮಾಧಾನದಿಂದ ಬೈದರ ಬಳಿಯಲ್ಲಿ, ಗುರುಗಳ ಬಳಿ ಹತ್ರಕ್ಕೆ ಬಂದು ಕೇಳಿದಂತೆ ಉತ್ತಂಕ, ಸ್ವಾಮಿ, ನಾನು ದಾರಿಯಲ್ಲಿ ಹೋಗುವಾಗ ಒಂದು ಎತ್ತು, ಅದರ ಮೇಲೆ ಒಬ್ಬ ವ್ಯಕ್ತಿ
ಸೆಗಣಿ ತಿನ್ನು ಅಂತ ಹೇಳಿದ ನನಗೆ, ಮೂತ್ರ ಕುಡಿ ಅಂತ ಹೇಳಿದ ನನಗೆ, ಇಷ್ಟೆಲ್ಲ ಮಾಡಿ ಕಳಿಸಿದ. ಆಮೇಲೆ ನಾನು ಹೋದಾಗ ಅಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಪತಿವ್ರತೆ, ಆಮೇಲೆ ಕಾಣಿಸಿದ್ಲು. ಆಮೇಲೆ ಬರಬೇಕಾದ್ರೆ ಇವನು ತಕ್ಷಕ ತಗೊಂಡು ಹೋದ. ಅಲ್ಲಿ ಕೆಳಭಾಗಕ್ಕೆ ಅಂತ ಹೋದಾಗ ಅಲ್ಲಿ ಒಬ್ಬ ಪುರುಷ ಒಂದು ಕುದುರೆ ತೋರಿಸಿದ. ಅಲ್ಲಿ ಇಬ್ಬರು ಹೆಣ್ಣು ಮಕ್ಕಳು, 6 ಜನ ಹುಡುಗರು ಯಂತ್ರ ತಿರುಗಿಸೋದು, ಅದಕ್ಕೆ 12 ಅರಗಳಿತ್ತು, ಒಬ್ಬ ಪುರುಷ ಇದ್ದ. ಇದೆಲ್ಲ ಏನು ಅಂತಲೇ ನನಗೆ ಅರ್ಥ ಆಗಲಿಲ್ಲ. ಯಾಕಿದು ನನ್ನ ಜೀವನದಲ್ಲಿ ಒಂದು ಸ್ವಪ್ನ ಬಂದು ಹೋದಂತೆ ಆಯ್ತು ನನಗಿದೆಲ್ಲವೂ ಕೂಡ. ಏನು ಅಂತಲೇ ನನಗೆ ಅರ್ಥ ಆಗಲಿಲ್ಲಲ್ಲ, ಏನಿದೆಲ್ಲ ಅಂತ ಗುರುಗಳನ್ನು ಕೇಳಿದ್ನಂತೆ. ಗುರುಗಳನ್ನು ಕೇಳಿದಾಗ ಆಗ ಗುರುಗಳು ಹೇಳಿದ್ರಂತೆ, ಇಷ್ಟೆಲ್ಲ ನಿನ್ನ ಜೀವನದಲ್ಲಿ ಏನು ಕಾಣಿಸ್ತಿದೆ ಎಲ್ಲವೂ ಕೂಡ, ಇದರ ಅರ್ಥ ಏನಂತ ಹೇಳ್ತೀನಿ ಕೇಳು ಅಂದ್ರಂತೆ. ಏನು ಅಂದಾಗ ಅವರು ಹೇಳ್ತಾರೆ, ನೀನು ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಭಾಳ ಭಕ್ತಿಯಿಂದ, ಗುರುಭಕ್ತಿಯಿಂದ ಹೋಗಿದ್ದಿ. ನೀನು ಗುರುಭಕ್ತಿಯಿಂದ ನೀನು ಹೋದದ್ರಿಂದಾಗಿ ನಿನಗೆ ಆ ಗುರುಗಳ ಮೇಲಿರುವಂಥ ಭಕ್ತಿಗೆ ಮೆಚ್ಚಿ ದೇವತೆಗಳೇ ನಿನಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾರೆ ಅಂದ. ಏನದು ಅನುಗ್ರಹ ಅಂದರೆ, ನೀನು ಹೋದದ್ದು ಕರ್ಣಕುಂಡಲ ತರಲಿಕ್ಕೆ ನಾಗಲೋಕದ ತನಕ ಹೋಗಿದ್ದಿ. ಯಾರಾದರೂ ನಾಗಲೋಕಕ್ಕೆ ಹೋದರೆ ಬದುಕಿ ಬರೋದು ಅಂತಿದೆಯಾ ಎಲ್ಲಿಯಾದರೂ ಕೂಡ? ಇಲ್ಲವೇ ಇಲ್ಲ. ಆದರೂ ನೀನು ಹೋಗಿ ಅಲ್ಲಿ ತನಕ ಹೋಗಿ ಬದುಕಿ ಬಂದಿದ್ದಿ ಅಂದರೆ ನಿನ್ನ ಗುರುಭಕ್ತಿಯನ್ನು ಮೆಚ್ಚಿ ದೇವತೆಗಳು ಮಾಡಿದ ಅನುಗ್ರಹ ಇದು. ಏನದು ಅಂದರೆ, ನೀನು ಹೋಗುವಾಗ ದಾರಿಯಲ್ಲಿ ಒಂದು ಎತ್ತು ಕಾಣಿಸ್ತಲ್ಲ, ಅದು ಎತ್ತಲ್ಲ, ಮತ್ತೇನು, ಐರಾವತ ಎನ್ನುವ ಆನೆ ಅದು ಅಂತಂದರೆ. ಐರಾವತ ಎನ್ನುವ ಆನೆ, ಅದರ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದ ಅಂದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಇಂದ್ರದೇವರು ಅಂತ ಹೇಳಿದರು. ಆ ಇಂದ್ರದೇವರು ಏನು ಮಾಡಿದರು, ನಿನ್ನ ಗುರುಭಕ್ತಿಯನ್ನು ಮೆಚ್ಚಿ ನಿನಗೆ ಸೆಗಣಿ ತಿನ್ನು ಅಂತ ಹೇಳಿದ್ರಲ್ಲ, ಅದು ಕೊಟ್ಟದ್ದು ನಿನಗೆ ಸೆಗಣಿ ಅಲ್ಲ, ಸೆಗಣಿ ರೂಪದಲ್ಲಿ ದೇವಲೋಕದ ಅಮೃತವನ್ನು ತಂದು ಕೊಟ್ಟಿದ್ದಾರೆ ನಿನಗೆ, ಗುರುಭಕ್ತಿಗೆ ಮೆಚ್ಚಿ ಅಂತ ಹೇಳಿದರು. ಅಮೃತವನ್ನು ತಂದು ಕೊಟ್ಟಿದ್ದಾರೆ. ಆ ಅಮೃತವನ್ನು ನೀನು ಪಾನ ಮಾಡಿದ್ದಿ, ಅದಕ್ಕೆ ನಾಗಲೋಕಕ್ಕೆ ಹೋದರೂ ಬದುಕಿ ಬಂದಿದ್ದಿ ಅಂತಂದು. ಅಲ್ಲಿಗೆ ಹೋದರೂ ಕೂಡ ಅಷ್ಟೇ ಅಲ್ಲ, ಅದರ ಜೊತೆಗೆ ನೀನು ಹೋದಾಗ ಎಷ್ಟೆಷ್ಟು ತತ್ವಗಳಿದ್ದಾವೆ ಈ ಕಥೆಯಲ್ಲಿ, ಎಷ್ಟೆಷ್ಟು ತತ್ವಗಳು ಅಂದರೆ, ಪೌಷ್ಯರಾಜನ ಬಳಿಗೆ ಹೋದಾಗ ಒಬ್ಬ ಪತಿವ್ರತೆಯ ದರ್ಶನವನ್ನು ಮಾಡಬೇಕಾದ್ರೆ ಹೇಗೇಗೋ ಹೋಗುವಂಥದ್ದಲ್ಲ. ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗುವಾಗ ದೇವರ ದರ್ಶನವನ್ನು ಮಾಡಬೇಕಾದರೂ ಕೂಡ ಕೈಕಾಲು ತೊಳೆದು ಶುದ್ಧವಾಗಿ ದೇವರ ಎದುರಲ್ಲಿ ಹೋಗಬೇಕು ಅನ್ನುವಂಥದ್ದನ್ನು, ಒಬ್ಬ ಪತಿವ್ರತೆಯ ದರ್ಶನ ಮಾಡಬೇಕಾದ್ರೆ ಕೈಕಾಲು ತೊಳೆದು ಹೋಗಬೇಕು, ದೊಡ್ಡ ಜ್ಞಾನಿಗಳ ದರ್ಶನವನ್ನು ಮಾಡಬೇಕಾದರೂ ಕೂಡ ಕೈಕಾಲು ತೊಳೆದು ಹೋಗಬೇಕು. ಇದೆಲ್ಲವೂ ಕೂಡ ನಿಯಮ ಅನ್ನುವಂಥದ್ದನ್ನು ತೋರಿಸಿಕೊಡ್ತು ಮಹಾಭಾರತ. ಅದರ ಜೊತೆಗೆ ಪೌಷ್ಯರಾಜ ಶ್ರಾದ್ದವನ್ನು ಮಾಡಿದ ಅಂದರೆ ಜ್ಞಾನಿಗಳು ಬಂದಾಗ ಶ್ರಾದ್ದವನ್ನು ಮಾಡಬೇಕು ಅನ್ನುವಂಥದ್ದನ್ನು, ಇದೂ ಒಂದು ತತ್ವ. ಅದರ ಜೊತೆಗೆ ಆಮೇಲೆ ಕರ್ಣಕುಂಡಲವನ್ನು ತಗೊಂಡು ಬರಬೇಕಾದ್ರೆ ತಕ್ಷಕ ಹೋದಾಗ ಕೆಳಗಡೆ ಹೋದ, ಕಾಣಲಿಲ್ಲ, ಯಾವ ಹಾವುಗಳು ಕಾಣಲಿಲ್ಲ. ಆಗ ಕಂಡದ್ದು ಏನು ಅಂತ ಹೇಳಿದರೆ, 2 ಹೆಣ್ಣು ಮಕ್ಕಳು ಕಂಡರು ಅಂತ ಹೇಳಿದರು. 2 ಹೆಣ್ಣು ಅಂತ, 2 ಹೆಣ್ಣು ಕಂಡಿದ್ದಾವೆ ಅಂತಂದರೆ ಅದರ ಅರ್ಥ ಏನು ಅಂತ ಹೇಳಿದರೆ, ಅದರ 2 ಹೆಣ್ಣುಗಳು, ಒಂದು ಕಪ್ಪು ಒಂದು ಬಿಳಿ ಅಂತ ಹೇಳಿದ್ವಿ. ಅವರ ಹೆಸರೇನು ಅಂದರೆ ಧಾತ ವಿಧಾತ ಅಂತ ಹೆಸರಂತೆ. ಧಾತ ವಿಧಾತ. ಒಂದು ಕಪ್ಪಿತ್ತು ಬಟ್ಟೆ, ಇನ್ನೊಂದು ಬಿಳಿ ಇತ್ತು ಅಂತಂದರು. ಏನದು ಅಂತ ಹೇಳಿದರೆ ಅದು ಬೇರೆ ಏನೂ ಅಲ್ಲ, ದಿನ ಅಂತ ಅರ್ಥ, ಹಗಲು ರಾತ್ರಿ. ಅದು ಎರಡಕ್ಕೂ ಕೂಡ ಅಭಿಮಾನಿ ದೇವತೆಗಳವರು ಅಂತ ಅರ್ಥ. ಧಾತ ವಿಧಾತ. ಧಾತ ಅಂದರೆ ಹಗಲಿನ ಅಭಿಮಾನಿ ಅಂತೆ, ವಿಧಾತ ಅಂತ ಹೇಳಿದರೆ ಅದು ರಾತ್ರಿಯ ಅಭಿಮಾನಿ. ಅಂದರೆ ಕಪ್ಪು ಅಂತ ಹೇಳಿದರೆ ರಾತ್ರಿ, ಬಿಳಿ ಅಂತ ಹೇಳಿದರೆ ಹಗಲು ಅಂತ ಅರ್ಥ. ಹೀಗೆ ಹಗಲು ರಾತ್ರಿ ಅದಕ್ಕೆ ಅಭಿಮಾನಿಗಳಾದಂಥ ದೇವತೆಗಳು ಅಂತ ಅರ್ಥ. ಆ ದೇವತೆಗಳು ಆಮೇಲೆ ಅಲ್ಲಿಂದ ಆಗಬೇಕಾದ್ರೆ ಮುಂದೆ ನೀನು ಹೋದಾಗ ನಿನಗೆ ಕಂಡದ್ದೇನು ಅಂತ ಹೇಳಿದರೆ 6 ಜನ ಹುಡುಗರು ಕಂಡರು ಅಂತ ಹೇಳಿದ್ವಿ ನಿಮಗೆ. 6 ಜನ ಹುಡುಗರು ಕಂಡರು ಅಂತ ಹೇಳಿದರೆ 6 ವಸಂತಗಳು ಅಂತ ಅರ್ಥ. 6 ವಸಂತಗಳಂದರೆ ಋತುಗಳು ಅಂತ. 6 ಋತುಗಳು, ವಸಂತಾದಿ ಋತುಗಳು 6 ಇದ್ದಾವೆ. ಆ 6 ವಸಂತಾದಿ ಋತುಗಳ ಅಭಿಮಾನಿ ದೇವತೆಗಳು ಅಂತ ಅರ್ಥ. ಆಮೇಲೆ 12 ಅರಗಳು ಅಂತ ಹೇಳಿದರೆ 12 ಮಾಸಗಳು ಅಂತ ಅರ್ಥ. ಈ ಎಲ್ಲ ಮಾಸಗಳು ಕೂಡ ಅಂದರೆ ಇವೆಲ್ಲವೂ ಕೂಡ ಏನು ಅಂತ ಹೇಳಿದರೆ ದಿನಾಭಿಮಾನಿಗಳು. ಅಲ್ಲಿದ್ದ ಒಬ್ಬ ಪುರುಷ ಅಂತ ಹೇಳಿದ್ವಲ್ಲ, ಅವನು ಯಾರು ಅಂದರೆ ಪರ್ಜನ್ಯ ದೇವತೆ ಅಂತ ಅರ್ಥ, ಪರ್ಜನ್ಯ ದೇವತೆ ಅಂತೆ. ಆಮೇಲೆ ಅಲ್ಲಿ ಎದರಲ್ಲೇನೆ ಒಂದು ಕುದುರೆ ಇತ್ತು, ಅಲ್ಲಿ ಊದು ಅಂತ ಹೇಳಿದ ಹೊಗೆ ಬಂತು. ಆ ಕುದುರೆ ಅಂದರೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಅಗ್ನಿ ಅಂತ ಹೇಳಿದರು. ಅಗ್ನಿದೇವರಂತೆ, ಅಗ್ನಿದೇವರೇ ಅದು. ಹಾಗಾಗಿ ಅಗ್ನಿದೇವರು ಆದ್ದರಿಂದಾಗಿ ಅಗ್ನಿದೇವರಲ್ಲಿ ಊದಿದ್ದಿ ನೀನು. ಅದನ್ನು ಊದಿದಾಗ ಏನಾಯಿತು ಅಂದರೆ ಅಲ್ಲಿಂದ ಹೊಗೆ ಬಂತು. ಅಂದರೆ ಅಗ್ನಿದೇವರೇ ಹೊಗೆಯನ್ನು ಬಿಟ್ಟರು. ಅಂದರೆ ನಿನ್ನ ಗುರುಭಕ್ತಿಗೆ ಮೆಚ್ಚಿ ಎಲ್ಲ ದೇವತೆಗಳು ಕೂಡ ನಿನ್ನ ಕಾರ್ಯಕ್ಕೆ ಸಹಾಯ ಮಾಡಬೇಕು ಅಂತ ಬಂದಿದ್ದಾರೆ ಎಲ್ಲರೂ ಕೂಡ. ಆದ್ದರಿಂದ ಗುರುಭಕ್ತಿ ಅನ್ನುವಂಥದ್ದು ಚೆನ್ನಾಗಿ ಇತ್ತು ಅಂದರೆ
ಜನ್ಮದಲ್ಲಿ ಅಂದರೆ ಅವನ ಬದುಕಿನಲ್ಲಿ ಏನನ್ನೂ ಸಾಧನೆ ಮಾಡಬಹುದು ಅನ್ನೋದನ್ನು ನಿನ್ನನ್ನು ನೋಡಿ ಕಲಿಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಪಾಠವನ್ನು ಹೇಳಲಿಕ್ಕೋಸ್ಕರ ಇದೆಲ್ಲ ನಡೆಯಿತು ಅಂತ ಹೇಳಿದಂತೆ. ಇಷ್ಟೆಲ್ಲವೂ ಕೂಡ ಹಾಗಾಗಿ ನೀನು ತಂದದ್ದು ದೇವತೆಗಳ ಅನುಗ್ರಹದಿಂದ, ಅದು ನಿನ್ನ ಗುರುಭಕ್ತಿಗೆ ಮೆಚ್ಚಿ ಕೊಟ್ಟಿರುವಂತಹದ್ದು ಅಂತ ಇಷ್ಟೆಲ್ಲ ಕಥೆಗಳನ್ನು ಕೂಡ ಹೇಳಿದ್ರಂತೆ. ಇದನ್ನೆಲ್ಲವನ್ನು ಕೂಡ ಇಷ್ಟೆಲ್ಲ ಹೇಳಿದ ನಂತರ ಆಗ ಅವನಿಗೇನಾಯಿತು ಅಂತ ಹೇಳಿದರೆ, ಅವನಿಗೆ ಸ್ವಲ್ಪ ಸಮಸ್ಯೆ ಆಯಿತು. ಇಷ್ಟೆಲ್ಲ ಆದಾಗ ಈ ಘಟನೆಗಳೆಲ್ಲ ನಡಿಬೇಕಾದರೆ ನನ್ನ ಕರ್ಣಕುಂಡಲ ಹೋದದ್ರಿಂದ ಇಷ್ಟೆಲ್ಲ ನಡೆಯಿತು. ಹೋದದ್ದು ಯಾರಿಂದ? ತಕ್ಷಕನಿಂದ. ಆದ್ದರಿಂದ ತಕ್ಷಕನ ಬಗ್ಗೆ ಸಿಟ್ಟು ಬಂತು ಅವನಿಗೆ. ತಕ್ಷಕನ ಬಗ್ಗೆ ಸಿಟ್ಟು ಬಂದು, ಅಂದರೆ ಒಂದು ಮಾತಿದೆ, ಏನು ಅಂದರೆ ವೈರಿ ವೈರಿಹಿ ಮಿತ್ರಂ ಭವತಿ ಅಂತ. ವೈರಿ ವೈರಿಹಿ ಮಿತ್ರಂ ಭವತಿ ಅಂದರೆ ವೈರಿ ಅಂದರೆ ಅವನೇನು ಮಾಡಿದ ಅಂದರೆ, ಉತ್ತಂಕ ಬ್ರಾಹ್ಮಣ ತಕ್ಷಕನನ್ನು ಎದುರಿಸುವಷ್ಟು ಶಕ್ತಿ ಇಲ್ಲ. ಆದರೆ ತಕ್ಷಕನನ್ನು ದ್ವೇಷ ಮಾಡೋರು ಯಾರಿದ್ದಾರೆ ಜಗತ್ತಿನಲ್ಲಿ ಅಂತ ಹುಡುಕುವಾಗ ಅವನಿಗೆ ಕಂಡದ್ದೇನೆ ಜನಮೇಜಯ ಅಂತೆ. ಆದ್ದರಿಂದ ಆಗ ತಕ್ಷಕನ ಮೇಲೆ ಇವನಿಗೆ ಸಿಟ್ಟಿತ್ತು, ಜನಮೇಜಯನಿಗೂ ಅವನ ಮೇಲೆ ಸಿಟ್ಟು. ಆದ್ದರಿಂದ ಇವನೇನು ಮಾಡಿದಂತೆ, ಉತ್ತಂಕ ಬಂದು ನೀನು ಕೊಲ್ತಿಯಲ್ಲ ಅವನನ್ನು, ನಾನು ನಿನ್ನ ಜೊತೆಗಿದ್ದೇನೆ, ಕೊಲ್ಲವನನ್ನು ಅಂತ ಹೇಳಿದಂತೆ. ಆದ್ದರಿಂದ ಉತ್ತಂಕನ ಪ್ರೇರಣೆಯಿಂದ ಮತ್ತು ತನ್ನ ತಂದೆಗೆ ನಡೆದಂಥ ಅನ್ಯಾಯದಿಂದಾಗಿ ಅದನ್ನು ಹೋರಾಟದಿಂದ ಏನು ಮಾಡಿದಂತೆ, ಇದನ್ನು ಅವರಿಗೆ ಪ್ರೇರಣೆ ಮಾಡಿದ್ದು ಇವನನ್ನು ಕರೆಸಬೇಕು, ಕೆಳಗೆ ಇಳಿಸಿ ಅವನನ್ನು ಕೊಲ್ಲಬೇಕು ಅಂತ ಸರ್ಪಯಾಗವನ್ನು ಮಾಡಿದ ಅಂತ. ಈ ಸರ್ಪಯಾಗದ ಹಿನ್ನೆಲೆ ಎನ್ನುವಂಥದ್ದು ಇದು ಅಂತ. ಒಂದು ಸರ್ಪಯಾಗದ ಹಿನ್ನೆಲೆಯಲ್ಲಿ ಎಷ್ಟು ಮಹಾಭಾರತ ಅಂದ್ರೇ ಹೀಗೆ. ಮಹಾಭಾರತ ಅಂದರೆ ಪರ್ವ, ಒಂದು ಪರ್ವದಲ್ಲಿ ಉಪಪರ್ವ ಅಂತ ಬರುತ್ತೆ, ಆ ಉಪಪರ್ವದಲ್ಲಿ ಉಪಪರ್ವ ಬರುತ್ತೆ, ಅದರಲ್ಲೊಂದು ಪರ್ವ. ಹೀಗೆ ಅಂದರೆ ಕಥೆಯಲ್ಲಿ ಕಥೆ, ಕಥೆಯಲ್ಲಿ ಕಥೆ, ಕಥೆಯಲ್ಲಿ ಕಥೆ ಅನ್ನೋದು ಸೇರಿ ಹೋಗಿರುತ್ತೆ. ನಾವು ಎಲ್ಲಿದ್ದೇವೆ ಅಂತಲೇ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ. ಆದ್ದರಿಂದ ಮಹಾಭಾರತ ಅನ್ನುವಂಥದ್ದು ಅರ್ಥ ಆಗೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳೋದು ಇದಕ್ಕೋಸ್ಕರ. ಹಾಗೆ ಅಂಥದ್ದು ಈ ಯಾಗ ಏನಿದೆ ಅಲ್ವ, ಸರ್ಪಯಾಗ, ಈ ಸರ್ಪಯಾಗವನ್ನು ನಿಲ್ಲಿಸಲಿಕ್ಕೆ ಅಂತ ಬಂದವರು ಯಾರು ಅಂತ ಹೇಳಿದರೆ, ಈ ಸರ್ಪಯಾಗವನ್ನು ನಿಲ್ಲಿಸಲಿಕ್ಕೆ ಬಂದದ್ದು ಆಸ್ತಿಕ ಅನ್ನುವಂಥ ಋಷಿಗಳು ಅಂತ. ಆಸ್ತಿಕ ಋಷಿಗಳು, ಆಸ್ತಿಕ ಋಷಿಗಳು ಈ ಸರ್ಪಯಾಗವನ್ನು ನಿಲ್ಲಿಸಿದರು ಅಂತ ಹೇಳ್ತಾರೆ. ಈ ಆಸ್ತಿಕ ಋಷಿಗಳು ನಿಲ್ಲಿಸಿದರು ಅಂತ ಹೇಳಿದಾಗ, ಯಾರಿದು ಆಸ್ತಿಕ ಅನ್ನುವಂಥ ಋಷಿ, ಈ ಆಸ್ತಿಕ ಋಷಿಗಳ ಹಿನ್ನೆಲೆ ಏನು ಅಂತ ಬರ್ತದೆ. ಆ ಆಸ್ತಿಕ ಋಷಿಗಳು ಯಾರು ಅಂತ ಕೇಳಿದಾಗ ಅದಕ್ಕೆ ಅವರ ಹಿನ್ನೆಲೆಯನ್ನು ಹೇಳಬೇಕು. ಆ ಆಸ್ತಿಕ ಋಷಿಗಳ ಹಿನ್ನೆಲೆ, ಆಸ್ತಿಕ ಋಷಿಗಳ ಹಿನ್ನೆಲೆಯನ್ನು ಹೇಳುವಾಗ ನೀವು ಅದನ್ನು ನೆನಪಿಟ್ಟುಕೊಂಡಿರಬೇಕು. ಆ ಕಥೆ ಮರ್ತೋಗಿಬಿಡ್ತದೆ ಮತ್ತೆ. ಅಂದರೆ ಇಲ್ಲಿಂದ ಆರಂಭ ಮಾಡ್ತಿದ್ದೀನಿ, ಆಸ್ತಿಕ ಎಲ್ಲಿ ಬರ್ತಾನೆ ಅಂತ ಅನ್ನೋದು ಮುಂದೆ ಗೊತ್ತಾಗತ್ತೆ ನಿಮಗೆ. ಇವತ್ತು ಬರ್ತಾನೋ ಇಲ್ಲೋ ಗೊತ್ತಿಲ್ಲ ಆಸ್ತಿಕ, ಅಂತೂ ಅವನು ಬರೋದ್ರೊಳಗೆ ನಾಳೆ ಆಗಿರ್ತದೆ ನಮಗೆ. ಅಂತೂ ಏನಾಗುತ್ತೆ ಅಂದರೆ, ಕಥೆ ಎಲ್ಲಿಂದ ಆರಂಭ ಆಗುತ್ತೆ ಅಂದರೆ, ಭೃಗು ಮಹರ್ಷಿಗಳು, ಅವ್ರ ಪರಿಚಯ ಎಲ್ರಿಗೂ ಇದೆ. ಭೃಗು ಮಹರ್ಷಿಗಳು, ಆ ಭೃಗು ಮಹರ್ಷಿಗಳಿಗೆ ಒಬ್ಬ ಹೆಂಡತಿ ಇದ್ದಂತೆ. ಅವಳ ಹೆಸರು ಪುಲೋಮ ಅಂತ ಹೆಸರು ಅವಳಿಗೆ, ಪುಲೋಮ ಅಂತ. ಭೃಗು ಮಹರ್ಷಿಗಳು ಪುಲೋಮೆಯನ್ನು ಮದುವೆ ಆದ ನಂತರ ಆ ಪುಲೋಮೆ ಗರ್ಭಿಣಿಯಾಗಿದ್ಲಂತೆ. ಆ ಪುಲೋಮೆ, ಅವಳ ಹೆಸರು ಪುಲೋಮೆ ಅಷ್ಟೇ ಅಲ್ಲ, ಒಬ್ಬ ರಾಕ್ಷಸ ಇದ್ದಂತೆ, ಅವನ ಹೆಸರು ಪುಲೋಮ ಅಂತಲೇ ಹೆಸರಂತೆ, ಪುಲೋಮ ಅಂತ ಹೆಸರು. ಇವಳಿಗೆ ಮದುವೆ ಆಗಿರಲಿಲ್ಲ ಮೊದಲು. ಭೃಗುಗಳನ್ನು ಮದುವೆ ಮಾಡಿಕೊಳ್ಳಿಕ್ಕಿಂತ ಮೊದಲು ತಂದೆ ಮನೆಯಲ್ಲಿ ಇದ್ಲಂತೆ ಅವಳು. ತಂದೆ ಮನೆಯಲ್ಲಿ ಇದ್ದಾಗ ಆಗ ಇವಳು ಗಲಾಟೆ ಮಾಡ್ತಿದ್ದಾಗ, ಸಣ್ಣ ಮಕ್ಕಳಿದ್ದಾಗ ಗಲಾಟೆ ಮಾಡ್ತಿರ್ತಾರಲ್ಲ, ಆಗ ಮಕ್ಕಳಿಗೆ ಹೆದರಿಸ್ತಿರ್ತಾರೆ ಕೆಲವೊಮ್ಮೆ. ಮಕ್ಕಳಿಗೆ ಏನಂತ ಹೆದರಿಸ್ತಾರೆ ಅಂದರೆ, ನೋಡು ನೀನು ಗಲಾಟೆ ಮಾಡಿದ್ರೆ ಅವ್ರಿಗೆ ಹಿಡಿದು ಕೊಟ್ಬಿಡ್ತೀನಿ, ನೋಡು ಗುರ್ಕಾ ಬರ್ತಾನೆ ಅವ್ನಿಗೆ ಹಿಡಿದು ಕೊಟ್ಬಿಡ್ತೀನಿ, ಪಿ ಉತ್ತರ ಪೊಲೀಸಿಗೆ ಹಿಡಿದು ಕೊಡ್ತೀನಿ, ಹೀಗೆಲ್ಲ ಹೇಳಿದಾಗ ಮಕ್ಕಳು ಹೆದರ್ತಿರ್ತಾರೆ. ಹಾಗೆ ಆ ಪುಲೋಮೆಯು ಕೂಡ ಸಣ್ಣ ಹುಡುಗಿ ಇದ್ಲಂತೆ. ಆ ಸಣ್ಣ ಹುಡುಗಿ ಇದ್ದಾಗ ಗಲಾಟೆ ಮಾಡ್ತಾ ಇರುವಾಗ ಏನು ಮಾಡಿದ್ರಂತೆ, ಅವ್ರ ತಂದೆ ಆಗಾಗ ಹೇಳ್ತಿದ್ದಂತೆ, ನೋಡು ಪುಲೋಮೆ, ನೀನೇನಾದರೂ ಗಲಾಟೆ ಮಾಡಿದರೆ ಪುಲೋಮ ಅಂತ ಒಬ್ಬ ರಾಕ್ಷಸ ಇದ್ದಾನೆ, ಅವ್ನಿಗೆ ಹಿಡಿದು ಕೊಟ್ಬಿಡ್ತೀನಿ ನೋಡು ಅಂತ ಹೇಳ್ತಿದ್ದಂತೆ. ಹಿಂಗೆ ಹೇಳೋನಂತೆ ಯಾವಾಗಲೂ ಕೂಡ ತಂದೆ, ಅವ್ನಿಗೆ ಹಿಡಿದು ಕೊಡ್ತೀನಿ. ಅದು ಹೇಳುವಾಗ ಒಂದು ಸರ್ತಿ ಏನಾಗಿಬಿಟ್ಟಿತ್ತು, ಅಕಸ್ಮಾತ್ ಆ ಪುಲೋಮ ಅನ್ನುವ ರಾಕ್ಷಸ ಅಲ್ಲೇ ಓಡಾಡ್ತಿದ್ದಂತೆ. ಆಗ ತಂದೆ ಬೈಬೇಕಾದ್ರೆ ಸಿಟ್ಟಲ್ಲಿ, ನೋಡು ಪುಲೋಮ ರಾಕ್ಷಸನಿಗೆ ಹಿಡಿದು ಕೊಟ್ಬಿಡ್ತೀನಿ ಅಂತ ಹೇಳಿದಂತೆ. ಅದು ಅವನೇನು ತಿಳ್ಕೊಂಬಿಟ್ಟ ಪೆದ್ದ ಅಂದರೆ, ಪುಲೋಮೆ ನನಗೆ ಹಿಡಿದು ಕೊಡ್ತೀನಿ ಅಂದರೆ ನನಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಅವನು ತಿಳ್ಕೊಂಬಿಟ್ನಂತೆ ಆ ರಾಕ್ಷಸ. ಅದಕ್ಕೆ ಇವತ್ತಲ್ಲ ನಾಳೆ ನನಗೆ ಕನ್ಯಾದಾನಕ್ಕೋಸ್ಕರ ಬರ್ತಾರೆ ಅಂತ ಕಾಯ್ತಾ ಕೂತಿದ್ದಂಥವ್ನು. ಇವನು ಬರಲೇ ಇಲ್ಲ. ಅಷ್ಟರಲ್ಲಿ ಭೃಗು ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡೇ ಬಿಟ್ಟಿದ್ದೆ. ಇಷ್ಟೆಲ್ಲ ನಡೆದು ಹೋಗಿತ್ತು. ಆಗ ಭೃಗು ಮಹರ್ಷಿಗಳು ಪುಲೋಮೆಯನ್ನು ಮದುವೆ ಆದಮೇಲೆ ಅವಳು ಗರ್ಭಿಣಿಯಾಗಿದ್ಲು. ಗರ್ಭಿಣಿಯಾದಾಗ ಈ ಭೃಗು ಮಹರ್ಷಿಗಳೇನು ಮಾಡಿದ್ರಂತೆ, ನಾನು ಸ್ವಲ್ಪ ಏನೋ ಕೆಲಸ ಇದೆ ಹೊರಗೆ ಹೋಗಿ ಬರುತ್ತೇನೆ ಅಂತ ಹೋದ್ರಂತವ್ರು. ಅವರು ಇಲ್ಲದೇ ಇರುವ ಸಮಯದಲ್ಲಿ ಆ ಪುಲೋಮ ಅನ್ನುವ ರಾಕ್ಷಸ ಇದ್ನಲ್ಲ, ಆ ರಾಕ್ಷಸ ಬಂದಂತಲ್ಲಿ. ಅವನಿಗೆ ಗೊತ್ತಿಲ್ಲ ಪಾಪ, ಇವಳೇ ಪುಲೋಮೆ ಅಂತ ಗೊತ್ತಿಲ್ಲ. ಆದರೂ ಅಲ್ಲಿ ಓಡಾಡುವಾಗ ಆ ಪುಲೋಮೆ ಓಡಾಡ್ತಿದ್ಲಂತೆ. ನೋಡುವಾಗ ಸಣ್ಣ ವಯಸ್ಸಿನಲ್ಲಿ ನೋಡಿದ ಹುಡುಗಿ, ನೋಡಿದರೆ ಅದೇ ಮುಖ ಕಾಣಿಸ್ತಾ ಇದೆ, ಸ್ವಲ್ಪ ಹೊಂದಾಣಿಕೆ ಇದೆ.
ಅದರಿಂದ ಇವಳೇ ಇರಬೇಕು ಅಂತ ಅಂದ್ಕೊಂಡಂಥವ್ನು. ಅಂದ್ಕೊಂಡು ವಿಚಾರ ಮಾಡಿದ ಏನಿದು ಹೌದೋ ಅಲ್ಲೋ ಅಂತ. ಇದ್ಲು ಅಂದರೆ ಅವತ್ತು ನನಗಂತೂ ಮದುವೆ ಮಾಡಿಕೊಟ್ಟಿಲ್ಲ, ಹಾಗೇನಾದರೂ ಇವಳೇ ಅಂತ ಆಗಿದ್ದರೆ ಇವಳನ್ನು ಎತ್ಕೊಂಡು ಹೋಗಿ ಆದರೂ ಮದುವೆ ಮಾಡ್ಕೋಬೇಕು ನಾನು ಅಂತ ಅಂದ್ಕೊಂಡು ಅವ್ನು ವಿಚಾರ ಮಾಡಿದ. ಆದರೆ ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಇವಳೇ ಪುಲೋಮೆ ಅಂತ ಹೇಳಿಬಿಟ್ಟು. ಹೆಸರೇನು ಅಂತ ಕೇಳಿದ. ಪುಲೋಮೆ ಅಂದ್ಲು. ಅದು ಪುಲೋಮೆ ಹೆಸರಾಗಿರ್ಬೋದು, ಆದರೆ ಹಿಂದೆ ಏನು ಅವರಪ್ಪ ಹೇಳಿದ್ದ ಆ ಪುಲೋಮೆ ನನಗೆ ಮದುವೆ ಮಾಡಿಕೊಡ್ತೀನಿ ಅಂತ, ಅವಳೇ ಇವಳು ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ಯಾರನ್ನು ಕೇಳಿ ತಿಳ್ಕೋಬೇಕು ಅಂತ ನೋಡಿದಾಗ ಅಲ್ಲೇ ಪಕ್ಕದಲ್ಲೇನೆ, ಅಂದರೆ ಋಷಿಗಳಾದ್ರಿಂದ ಋಷಿಗಳ ಮನೆಯಲ್ಲಿ ದೇವತೆಗಳಲ್ಲಿ ಇರ್ತಿದ್ದಾರೆ, ನಿತ್ಯ ಅಗ್ನಿಹೋತ್ರ ನಡೀತಿತ್ತು. ಆದ್ದರಿಂದ ಅಗ್ನಿ ಅಲ್ಲೇ ಇದ್ದಂತೆ. ಆ ಪುಲೋಮ ರಾಕ್ಷಸ ಹೋಗಿ ಕೇಳಿದ್ನಂತೆ, ಅಗ್ನಿ ಹತ್ರ ಕೇಳಿದ, ನೋಡಿ ಪುಲೋಮೆ ಅಂತ ಋಷಿ ಇದ್ರಲ್ಲ, ಅವ್ರ ಮಗಳೇನ ಇವಳು, ಏನು ಕತೆ ಎಲ್ಲ ಸರಿ ಹೇಳು. ಹೌದು, ನೀವು ತಿಳಿದದ್ದೆಲ್ಲ ಸರಿ ಇದೆ, ಕನ್ಫರ್ಮ್ ಮಾಡ್ಕೊಂಡಿದ್ದೀರಿ, ನೀವು ಕರೆಕ್ಟಾಗಿದೆ ಎಲ್ಲವೂ ಕೂಡ, ನೀವೇನು ತಿಳ್ಕೊಂಡಿರಿ ಅದು ಸರಿ ಇದೆ ಅಂತ ಅಂದ್ಬಿಟ್ರಂತೆ ಅಗ್ನಿ. ಯಥಾರ್ಥ ಹೇಳಿಬಿಟ್ಟು, ಏನು ಸುಳ್ಳು ಯಾಕೆ ಹೇಳಬೇಕು, ಪಾಪ ಇದ್ದಿದ್ದು ಹೇಳೋಣ ಅಂತ ಹೇಳಿಬಿಟ್ಟು. ಹೇಳಿದ ಕೂಡಲೇ ಆಯಿತು ಅಂತ ಇವನಿಗೆ ಖುಷಿಯಾಗಿಬಿಡ್ತು. ಖುಷಿಯಾಗಿ ಏನು ಮಾಡಿದ್ನಂತೆ, ಹೋಗಿ ಗರ್ಭಿಣಿ ಅಂತಲೂ ಕೂಡ ನೋಡಲಿಲ್ಲ. ಭೃಗು ಮಹರ್ಷಿಗಳು ಬೇರೆ ಮನೆಯಲ್ಲಿಲ್ಲ, ಯಾರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಬಂದ ಸರಸರ ಅಂತ ಹೋಗಿ ಅವಳನ್ನು ಎತ್ಕೊಂಡು ಓಡಲಿಕ್ಕೆ ಶುರು ಮಾಡಿಬಿಟ್ನಂತೆ. ಇವಳು ಗೋಗರದ ಹತ್ಲು ಒಂದು ಸರ್ತಿ, ಎಷ್ಟು ಹತ್ಲು ಅಂತಂದರೆ ಕಣ್ಣೀರಿನ ಕೋಡಿನೇ ಹರಿಸಿಬಿಟ್ಲಂತ ಒಂದು ಸರ್ತಿ. ದೇವತೆಗಳ ಲೋಕದ ತನಕಲ್ಲೂ ಕೂಡ ಇವಳ ಅಳು ಅನ್ನುವಂಥದ್ದು ಕೇಳಿಸ್ತಂತೆ. ಆ ಅಳು ಕೇಳಿಸ್ಬೇಕಾದ್ರೆ ಯಾರು ಕೇಳೋರು ಪಾಪ, ಅಬಲೆಯಾದಂಥ ಹೆಣ್ಣಿನ ಕಥೆಯನ್ನು ಯಾರು ಕೇಳ್ತಾರೆ? ನಾವಾಯಿತು ನಮ್ಮ ಪಾಡಾಯಿತು ಅಂತಿದ್ರು ಎಲ್ಲರೂ ಕೂಡ. ಇವರನ್ನು ಎತ್ಕೊಂಡು ಹೋಗ್ತಿದ್ದಾನೆ ರಾಕ್ಷಸ. ನೋಡಿ ಅವಳು ಅಳುವಂಥ ಧ್ವನಿಯನ್ನು ಕೇಳಿ ಯಾರೂ ಬರಲಿಲ್ಲ, ಭೃಗುಗಳು ಬೇರೆ ಹತ್ತಿರದಲ್ಲಿಲ್ಲ, ಯಾರೂ ಬರ್ತಾ ಇಲ್ಲ. ಆ ಪ್ರಸಂಗದಲ್ಲಿ ಏನಾಯ್ತಂತೆ, ಹೋಗ್ತಾ ಇರಬೇಕಾದ್ರೆ ಆ ಗರ್ಭದ ಒಳಗೊಂದು ಕೂಸಿತ್ತಲ್ಲ, ಆ ಕೂಸಿಗೆ ಅನ್ನಿಸ್ತಂತೆ, ಎಲ್ಲ ನನ್ನ ತಾಯಿಗೆ ಎಷ್ಟು ಕಷ್ಟ ಕೊಡ್ತಾ ಇದೆಯೋ ನೀನು ರಾಕ್ಷಸ ಅಂತ, ನನ್ನ ತಾಯಿ ಇಷ್ಟು ಅಳ್ತಾ ಇದ್ದಾಳಲ್ಲ ಅಂತ ಅನಿಸಿ ಆ ಕೂಸು ತಡಿಲಿಕ್ಕಾಗದೇನೆ ಏನು ಮಾಡಿತ್ತಂತೆ, ಗರ್ಭದಿಂದ ಜಾರಿ ಹೊರಗೆ ಬಂತಂತದು, ತಾನೇ ಹೊರಗೆ ಬಂತಂತೆ. ಹೊರಗೆ ಬಂದು ಒಂದು ಸರ್ತಿ ಆ ಕೂಸು ಏನು ಮಾಡಿತ್ತಂತೆ, ಆ ರಾಕ್ಷಸನನ್ನು ಕಣ್ಣು ಬಿಟ್ಟು ನೋಡಿತಂತೆ. ರಾಕ್ಷಸ ಸುಟ್ಟು ಭಸ್ಮ ಆಗಿ ಹೋದನಂತ ಒಂದು ಸರ್ತಿ. ತಾಯಿಯನ್ನು ರಕ್ಷಣೆ ಮಾಡಿದ. ಹಾಗೆ ಆ ಗರ್ಭದಿಂದ ಬಂದಂಥ ಕೂಸೇನಿದೆಯಲ್ಲ, ಆ ಕೂಸಿನ ಹೆಸರೇನೆ ಚ್ಯವನ ಋಷಿಗಳು ಅಂತ ಹೆಸರು. ಚ್ಯವನ ಅಂತ ಹೇಳಿದರೆ, ಚ್ಯವನ ಅಂದರೆ ಅದರ ಅರ್ಥ ಏನು ಅಂದರೆ, ಚ್ಯವನ ಅನ್ನೋ ಶಬ್ದಕ್ಕೆ ಜಾರಿ ಬಿದ್ದವ ಅಂತ ಅರ್ಥ. ಜಾರಿ ಬಿದ್ದವ ಅಂದರೆ ಗರ್ಭದಿಂದ ಜಾರಿ ಬಿದ್ದ. ಮತ್ತು ಈ ಕಂಡವರೆಲ್ಲ ಜಾರಿ ಬೀಳ್ತಿರ್ತಾರೆ, ಅವರಿಗೆಲ್ಲ ಚ್ಯವನ ಅನ್ಬಾರ್ದು. ಮತ್ತೆ ಅಂದರೆ ತಾಯಿ ಕಷ್ಟದಲ್ಲಿದ್ದಾಗ ಅವಳ ರಕ್ಷಣೆಗೋಸ್ಕರವಾಗಿ ಜಾರಿ ಬಿದ್ದವು ನೀವು, ಆದ್ದರಿಂದ ಇವನಿಗೆ ಚ್ಯವನ ಅಂತ ಹೆಸರಂತೆ. ಅದಕ್ಕೋಸ್ಕರ ಇವನಿಗೆ ಚ್ಯವನ ಅಂತ. ಆಮೇಲೆ ಆ ಚ್ಯವನ ಇದ್ದಾನಲ್ಲ, ಅವನು ಮತ್ತೆ ಮುಂದೆ ಆಗಬೇಕಾದ್ರೆ ಅವನ ಕಥೆ ಎಲ್ಲ ಭಾಗವತದಲ್ಲೂ ಕೂಡ ಬರ್ತದೆ. ಸ್ವಲ್ಪ ಅಲ್ಲಿ ಇವರು ಅಶ್ವಿನಿ ದೇವತೆಗಳ ಜೊತೆಗೆ ಅವನು ತಾರುಣ್ಯವನ್ನು ಪಡೆದ ಅಂತ ಹೇಳಿಬಿಟ್ಟು ಆ ಕಥೆಯೆಲ್ಲವೂ ಕೂಡ ಬರುತ್ತದೆ. ಅವನು ಕಣ್ಣುಗಳನ್ನು ಆ ರಾಜನ ಮಗಳು ಬಂದು ಚುಚ್ಚುತ್ತಾಳೆ ಅಂತ, ಆಗ ತಾರುಣ್ಯವನ್ನು ಆವತ್ತಿನಿಂದಲೂ ಅದೊಂದು ಪ್ರಸಿದ್ಧಿಯಾಗಿ ಹೋಗಿದೆ. ಅಂದರೆ ಚ್ಯವನ ಮಹರ್ಷಿಗಳು ತಾರುಣ್ಯವನ್ನು ಕೊಡುವವರು ಅಂತ ಅವರ ಹೆಸರಲ್ಲೇ ಎಷ್ಟೋ ಪ್ರಾಡಕ್ಟ್ಗಳು ಬಂದ್ಬಿಟ್ಟು. ಅವರು ಹಿಂದೆಲ್ಲ ಡಾಬರ್ ಚ್ಯವನ್ ಪ್ರಾಶ್ ಅಂತ ಬರ್ತಿತ್ತು. ಆ ಚ್ಯವನ್ ಪ್ರಾಶ್ ಕುಡಿದ್ಬಿಟ್ರೆ ತಿಂದ್ರೆ ಸಾಕು ಒಳ್ಳೆ ತಾರುಣ್ಯ ಬರ್ತದೆ ಅಂತ ಅವರು ತರುಣರಾಗಿದ್ದರು ಅಂತ. ಅಂದರೆ ಅವರು ಅನೇಕ ಜನರಿಗೆ ತಾರುಣ್ಯ ಕೊಟ್ಟಿದ್ದಾರೆ. ಅಂಥವರು ಬಂದದ್ದಂತೆ. ಇಷ್ಟೆಲ್ಲ ಆಯ್ತಲ್ಲ, ಇಷ್ಟೆಲ್ಲ ಆದ ಕೂಡಲೇ ಆಗ ಏನಾಗತ್ತೆ ಅಂತಂದರೆ, ಈ ಚ್ಯವನ ಮಹರ್ಷಿಗಳು ಹುಟ್ಟಿದ್ರು, ಆಯಿತು. ಭೃಗು ಮಹರ್ಷಿಗಳು ಬಂದ್ರಂತ. ಆಮೇಲೆ ಬಂದಾಗ ಆ ಭೃಗುಗಳ ಹೆಂಡತಿ ಪುಲೋಮೆ ಹೇಳಿದ್ಲಂತೆ, ಸ್ವಾಮಿ ನನ್ನನ್ನು ಬಿಟ್ಟು ಯಾಕೆ ಹೋಗ್ತೀರಿ ಗರ್ಭಿಣಿ ಇದ್ದಾಗ? ಅದಕ್ಕೆ ಗಂಡಂದರು, ಹೆಂಡತಿ ಗರ್ಭಿಣಿ ಇದ್ದಾಗ ದೂರಾಬಾರ ಊರಿಗೆ ಹೋಗಬಾರ್ದು ಅಂತ ಹೇಳಿದ್ರು. ಮಹಾಭಾರತದ ಕಥೆಯಿಂದ ಬಂದಿರುವಂಥದ್ದು. ಗರ್ಭಿಣಿ ಇದ್ದಂಥ ಕಾಲದಲ್ಲಿ ಗಂಡ ತುಂಬ ದೂರದ ಪ್ರದೇಶಗಳಿಗೆ ಹೋಗಬಾರದು ಅಂತ ನಿಯಮ ಇದೆ. ಅದರಲ್ಲೂ ಕೂಡ ಬೆಟ್ಟ ಹತ್ತುವಂಥದ್ದು, ಮರ ಹತ್ತುವಂಥದ್ದು, ಇಂಥ ಕೆಲಸಗಳನ್ನೆಲ್ಲ ಮಾಡಲೇಬಾರ್ದಂತೆ. ಅದಕ್ಕೆ ಹೆಂಡತಿ ಗರ್ಭಿಣಿ ಅಂತ ಆದರೆ ತಿರುಪತಿ ಯಾತ್ರೆಯನ್ನು ಇಟ್ಕೊಳ್ಳೇಬಾರ್ದು ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಬೆಟ್ಟ ಹತ್ತಬೇಕಾಗತ್ತೆ, ಆದ್ದರಿಂದ ಎಲ್ಲ ಆದ ನಂತರ ತಿರುಪತಿಗೆ ಹೋಗಬೇಕು ಅಂತ ನಿಯಮ. ಅದಕ್ಕೆ ಮದುವೆ ಆದ ಕೂಡಲೇ ಮತ್ತು ಗರ್ಭಿಣಿಯಾದಾಗ ಈ ಕಾಲದಲ್ಲೆಲ್ಲ ಬೆಟ್ಟ ಹತ್ತಲಿಕ್ಕಿಲ್ಲ ಅಂತ ನಿಯಮಗಳಿದ್ದಾವೆ ಶಾಸ್ತ್ರದಲ್ಲಿ. ಈ ದೃಷ್ಟಿಯಿಂದ ಆದ್ದರಿಂದ ಅವಳು ಹೇಳುತ್ತಾಳೆ, ನಾನು ಗರ್ಭಿಣಿಯಾಗಿದ್ದಾಗ ಯಾಕೆ ನನ್ನನ್ನು ಬಿಟ್ಟು ಹೋದ್ರಿ ನೀವು? ದೂರ ಯಾಕೆ ಹೋದ್ರಿ ನೀವು? ನನ್ನನ್ನು ನೋಡೋರು ಯಾರಿಲ್ಲ, ಅಬಲೆಯಾದಂಥ ನನ್ನನ್ನು ಕೇಳೋರಿರಲಿಲ್ಲ. ಈ ಮಗು ನಮ್ಮನ್ನು ರಕ್ಷಣೆ ಮಾಡಿತ್ತು, ನಿಮ್ಮ ಮಗು ಅದು ಗರ್ಭದಿಂದ ಹೊರಗೆ ಬಂದು ಅವನನ್ನು ಸುಟ್ಟಾಕಿ ನಮ್ಮನ್ನು ರಕ್ಷಣೆ ಮಾಡಿತ್ತು ಅಂತ ಹೇಳುವಾಗ, ಆಗ ಭೃಗು ಮಹರ್ಷಿಗಳು ಇಷ್ಟೆಲ್ಲ ಕತೆ ಸರಿ, ಆದರೆ ನೀನು ಪುಲೋಮೆ ಅಂತ ಅವನಿಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದ್ರಂತೆ.
ನೀನೇ ಪುಲೋಮಿ ಅಂತ ಅವ್ರಿಗೆ ಹೆಂಗೆ ಗೊತ್ತಾಯಿತು ಆ ರಾಕ್ಷಸನಿಗೆ ಅಂತ. ಕೆಲವು ತಲೆನೇ ಹಿಂಗೆ ಓಡ್ತಿರ್ತದೆ ಅವರಿಗೆ. ಆದ್ದರಿಂದ ನಾವು ಹೆಂಗೆ ಗೊತ್ತಾಯಿತು ಅಂತ ಹೆಂಗೆ ಗೊತ್ತಾಯಿತು ಅಂತ ಕೇಳಿದ ಕೂಡಲೇ ಆಗ ಹೇಳಿದ್ರಂತೆ, ಇಲ್ಲ ಈ ಅಗ್ನಿ ಇದ್ದಾನಲ್ಲ ಅಗ್ನಿನೇ ಹೇಳಿದ್ದು ಅಂತ ಹೇಳಿದ್ರಂತೆ. ಅಗ್ನಿನೇ ಹೇಳಿದ್ದು ಅಂದ ಕೂಡಲೇ ಅದನ್ನು ನೋಡಿ ಸಿಟ್ಟು ಬಂತು ಇವರಿಗೆ. ಸಿಟ್ಟು ಬಂದು ಆಗ ಅಗ್ನಿಗೆ ಶಾಪ ಹಾಕಿದ್ರಂತೆ, ನೀನು ಸರ್ವಭಕ್ಷನಾಗು ನೀನು ಅಂತ, ಕಂಡದ್ದನ್ನೆಲ್ಲ ತಿನ್ಕೊಂಡು ಬದುಕಿರು ನೀನು ಅಂತ ಶಾಪ ಹಾಕಿದ್ರಂತೆ. ಏನು ಅಂಥದ್ದು ಇಂಥದ್ದು ಅಂತಿಲ್ಲ, ಏನೇನಿರ್ತದೆ ಅಲ್ಲ, ಅದು ತಿಪ್ಪೆ ಇರಲಿ ಒಳ್ಳೆಯ ಪದಾರ್ಥ ಇರಲಿ ಏನಿದ್ರೂ ತಿನ್ಕೊಂಡು ಬದುಕು ನೀನು ಅಂತ ಶಾಪ ಹಾಕಿದ್ರಂಥವ್ರು. ಈ ರೀತಿ ಶಾಪವನ್ನು ಹಾಕಿದಾಗ ಆವತ್ತಿನಿಂದಲೂ ಕೂಡ ಅವನಿಗೆ ಸರ್ವಭಕ್ಷ ಅಂತ ಹೆಸರು ಬಂತು ಅಗ್ನಿಗೆ. ಇವರು ಹಾಕಿದಂಥ ಶಾಪ, ಭೃಗು ಮಹರ್ಷಿಗಳು ಹಾಕಿದ ಶಾಪದಿಂದ ಸರ್ವಭಕ್ಷ ಅಂತ ಅವನಿಗೆ ಹೆಸರು ಬಂತಂತೆ. ಆಗ ಅದಕ್ಕೇನಾಯಿತು ಅಂದರೆ, ನಾನೇನೋ ಯಥಾರ್ಥ ಅಂತ ಹೇಳಿದೆ ಅಷ್ಟೇ, ನನಗಿಷ್ಟೆಲ್ಲ ಅನರ್ಥ ನಡೀತದೆ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ನನಗೆ ಇಂಥ ಶಾಪ ಹಾಕೋದಾ ಅಂತ ಅಂದ್ಕೊಂಡು ಈ ಅಗ್ನಿ ಏನು ಮಾಡಿಬಿಟ್ನಂತೆ, ತನ್ನ ರೂಪವನ್ನೇ ಮಾಯ ಮಾಡಿಬಿಟ್ನಂತೆ. ಜಗತ್ತಿನಲ್ಲಿ ನನ್ನ ರೂಪವೇ ಇಲ್ಲ ಅಂತ ಮಾಡಿಬಿಟ್ಟ. ಅವನ ರೂಪವೇ ಇಲ್ಲ ಅಂದರೆ ಉಳಿದವ್ರ ಗತಿ ಏನಾಗಬೇಕು ಹೇಳ್ರಿ? ಅವನೇ ಇಲ್ಲ ಅಂತಂದರೆ ನಾಳೆಯಿಂದ ಅಡಿಗೆ ಹೇಗೆ ಮಾಡೋದು, ನಾವು ಊಟ ಹೇಗೆ ಮಾಡೋದು, ನಾವು ಬರೀ ಏನು ತರಕಾರಿ ತಿನ್ಕೊಂಡಿರ್ಬೇಕಾಗ್ತದೆ ಅಷ್ಟೇ, ಬೇಯಿಸ್ಲಿಕ್ಕಿಲ್ಲ ಅನ್ನೋ ಸ್ಥಿತಿ ಬರ್ತದೆ. ಅವನು ತನ್ನ ಸ್ವರೂಪವೇ ಜಗತ್ತಿನಲ್ಲಿಲ್ಲ ಅಂತ ಮಾಡಿಬಿಟ್ನಂತ ಒಂದು ಸರ್ತಿ ಅಗ್ನಿ. ಇದನ್ನು ಮಾಡಿದಾಗ ಆವತ್ತಿನಿಂದ ಹೋಮ ಇಲ್ಲ, ಹವನ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ಎಲ್ಲ ಸಮಸ್ಯೆ ಆಗೋಯ್ತು ಜಗತ್ತಿನಲ್ಲಿ. ಆಗ ಎಲ್ಲ ದೇವತೆಗಳು ಕೂಡ ಬಂದು ಹೇಳಿದ್ರಂತೆ, ಭಗವಂತನು ಕೂಡ ಬಂದಂತೆ. ಬಂದಾಗ ಅವನಿಗೆ ಹೇಳಿದ್ರಂತೆ, ನೀನು ಹಾಗೆಲ್ಲ ಮಾಡಬೇಡ, ನಿನ್ನ ರೂಪ ಮಾಯ ಮಾಡಿಕೊಳ್ಬೇಡ, ನಿನ್ನ ರೂಪ ಇರಲಿ, ಆದರೆ ಸರ್ವಭಕ್ಷನಾಗು ನೀನು ಅಂತ ನಿನಗೆ ಶಾಪ ಕೊಟ್ಟಿದ್ದಾರೆ, ಆದರೆ ನಿನಗೆ ಅನಂತ ಮುಖಗಳು ಬರಲಿ ಅಂತ ಅವನಿಗೆ ವರವನ್ನು ಕೊಟ್ಟರಂತೆ. ಅನಂತ ಮುಖಗಳು ಬರಲಿ ನಿನಗೆ ಅಂತ, ಅನಂತ ಮುಖಗಳು ಅಂತ ಅವನಿಗೆ ವರವನ್ನು ಕೊಟ್ಟು ಏನು ಮಾಡಿದ್ರಂತೆ, ಅವನಿಗೆ ಅನೇಕ ಮುಖಗಳನ್ನು ಕೊಟ್ಟು ಅವನಿಗೆ ಅದರಲ್ಲಿ ಒಂದೇ ಒಂದು ಮುಖದಲ್ಲಿ ಮಾತ್ರ ಸರ್ವಭಕ್ಷನಾಗು ನೀನು ಅಂದ್ರಂತೆ. ಅಗ್ನಿ, ಅದಕ್ಕೆ ನೋಡಿ, ಅಗ್ನಿ ಅಂದರೆ ಬಹಳ ಅಗ್ನಿಗಳಿದ್ದಾರೆ. ನೀವು ಪೌಮಾನ ಹೋಮ ಮಾಡಬೇಕಾದ್ರೆ ಒಂದು ಅಗ್ನಿ ಬರ್ತಾನೆ. ನೀವು ವೈಶ್ವದೇವ ಹೋಮವನ್ನು ಮಾಡಿದರೆ ಅಂದರೆ ಅಲ್ಲಿ ಅಗ್ನಿನೇ ಬೇರೆ. ಅಲ್ಲಿ ವೈಶ್ವದೇವ ಹೋಮ ಮಾಡಬೇಕಾದ್ರೆ ವಿಷ್ಣು ವೀರ್ಯಾತ್ಮಕಂ ರುಗ್ಮಗನಾಮಾನಂ ಅಗ್ನಿಂ ಪ್ರತಿಷ್ಠಾಪಯಾಮಿ ಅಂತ ಹೇಳ್ತೀವಲ್ಲಿ. ಅಲ್ಲಿ ರುಗ್ಮಕ ಅನ್ನುವಂಥ ಹೆಸರಿನ ಅಗ್ನಿ ಬರ್ತಾನಂತೆ. ಅದಕ್ಕೆ ಸರ್ವಭಕ್ಷನಾಗೋದು ಯಾರು ಅಂದರೆ ಕ್ರವ್ಯಾದ ಅಂತ ಒಬ್ಬ ಅಗ್ನಿ ಇದ್ದಾನೆ, ಅವನ ಮುಖಗಳವೆಲ್ಲವೂ ಕೂಡ. ಹಾಗಾಗಿ ಕ್ರವ್ಯಾದ ಅನ್ನುವ ಅಗ್ನಿ ಇದೆ ಅಲ್ವಾ, ಆ ಕ್ರವ್ಯಾದ ಎನ್ನುವಂಥ ಅಗ್ನಿ ಮಾತ್ರ ಸರ್ವಭಕ್ಷನಾಗ್ತಾನಂತೆ, ಕಂಡದ್ದನ್ನೆಲ್ಲ ತಿಂತಾನೆ. ಆದ್ದರಿಂದ ಹೋಮವನ್ನು ಮಾಡಬೇಕಾದ್ರೆ ಅಗ್ನಿ ಪ್ರತಿಷ್ಠೆ ಅಂತ ನಡೆಯುತ್ತೆ. ಆ ಅಗ್ನಿ ಪ್ರತಿಷ್ಠೆಯನ್ನು ಮಾಡಬೇಕಾದ್ರೆ ಅಗ್ನಿಯನ್ನು ಹೆಣ್ಣು ಮಕ್ಕಳು ಅಂದರೆ ಮುತ್ತೈದೆಯಾದವಳು ತರಬೇಕಂತೆ. ಅಗ್ನಿಯನ್ನು ಆ ಪ್ರತಿಷ್ಠೆ ಮಾಡಬೇಕಾದ್ರೆ ಮುತ್ತೈದೆಯಾದವಳು ತಂದಾಗ ಆ ಅಗ್ನಿಯನ್ನು ಏನು ಮಾಡ್ತಾರೆ ಅಂದರೆ, ಆ ಹೋಮದ ಕುಂಡದ ಮೇಲ್ಭಾಗದಲ್ಲಿ 2 ದರ್ಬೆ ಇಟ್ಟಿರ್ತಾರೆ, ಅದರ ಮೇಲಿಡಬೇಕು. ಆಮೇಲೆ ಆ ಅಗ್ನಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಪ್ರತಿಷ್ಠಾಪನೆಯನ್ನು ಮಾಡಿ ಅಲ್ಲಿ ಅಗ್ನಿಯನ್ನು ವಿಸರ್ಜನೆ ಮಾಡಲಿಕ್ಕಿರುತ್ತೆ. 2 ದರ್ಬೆಯನ್ನು ತಗೊಳ್ತಾರೆ, 2 ದರ್ಬೆಯನ್ನು ಹೊತ್ತಿಸ್ತಾರೆ, ಅದರಲ್ಲಿ ಬೆಂಕಿಯನ್ನು ಹಚ್ಚಿ ಕ್ರವ್ಯಾದಾಗ್ನಿಂ ವಿಸರ್ಜಯೇತ್ ಅಂತ ಹೇಳ್ತಾರೆ. ಕ್ರವ್ಯಾದ ಅನ್ನುವಂಥ ಅಗ್ನಿಯನ್ನು ವಿಸರ್ಜನೆ ಮಾಡಬೇಕು ಅಂದರೆ ಅವನು ಸರ್ವಭಕ್ಷ. ಆದರೆ ಇಲ್ಲಿ ನಾವು ಸ್ಥಾಪನೆ ಮಾಡಿದ ಅಗ್ನಿ ಸರ್ವಭಕ್ಷ ಅಲ್ಲ, ಕಂಡದ್ದನ್ನು ತಿನ್ನುವವನಲ್ಲ ಅವನು. ಆದ್ದರಿಂದ ನಾವು ಹಾಕುವ ಆಹುತಿಯನ್ನು ಮಾತ್ರ ತಿನ್ನುವವನು ಆ ದೃಷ್ಟಿಯಿಂದ. ಹಾಗಾಗಿ ಕ್ರವ್ಯಾದ ಅನ್ನುವಂಥ ಮುಖ ಮಾತ್ರ ಏನಾಗಬೇಕು, ಸರ್ವಭಕ್ಷ ಆಗಲಿ ಅಂತ ಆವತ್ತಿನಿಂದಲೂ ಕೂಡ ಹೇಳಿದ್ರಂತೆ. ಹೀಗೆ ಹೇಳಿದ್ರಿಂದಾಗಿ ಆಯಿತು ಅಂತ ಅಗ್ನಿ ಆ ವ್ಯವಸ್ಥೆಯನ್ನು ಮಾಡಿಕೊಂಡ ಅಂತ ಹೇಳುತ್ತಾರೆ. ಇದಾದ ಮೇಲೆ ಏನಾಯಿತಂತೆ, ಮುಂದೆ ಈ ಅವನು ಚವನ ಮಹರ್ಷಿಗಳೇನಿದ್ದಾರೆ, ಚವನ ಮಹರ್ಷಿಗಳಿಗೆ ಒಬ್ಬ ಮಗ ಹುಟ್ಟಿದಂತೆ, ಪ್ರಮತಿ ಅಂತ ಹೆಸರು ಅವನಿಗೊಬ್ಬ ಮಗ ಹುಟ್ಟಿದ. ಅವನ ಹೆಸರು ರುರು ಅಂತ ಹೆಸರು ಅವನಿಗೆ, ರುರು ಅಂತ. ಆ ರುರು ಏನು ಮಾಡಿದ ಅಂತಂದರೆ, ಒಂದು ಹುಡುಗಿ ಇದ್ದಂತೆ, ಅವಳ ಹೆಸರು ಪ್ರಮದ್ವರ ಅಂತ ಹೆಸರು ಅವಳದ್ದು, ಪ್ರಮದ್ವರ ಅಂತ. ಆ ರುರು ಮತ್ತು ಪ್ರಮದ್ವರ, ಆ ಪ್ರಮದ್ವರೆ ಏನಿದ್ದಾಳಲ್ವ, ಆ ಪ್ರಮದ್ವರೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಇವನು ಅಂದ್ಕೊಂಡಂತೆ. ರುರು ಬಹಳ ಚೆನ್ನಾಗಿದ್ಲು, ಅವಳನ್ನೇ ಮದುವೆ ಮಾಡಿಕೊಳ್ಬೇಕು ಅಂತ ಇವನಿಗೆ ಅಪೇಕ್ಷೆ ಆಯಿತು. ಎಲ್ಲ ನಿಶ್ಚಯ ಮಾಡಿಕೊಂಡು ಇನ್ನೇನು ಮದುವೆ ಮಾಡಿಕೊಳ್ಳೋದು ಅಂತಲೇ ಆಗೋಗಿತ್ತೆಲ್ಲ. ಎಲ್ಲ ಆಗೋಗಿರಬೇಕಾದ್ರೆ ಇದ್ದಕ್ಕಿದ್ದಾಗೆ ಆ ಪ್ರಮದ್ವರೆ ಏನಿದ್ದಲ್ವ, ಆ ಪ್ರಮದ್ವರೆಗೆ ಒಂದು ಹಾವು ಬಂದು ಕಚ್ಚಿತಂತೆ. ಹಾವು ಬಂದು ಕಚ್ಚಿತ್ತು, ಸತ್ತೇ ಹೋದ್ಲಂತ. ಅವಳು ಸತ್ತೋದ್ಲು. ಸತ್ತೋದ ಕೂಡಲೇ ಈ ರುರು ಏನಿದ್ದಾನೆ, ಒಂದು ಅತ್ತ ಅಂದರೆ ಅವನ ಅಳುವಿನ ಧ್ವನಿಯನ್ನು ಕೇಳಿ ಮೇಲಿದ್ದಂಥ ದೇವತೆಗಳು, ಗಂಧರ್ವರು ಎಲ್ಲರೂ ಓಡಿ ಬಂದ್ರಂತ ಒಂದು ಸರ್ತಿ ಇವನ ಅಳುವಿನ ಧ್ವನಿಯನ್ನು ಕೇಳಿ. ರುರುವಿನ ಧ್ವನಿ, ಅದಕ್ಕೆ ರುರು ಅಂದ್ರೇ ಅಳೋದು ಅಂತ, ಗುಳು ಅಂತ ಅಳೋದು ಅಂತ. ಹಾಗೆ ಅಳುತ್ತಾ ಇದ್ದಂತೆ. ಆ ಎಲ್ಲ ದೇವತೆಗಳು ಬಂದರು, ಕೇಳಿದರು, ಯಾಕೋ ಅಳುತ್ತಿದ್ದೆ,
ನನ್ನ ಹೆಂಡತಿ ಆಗಬೇಕಾದವಳು ಈ ಥರ ಪ್ರಾಣ ಕಳ್ಕೊಂಡಿದ್ದಾಳೆ, ನನಗಾಗ್ತಾ ಇಲ್ಲ ತಡ್ಕೊಳ್ಳಿಕ್ಕೆ ಅಂತ ಮತ್ತೆ ಅಳ್ಲಿಕ್ಕೆ ಶುರು ಮಾಡಿದ್ನಂತೆ. ಕೆಲವ್ರಿಗೆ ಹೆಂಗೆ ಆಗ್ತಿರ್ತದೆ ಅಂದರೆ ದುಃಖ ಇರ್ತದೆ, ಯಾಕೆ ಅಂತ ಕೇಳಿದರೆ ಮತ್ತೆ ಜಾಸ್ತಿ ಶುರು ಮಾಡ್ತಾರೆ ಅವ್ರು ಅಳ್ಳಿಕ್ಕೆ. ಹಾಗೆ ಅವನಿಗೆ ಮತ್ತೆ ಶುರುವಾಯ್ತಂತ ಅವನಿಗೆ. ಅದಕ್ಕೆ ಶುರುವಾಗಿ ಅಳ್ಳಿಕ್ಕೆ ಶುರು ಮಾಡಿದ್ನಂತೆ. ಆವಾಗ ಅವನಿಗೆ ಹೇಳಿದ್ರಂತೆ, ಅವಳನ್ನು ಬದುಕಿಸ್ಕೊಡ್ತೀವಿ ನಾವು, ಆದರೆ ಒಂದು ಕಂಡೀಷನ್ನು ಅಂದರೆ ಏನು, ನಿನ್ನ ಜೀವನದ ಅರ್ಧ ಆಯುಷ್ಯವನ್ನು ಅವಳಿಗೆ ಕೊಟ್ಟರೆ ಅವಳನ್ನು ಬದುಕಿಸ್ಕೊಡ್ತೀವಿ, ನೀ ಮದುವೆ ಮಾಡ್ಕೊಂಡು ಇರ್ಬೋದು ಅಂತ. ಇವನು ಹೇಳಿದ, ನಾ ತಯಾರಿದ್ದೀನಿ ಎಂದ ಅವನು. ನನ್ನ ಜೀವನದ ಅರ್ಧ ಆಯುಷ್ಯವನ್ನು ಕೊಡ್ತೀನಿ ನಾನು ಅಂತ ಹೇಳಿದ. ಆಯಿತು ಅಂತ ಅರ್ಧ ಆಯುಷ್ಯವನ್ನು ಕೊಟ್ಟು ಪ್ರಮದ್ವರೆಯನ್ನು ಬದುಕಿಸಿ ಮತ್ತೆ ಅವಳನ್ನು ಮದುವೆ ಮಾಡಿಕೊಂಡಂತೀವಿ. ರುರು ಮದುವೆ ಮಾಡಿಕೊಂಡು ಚೆನ್ನಾಗಿ ಬದುಕಿದೆ. ಆದರೆ ಇವನೇನು ಮಾಡ್ತಿದ್ದಂತೆ ಯಾವಾಗಲೂ ಕೂಡ ಅಂದರೆ, ಅವನ ಅರ್ಧ ಆಯುಷ್ಯ ಕೊಟ್ಟು ಮದುವೆ ಎಲ್ಲ ಆಯಿತು, ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ಓಡಾಡ್ತಿದ್ದಂತೆ ಯಾವಾಗಲೂ ಕೂಡ, ಕೈಯಲ್ಲಿ ಯಾವಾಗಲೂ ಒಂದು ಕೋಲು. ಅವನು ಮತ್ತೆ ಕೋಲು ಹಿಡ್ಕೊಂಡು ಮನೇಲಿ ಇರ್ತಿರಲಿಲ್ಲ. ಊಟ ಆಯಿತು ಅಂದರೆ ಮನೆ ಬಿಟ್ಟು ಹೊರಗೆ ಹೋಗಿಬಿಡ್ತಿದ್ದಂತ, ಎಲ್ಲಿಯಾದರೂ ಹೋಗು. ಯಾಕೆ ಅಂದರೆ ಎಲ್ಲೆಲ್ಲಿ ಹಾವು ಸಿಗ್ತಾವೋ ಅದನ್ನು ಹೊಡೆದು ಕೊಲ್ಲಬೇಕು ಅಂತ. ಯಾಕೆ ಅಂದರೆ ನನ್ನ ಹೆಂಡತಿ ಆಗುವಳನ್ನು ಇವು ಹಾವು ಕೊಂದಿದ್ದಲ್ವ, ಆದ್ದರಿಂದ ಜಗತ್ತಿನಲ್ಲಿ ಹಾವೇ ಇರಬಾರ್ದು ಅಂತ ಎಲ್ಲ ಹಾವುಗಳನ್ನು ಕೊಲ್ತೇನೆ ಅಂತ ಅಂದುಕೊಂಡು ಈ ರುರು ಏನು ಮಾಡಿದಂತೆ ಎಲ್ಲ ಕಡೆಯಲ್ಲೂ ಕೂಡ ಕೊಲ್ತಾ ಹೋದನಂತೆ. ಈ ರೀತಿ ಎಲ್ಲ ಕಡೆಯಲ್ಲೂ ಕೂಡ ಕೊಲ್ತಾ ಹೋದನಂತೆ. ಹೀಗೆ ಕೊಲ್ತಾ ಹೋದಾಗ ಆಗ ಒಮ್ಮೆ ಏನಾಯ್ತಂತೆ, ಯಾವುದೋ ಒಂದು ಕಡೆಯಲ್ಲಿ ಹೋದಾಗ ಒಂದು ಹಾವು ಕಾಣಿಸ್ತು. ಆ ಹಾವನ್ನು ಹೊಡಿಬೇಕು ಅಂತ ಹೋದನಂತೆ. ಅವನು ಹೊಡಿಬೇಕು ಅಂತ ಹೋದ ಕೂಡಲೇ ಆ ಹಾವು ಮಾತಾಡಿತಂಥದ್ದು. ಹಾವೇ ಮಾತಾಡಿತಂತೆ, ನನ್ನನ್ನು ಹೊಡಿಬೇಡ, ನಾ ಕಚ್ಚೋ ಹಾವಲ್ಲ, ನಾನು ಕಚ್ಚೋ ಹಾವಲ್ಲ ಅಂತ ಮಾತಾಡಿತಂಥದ್ದು. ನಾ ಕಚ್ಚೋ ಹಾವಲ್ಲ ಅಂತ ಹೇಳಿದ ಕೂಡಲೇ ಇವನಿಗೆ ಆಶ್ಚರ್ಯ ಆಯ್ತು. ಇವನಿಗೆ ಏನಿದು ವಿಚಿತ್ರ, ಹಾವು ಮಾತಾಡ್ತಾ ಇದೆಯಲ್ಲ ಅಂತ ಆಶ್ಚರ್ಯ ಆಯ್ತು ಇವನಿಗೆ. ಆಶ್ಚರ್ಯ ಆಗಿ, ಅಲ್ಲ ಮಾತಾಡ್ತಿದ್ದೀಯಲ್ಲೋ, ಏನು ನಿನ್ನ ವಿಶೇಷತೆ ಏನು ಅಂತ ಕೇಳಿದ ಅವನು. ಕೇಳಿದಾಗ ಅವನು ಹೇಳಿದಂತೆ, ಏನಿಲ್ಲ ನೋಡು, ನಾನು ಕಚ್ಚೋ ಹಾವಲ್ಲ ನಾನು. ಯಾಕೆಂದರೆ ಸರ್ಪ ಅಂತಿರ್ತವೆ ಕೆಲವು, ಅವು ಕಚ್ಚುತ್ತಾವಂತೆ. ಇನ್ನು ಕೆಲವು ಈ ಡುಂಡುಭ ಅಂತ ಕೆಲವು ಸರ್ಪಗಳಿರ್ತವೆ, ಕೆಲವು ಹಾವುಗಳು ಅವು ಕಚ್ಚಲಿಕ್ಕೆ ಬರೋದಿಲ್ಲ, ಸುಮ್ಮನೆ ಓಡಾಡ್ಕೊಂಡಿರ್ತವೆ, ಕಚ್ಚಲ್ಲ ಅವು, ಕಚ್ಚದೇ ಇರುವಂಥ ಹಾವು ಡುಂಡುಭ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅದನ್ನು. ಅಂಥ ಡುಂಡುಭ ಹಾವು ನಾನು, ಕಚ್ಚುವಂಥ ಹಾವಲ್ಲ, ನನ್ನನ್ನು ಹೊಡಿಬೇಡ ನೀನು ಅಂತ ಕೇಳಿದ್ನಂತೆ. ಅದಕ್ಕೆ ಇಷ್ಟು ಹೇಳಿದ ಕೂಡಲೇ ಆಗ ಅವನು ಕೇಳಿದ್ನಂತೆ, ಅಲ್ಲ ನೀನು ಯಾಕೆ ಹಿಂಗೆ ಬಂದಿದ್ದಿ, ಈ ಹಾವು ಯಾಕೆ ಆಗಿದ್ದಿ, ಮಾತಾಡ್ತಿದ್ದಿ ಬೇರೆ, ಏನು ವಿಶೇಷ ಅಂತ ಕೇಳಿದ. ಅದಕ್ಕೆ ಅವನು ಹೇಳಿದ, ನೋಡು, ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಋಷಿಕುಮಾರ ಆಗಿದ್ದೆ ಅಂತ. ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಋಷಿಕುಮಾರ. ಆಗ ನನಗೆ ಸಹಸ್ರಪಾತ್ ಅಂತ ಹೆಸರು, ನನಗೆ ಸಹಸ್ರಪಾತ್ ಅಂತ. ಆ ಸಹಸ್ರಪಾತ್ ಅನ್ನುವಂಥ ಹೆಸರಿನ ನಾನು ಆ ವ್ಯಕ್ತಿ. ನನಗೆ ಒಬ್ಬ ಸ್ನೇಹಿತ ಇದ್ದ, ಅವನು ಒಬ್ಬ ಋಷಿಕುಮಾರ, ಖಗವ ಅಂತ ಹೆಸರು ಅವನಿಗೆ. ಅವರದೆಲ್ಲ ವಿಚಿತ್ರವಾದ ಹೆಸರುಗಳೇ. ಅಂತೂ ಅವನು ಸಹಸ್ರಪಾತ್, ಇವನು ಖಗವ ಅಂತ. ಇವನೇನು ಮಾಡಿದ್ನಂತೆ, ಒಂದು ಸರ್ತಿ ಇವನು ಒಂದು ದರ್ಬೆ ಇರ್ತದಲ್ಲ, ದರ್ಬೆಯಿಂದ ಒಂದು ಹಾವನ್ನು ಮಾಡ್ತಾ ಇದ್ನಂತೆ. ಈ ಸಹಸ್ರಪಾತ್ ದರ್ಬೆಯಿಂದ ಒಂದು ಹಾವನ್ನು ಮಾಡಿದ್ನಂತೆ. ದರ್ಬೆಯಿಂದ ಒಂದು ಹಾವನ್ನು ಮಾಡಿ, ಆ ಹಾವನ್ನೆಲ್ಲ ಚೆನ್ನಾಗಿ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದ. ಆ ಖಗವನಿಗೂ ಇವನಿಗೂ ಬಹಳ ಸ್ನೇಹ. ಆ ಸ್ನೇಹ ಇದ್ದಾಗ ಏನು ಮಾಡಿದ, ಒಂದು ಸರ್ತಿ ಆ ಖಗವ ಬಂದಾಗ ಇವನೇನು ಮಾಡಿದ್ನಂತೆ, ಹಿಂದಿನಿಂದ ಹೋಗಿ ಆ ದರ್ಬೆ ಹಾವನ್ನು ಮೈ ಮೇಲೆ ಹಾಕಿ ಹೆದರಿಸ್ಬಿಟ್ನಂತ ಒಂದು ಸರ್ತಿ. ಅವನಿಗೆ ಒಮ್ಮೆ ಗಾಬರಿ ಆಗೋಯ್ತು ಒಂದು ಸರ್ತಿ. ಕೆಲವರು ಗಟ್ಟಿದ್ರೆ ಪರವಾಗಿಲ್ಲ, ಕೆಲವರು ಏನಾದ್ರು ಹಾರ್ಟ್ ಒಂದು ಸ್ವಲ್ಪ ಏನಾದ್ರು ವೀಕ್ ಇತ್ತು ಅಂದರೆ ಅಲ್ಲೇ ಫೇಲ್ ಆಗಿಬಿಡ್ತದೆ ಅವರಿಗೆ, ಹಾಗೆಲ್ಲ ಆಗ್ತಿರ್ತದೆ. ಇದನ್ನೆಲ್ಲ ಅಂದರೆ ಈಗೆಲ್ಲ ನೋಡ್ರಿ, ಕೆಲವು ಜಾತ್ರೆ ಗೀತ್ರೆ ಅಂತ ಬರ್ತಿರ್ತಾರೆ. ಆ ಜಾತ್ರೆಯಲ್ಲಿ ಇಂಥವೆಲ್ಲ ಹಲ್ಲಿ ಪಲ್ಲಿ ಇಂಥವೆಲ್ಲ ಪ್ಲಾಸ್ಟಿಕ್ ಇವೆಲ್ಲ ಮಾರ್ತಿರ್ತಾರೆ. ಅದನ್ನು ಮನೆಯಲ್ಲಿ ತಂದಿಟ್ಟುಕೊಂಡು ಇನ್ನೊಬ್ರಿಗೆ ಹೆದರಿಸ್ಲಿಕ್ಕೆ ಅಂತಲೇ ಇಟ್ಟುಕೊಂಡಿರ್ತಾರೆ ಕೆಲವರು, ಅದಕ್ಕೆ ಅಂತಲೇ. ಹಾಗೆಲ್ಲ ಮಾಡಿದರೆ ಏನು ಅನರ್ಥ ಆಗ್ತದೆ ಅಂತ ಮಹಾಭಾರತ ಹೇಳ್ತದೆ ಕಥೆ. ಅವನೇನಾದರೂ ಸ್ವಲ್ಪ ಏನು, ಅವನು ಭಾರಿ ಹೆದರಿಕೆ ಆಗಿಬಿಡುತ್ತಂತ ಅವನಿಗೆ, ಖಗವನಿಗೆ. ಎಷ್ಟು ಹೆದರಿದ ಅಂತಂದರೆ ತಡಿಲಿಕ್ಕಾಗದೆ ಎದೆ ಒಡೆದು ಹೋಗಬೇಕು ಅವನಿಗೆ, ಅಷ್ಟು ಹೆದರಿಕೆ ಆಗಿಬಿಡುತ್ತಂತೆ. ಕಡೆಗೆ ಸ್ನೇಹ ಇತ್ತು, ಆ ಸ್ನೇಹ ಇದ್ದರೂ ಕೂಡ ನನಗಿಷ್ಟು ಹೆದರಿಸಿಯಲ್ಲ ಅಂತ ಸಿಟ್ಟು ಬಂದು, ಕಚ್ಚದೇ ಇರುವಂಥ ದರ್ಬೆ ಹಾವನ್ನು ನನ್ನ ಮೈ ಮೇಲೆ ಹಾಕಿದ್ದೆ, ಆದ್ದರಿಂದ ಕಚ್ಚದೇ ಇರುವ ಹಾವೇ ನೀನಾಗುವಂತ ಶಾಪ ಹಾಕಿದ್ನಂತ. ಕಚ್ಚದೇ ಇರುವ ಹಾವು ನೀನಾಗುವಂತ ಶಾಪ ಹಾಕಿದ. ಆ ಶಾಪ ಹಾಕಿದ್ರಿಂದ ನನಗೆ ಈ ಜನ್ಮ ಬಂದಿದೆ ಅಂತಂದ. ನನಗೆ ಈ ಜನ್ಮ ಬಂದಿದೆ ಅಷ್ಟು ಹೇಳಿದಾಗ ಆಮೇಲೆ ಕೇಳಿದ್ನಂತೀವನು, ಅಲ್ಲೋ ಮತ್ತು ಈ ಜನ್ಮದಲ್ಲಿ ಇನ್ನೂ ಎಷ್ಟು ದಿವಸ ಇರ್ತೀನಿ ನೀನು ಅಂತ ಕೇಳಿದ್ನಂತೆ. ಆಗ ಇಲ್ಲ, ನನ್ನ ಸ್ನೇಹಿತ ನನ್ನ ಮೇಲೆ ಒಂದು ಕಾರುಣ್ಯ ತೋರಿಸಿದ್ದಾನೆ. ಏನು ಅಂತಂದರೆ, ನೀನು ಕಚ್ಚದೇ ಇರುವ ಹಾವು ಆಗಿರ್ತಿ, ಆದರೆ ನಿನ್ನನ್ನು ಕೊಲ್ಲಿಕ್ಕೆ ಅಂತ ಒಬ್ಬ ರುರು ಅಂತ ಬರ್ತಾನೆ, ಅವನ ದರ್ಶನ ಆದ ಕೂಡಲೇ ನಿನ್ನ ಈ ಜನ್ಮದಿಂದ ವಿಮುಕ್ತಿ ಸಿಗ್ತದೆ ಅಂತ ಹೇಳಿದ್ದಾನೆ ಅಂತಂದ. ಇವತ್ತು ಆ ರುರು ಬೇರೆ ಯಾರಲ್ಲ, ನಾನೇ ಅಂತಂದ. ನನಗೆ ಮುಕ್ತಿ ಸಿಕ್ತು ಅಂದ ಇವನು, ನನಗೆ ಮುಕ್ತಿ ಸಿಕ್ತು ಆಯಿತು ಅಂತ ಅವನಿಗೆ ಮುಕ್ತಿ ಸಿಕ್ಕು ಹೊರಟೇ ಬಿಟ್ಟನಂತ ಅವನು. ಹೀಗೆ ಆ ಮುಕ್ತಿ ಸಿಕ್ಕು ಹೊರಟನಂತೆ ಅವನು.
ಇಂಥ ವ್ಯಕ್ತಿ ಆದ ಅಂತ ಹೇಳ್ತಾರೆ. ಆಗ ಅವನಿಗೊಂದು ಮಾತನ್ನು ಹೇಳ್ತಾನೆ. ಅವನು ಹೊರಡಬೇಕಾದ್ರೆ ಆ ಸಹಸ್ರಪಾತಿ ಹೇಳಿದ್ನಂತೆ, ನಾನು ಕಚ್ಚೋ ಹಾವಲ್ಲ ಅಂದ ಕೂಡಲೇ ನಿಲ್ಲಿಸಿಬಿಟ್ಟು ನನ್ನನ್ನು ಹೊಡೆಯೋದನ್ನು. ಅಂದರೆ ಸರ್ಪಜಾತಿಗೆ ಸೇರಿದವರ ರಕ್ಷಣೆಗೋಸ್ಕರವಾಗಿ, ಅಂದರೆ ಬ್ರಾಹ್ಮಣರು ನೀವು ಬೇಡಪ್ಪ ಅಂತ ಕೇಳ್ಕೊಂಡ್ಬಿಟ್ರೆ ನಿಲ್ಲಿಸಿಬಿಡ್ತೀರಿ. ಹಾಗಿರುವಂಥ ವ್ಯಕ್ತಿಗಳು. ನೀನು ಎಂಥವನು ಅಂದರೆ ಆಸ್ತಿಕ ಋಷಿಯಂತೆ ನೀನು ಅಂತಂದನಂತೆ. ಆಸ್ತಿಕ ಋಷಿಯಂತೆ ನೀನು. ಯಾಕೆ ಅಂದರೆ ಸರ್ಪಯಾಗವನ್ನು ಜನಮೇಜಯ ಮಾಡಿದಾಗಲೂ ಕೂಡ ಆಸ್ತಿಕ ಮಹರ್ಷಿಗಳು ಬಂದು ಆ ಸರ್ಪಗಳನ್ನು ರಕ್ಷಣೆ ಮಾಡಿದ್ದಾನೆ, ಅದರಂತೆ ನೀನು ನನ್ನನ್ನು ರಕ್ಷಣೆ ಮಾಡಿದಿ ಅಂತ ಹೇಳಿದನಂತೆ. ಇಷ್ಟು ಹೇಳಿದ ಕೂಡಲೇ ಆಗ ರುರು ಕೇಳ್ತಾನೆ ಆ ಸಹಸ್ರಪಾತನ್ನು, ಅಲ್ಲ ಆ ಆಸ್ತಿಕ ಋಷಿಗಳು ಯಾರು, ಅವ್ರು ಯಾಕೆ ಇದರ ರಕ್ಷಣೆಯನ್ನು ಮಾಡಿದರು, ಅದರ ಹಿನ್ನೆಲೆ ಏನು ಅಂತ ಅವರನ್ನು ಕೇಳಿದ್ರಂತೆ. ಇಷ್ಟು ಅಂದರೆ ಅವರಷ್ಟು ಸೌಜನ್ಯ ಇವರಿಗೆ ಅಂತ ಹೇಳಿದ ಕೂಡಲೇ ಹಾಗಾದ್ರೆ ಆಸ್ತಿಕ ಋಷಿಗಳ ಕಥೆ ಹೇಳ್ತೀನಿ ಕೇಳ್ರಿ ಅಂದ್ರಂತೆ. ಅವ್ರು ಯಾರು ಅಂತ ಕೇಳಿದಾಗ ಆಗ ಹೇಳ್ತಾರೆ, ಒಬ್ಬ ಋಷಿ ಇದ್ದಂತೆ, ಒಬ್ಬ ಋಷಿ. ಅವನ ಹೆಸರೇನು ಅಂದರೆ ಜರತ್ಕಾರು ಅಂತ ಹೆಸರಂತೆ. ಆ ಋಷಿ ಹೆಸರು ಜರತ್ಕಾರು. ಆ ಜರತ್ಕಾರು ಅನ್ನುವಂಥ ಋಷಿ ಏನಿದ್ದಾನೆ ಅವನು ಸಂಚಾರ ಮಾಡ್ಕೊಂಡು ಹೋಗ್ತಿದ್ದಂತೆ. ಕಥೆಗಳು ಉಳಿಯೋದು ಕಷ್ಟ, ಬೇರೆ ಬೇರೆ ಕಥೆಗಳು ಬರ್ತಾರೆ, ಆಯಿತಾ. ಅಂತೂ ಜರತ್ಕಾರು ಅಂತ ಒಬ್ಬ ಋಷಿ, ಅವನು ಋಷಿ ಸಂಚಾರ ಮಾಡ್ಕೊಂಡು ಹೋಗ್ತಾ ಇದ್ದಂತೆ. ಅವನು ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ಹಾಳು ಬಾವಿ, ಪ್ರಪಾತ, ಹೊಂಡ, ಒಂದು ದೊಡ್ಡ ಹೊಂಡ ಕಾಣಿಸ್ತಂತೆ. ಹೊಂಡ ಕಾಣಿಸಿ ಏನಪ್ಪ ಇದು ಅಂತ ಹಿಂಗೆ ಬಗ್ಗಿ ನೋಡಿದ್ನಂತೆ. ಬಗ್ಗಿ ನೋಡಿದರೆ ಅನೇಕ ಋಷಿಗಳೆಲ್ಲರೂ ಕೂಡ ಆ ಹೊಂಡದಲ್ಲಿದ್ದಾರಂತೆ. ಆ ಹೊಂಡದಲ್ಲಿರುವಂಥ ಋಷಿಗಳೆಲ್ಲ ಹೇಗಿದ್ದರು ಅಂತಂದರೆ, ಒಂದು ಬಳ್ಳಿ ಇತ್ತಂತೆ. ಆ ಬಳ್ಳಿಗೆ 4-6 ಬ್ರಾಂಚಸ್ಸು ಅದಕ್ಕೆ ಅಲ್ಲಲ್ಲಿ ಹಬ್ಬಿಕೊಂಡಿತ್ತು. ಹಬ್ಬಿಕೊಂಡಂಥ ಬಳ್ಳಿಯನ್ನು ಹಿಡ್ಕೊಂಡು ನಿಂತಿದ್ದಾರಂತೆ ಎಲ್ಲರೂ ಕೂಡ. ಅದಕ್ಕೆ ನೇತಾಡ್ಕೊಂಡಿದ್ದಾರಂತೆ. ಎಲ್ಲ ನೇತಾಡ್ಕೊಂಡಿರಬೇಕಾದ್ರೆ ಅದರಲ್ಲೂ ಕೂಡ ಒಂದೇ ಒಂದು ಬ್ರಾಂಚಿನ ಮೇಲೆ ನಿಂತಿದೆ ಆ ಬಳ್ಳಿ. ಆ ಒಂದು ಬ್ರಾಂಚಲ್ಲಿ ಒಂದು ಗೆಲ್ಲಲ್ಲಿ ನಿಂತಿದೆ. ಅದನ್ನು ನೋಡಿದನಂತೆ. ನೋಡಿ ಇವನಿಗೆ ಆಶ್ಚರ್ಯ ಆಯಿತು. ಅವರೆಲ್ಲ ಕೂಗಾಡ್ತಿದ್ದಾರಂತೆ, ಒದ್ದಾಡ್ತಿದ್ದೀವಿ ಅಂತ, ಸಹಾಯ ಸಹಾಯ ಅಂತ ಕೇಳ್ತಿದ್ದಾರೆ. ಕೇಳಬೇಕಾದ್ರೆ ಏನಾಯ್ತಂತೆ, ಈ ಜರತ್ಕಾರು ಅವ್ರನ್ನೆಲ್ಲ ನೋಡಿ ಅವನು ಕೇಳ್ತಾನೆ, ಯಾರು ನೀವು ಅಂತ ಕೇಳಿದ್ನಂತೆ. ಇಷ್ಟು ಜನ ಋಷಿಗಳೆಲ್ಲರೂ ಕೂಡ ಇಲ್ಲಿ ಬಿದ್ದು ಒದ್ದಾಡ್ತಿದ್ದೀರಲ್ಲ, ಯಾರು ನೀವು, ಯಾಕೆ ಹೀಗೆ ಒದ್ದಾಡ್ತಾ ಇದ್ದೀರಿ, ಏನು ಅಂತ ಕೇಳಿದ. ಅದು ಏನು, ಅದು ಒಂದೇ ಒಂದು ಸಣ್ಣ ಇದು ಸಿಗಾಕ್ಕೊಂಡಿದೆ, ಅದು ಬಿಚ್ಚಿತ್ತು ಅಂದರೆ ಅದು ಏನಾಗ್ತಾ ಇದೆ ಅಂತೆ, ಒಂದು ಇಲಿ ಬಂದು ಅದನ್ನು ಬೇರೆ ಕಡಿತಾ ಇದೆ ಅಂತೆ. ಯಾವಾಗ ಬೇಕಾದ್ರೂ ಬಿದ್ದು ಹೋಗ್ಬೋದು, ಅದು ಕಡಿತಾ ಇದೆ. ಒಂದು ಸಣ್ಣ ತುದಿಯಲ್ಲಿ ನಿಂತಿದೆ ಅಷ್ಟೇ, ಅಷ್ಟರಲ್ಲೇ ನಿಂತಿದ್ದಾರೆ ಇವರೆಲ್ಲರೂ ಕೂಡ. ನನ್ನ ರಕ್ಷಣೆ ಮಾಡಿರಿ ಅಂತ ಅಂದ್ಕೊಂಡು ನಿಂತಿದ್ದಾರೆ ಎಲ್ಲರೂ ಕೂಡ. ಅದನ್ನು ಹಿಡ್ಕೊಂಡೇ ನಿಂತಿದ್ದಾರಂತೆ ಎಲ್ಲರೂ ಕೂಡ. ಅನೇಕ ಋಷಿಗಳು ನಿಂತಿದ್ದಾರೆ. ಅವ್ರು ನೋಡಿ ಕಾರುಣ್ಯ ಬಂದು ಕೇಳಿದ ಜರತ್ಕಾರು, ಯಾರು ನೀವು ಅಂತ ಕೇಳಿದಂತೆ. ಯಾರು ನೀವು, ಯಾಕೆ ಇಲ್ಲಿ ಇದ್ದೀರಿ, ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀರಿ, ಯಾಕೆ ನೀವು ಅಂತ ಕೇಳಿದ್ರಂತೆ. ಅದಕ್ಕೆ ಕೇಳಿದ್ದಕ್ಕೆ ಅವರೆಲ್ಲ ಹೇಳಿದ್ರಂತೆ, ನಾವೆಲ್ಲ ಜೋತಾಡ್ತಿರುವಂಥ ವೃದ್ಧರು, ನಾವೆಲ್ಲ ಋಷಿಗಳಾಗಿದ್ವಿ ಅಂದ್ರಂತೆ. ನಾವೆಲ್ಲ ಋಷಿಗಳು, ನಮ್ಮ ವಂಶದಲ್ಲಿ ಅವರಿದ್ದಾರೆ ಇವರಿದ್ದಾರೆ ಅಂತ ನಮ್ಮ ವಂಶದಲ್ಲಿರುವಂಥ ಎಲ್ಲ ಋಷಿಗಳು ಕೂಡ ಬಂದು ಇಲ್ಲಿ ಬಿದ್ದಿದ್ದೀವಿ ನಾವು ಅಂದ್ರಂತೆ. ನಾವೆಲ್ಲ ಒಂದೇ ವಂಶದವ್ರು, ನಾವೆಲ್ಲರೂ ಕೂಡ ಒಂದೇ ವಂಶದ ಋಷಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಬಿದ್ದಿದ್ದೀವಿ, ಇದನ್ನು ಹಿಡ್ಕೊಂಡಿದ್ದೀವಿ, ಒಂದು ಸ್ವಲ್ಪ ಉಳಿದು ಯಾವಾಗ ಬೀಳ್ತೀವೋ ಗೊತ್ತಿಲ್ಲ ನಾವು ಅಂತ ಹೇಳಿದ್ರಂತೆ. ಆದರೆ ಎಲ್ಲ ಋಷಿಗಳು ಇಲ್ಲಿ ಬಂದು ಬಿದ್ದಿದ್ದೀವಿ, ಆದರೆ ನಮ್ಮ ವಂಶದಲ್ಲಿ ಒಬ್ಬ ಋಷಿ ಉಳಿದಿದ್ದಾನೆ, ಬದುಕಿದ್ದಾನೆ ಅಂತಂದ್ರು. ಯಾರವನು ಅಂತ ಕೇಳಿದರು. ಅವನ ಹೆಸರು ಜರತ್ಕಾರು ಅಂದ್ರಂತೀವ. ಒಳಗಿದ್ದವರೆಲ್ಲ ಹೇಳಿದರು ಜರತ್ಕಾರು ಅಂತ ಅವನ ಹೆಸರು ಅಂತಂದರು. ಅವನೊಬ್ಬ ಬದುಕಿದ್ದಾನೆ ಅಂದ್ರಂತೆ. ಅದಕ್ಕೆ ಇವನು ಹೇಳಿದ, ಆ ಜರತ್ಕಾರು ಬೇರೆ ಯಾರಲ್ಲ, ನಾನೇ ಅಂದಂತೀವ. ನಾನೇ ಆ ಜರತ್ಕಾರು ಅಂದ. ನೀವ್ಯಾಕೆ ನಮ್ಮ ವಂಶದ ನಮ್ಮ ಪಿತೃಗಳು ನೀವೆಲ್ಲರೂ ಕೂಡ, ಅಂಥ ಪಿತೃಗಳು ನೀವೆಲ್ಲರೂ ಕೂಡ ಯಾಕೆ ಇದರಲ್ಲಿ ಬಿದ್ದಿದ್ದೀರಿ ಅಂತ ಕೇಳಿದರೆ ಅವರೆಲ್ಲ ಹೇಳಿದರು, ಜರತ್ಕಾರು ನೀನು ನಿನ್ನ ಜೀವನದಲ್ಲಿ ಮದುವೆ ಆಗೋದಿಲ್ಲ ಅಂತ ಅಂದ್ಕೊಂಡು ಓಡಾಡ್ತಿದ್ದಿ ಮಾರಾಯ. ನೀನು ಮದುವೆ ಆಗಲಿಲ್ಲ ಅಂತಾದರೆ ನಮ್ಮ ವಂಶ ಮುಂದೆ ಬೆಳೆಯೋದಿಲ್ಲ. ಆಮೇಲೆ ನಮಗೆ ತರ್ಪಣವನ್ನು ಕೊಡುವವರು ಯಾರೂ ಇಲ್ಲ, ಶ್ರಾದ್ದವನ್ನು ಮಾಡುವವರು ಯಾರೂ ಇಲ್ಲ. ಆದ್ದರಿಂದ ನಮಗೆ ಶ್ರಾದ್ದಾದಿಗಳು ಸರಿಯಾಗಿ ನಡೀತಾ ಇಲ್ಲ, ಆದ್ದರಿಂದ ನಾವೆಲ್ಲ ನರಕಕ್ಕೆ ಬಿದ್ದಿದ್ದೇವೆ ಅಂದ್ರಂತೆ. ಆಗ ಜರತ್ಕಾರು ಹೇಳಿದಂತೆ, ನಿಮ್ಮೆಲ್ಲರ ರಕ್ಷಣೆಗೋಸ್ಕರವಾಗಿ ನಾನು ಮದುವೆ ಮಾಡ್ಕೊಳ್ತೀನಿ ಅಂತಂದಂತೆ. ನನ್ನ ಪಿತೃಗಳೆಲ್ಲರೂ ಕೂಡ ಉದ್ಧಾರ ಆಗ್ತಾರೆ ಅಂತ ಆದರೆ ನಾನು ಮದುವೆಯನ್ನು ಮಾಡಿಕೊಳ್ತೇನೆ ಅಂತ ಹೇಳಿ ಅದಕ್ಕೆ ಹೇಳಿದ್ನಂತೆ, ಮದುವೆ ಮಾಡಿಕೊಳ್ತೀನಿ ಅಂತಂದು. ಆದರೆ ಅದರಲ್ಲೂ ಒಂದು ಕಂಡೀಷನ್ ಹಾಕಿದ್ನಂತ. ಏನು ಕಂಡೀಷನ್ನು ಅಂತಂದರೆ, ನನ್ನ ಹೆಸರು ಜರತ್ಕಾರು ಅಂತ, ನನ್ನ ಹೆಸರೇ ಇರುವಂಥ ಹುಡುಗಿ ಸಿಕ್ಕರೆ ಮಾತ್ರ ಮದುವೆ ಆಗ್ತೀನಿ ಅಂತ. ಯಾರಿಟ್ಕೊಳ್ಬೇಕು, ಜರತ್ಕಾರು ಅಂತ ಹೆಸರು ಯಾರಿಟ್ಕೊಳ್ಬೇಕು ಪಾಪ ಅಂತ. ಅದರಲ್ಲಿ ಪುಣ್ಯಕ್ಕೆ ಅವನಿಗೆ ಅದೃಷ್ಟ ಅಂದರೆ ಅಂಥ ಹುಡುಗಿನೇ ಸಿಕ್ಕಳಂತೆ. ಅಂಥ ಹುಡುಗಿನೇ ಸಿಕ್ಕಳು. ಯಾರವಳು ಅಂತಂದರೆ, ಈ ವಾಸುಕಿ ಅಂತಿದ್ದಾನಲ್ಲ, ವಾಸುಕಿ ಅಂತ ಒಂದು ಸರ್ಪ,
ಆ ವಾಸುಕಿಗೆ ಒಬ್ಬ ಮಗಳಿದ್ಲಂತೆ, ಅವಳ ಹೆಸರು ಕೂಡ ಜರತ್ಕಾರು ಅಂತ ಹೆಸರು. ವಾಸುಕಿ ಅಂತ, ವಾಸುಕಿ ಅಂದರೆ ಶೇಷನ ತಮ್ಮ ಅಂತ ಅರ್ಥ, ಶೇಷನ ತಮ್ಮ. ಆ ಶೇಷನ ತಮ್ಮ ವಾಸುಕಿ ಸಮುದ್ರ ಮಥನದಲ್ಲಿ ಹಗ್ಗ ಆಗ್ತಾನಲ್ಲ ಅವನೇ ಅದು. ಹಾಗಾಗಿ ಆ ಅವನ ಮಗಳಿದ್ಲಂತೆ, ಅವಳ ಹೆಸರು ಕೂಡ ಏನು ಅಂತಂದರೆ ಜರತ್ಕಾರು ಅಂತ ಹೆಸರಿತ್ತಂತೆ. ಅದಕ್ಕೆ ಸರಿ ಅಂತ ಹೇಳಿ ಆ ಜರತ್ಕಾರು ಏನಿದ್ದಾನಲ್ಲ, ಆ ಜರತ್ಕಾರುವಿಗೆ ಈ ಜರತ್ಕಾರುವನ್ನು ಕೊಟ್ಟು ಮದುವೆ ಮಾಡಿದ್ರಂತೆ. ಇವನು ಮದುವೆ ಆದ ಕೂಡಲೇ ಆಗ ಇವರ ವಂಶದಲ್ಲಿ ಇವರಿಬ್ಬರ ದಾಂಪತ್ಯಕ್ಕೆ ಸರಿಯಾಗಿ ಒಬ್ಬ ಮಗ ಹುಟ್ಟಿದ್ನಂತೆ. ಅವನ ಹೆಸರೇ ಆಸ್ತಿಕ ಅಂತ ಹೆಸರು, ಅವನೇ ಆಸ್ತಿಕ ಅಂತ. ಇಂಥ ಒಬ್ಬ ಮಗ ಹುಟ್ಟಿದ. ಆ ಮಗ ಹುಟ್ಟಿದ ಕೂಡಲೇ ಬಾವಿಯಲ್ಲಿ ಬಿದ್ದಂಥ, ಹಾಳು ಬಾವಿಯಲ್ಲಿ ಪ್ರಪಾತದಲ್ಲಿ ಬಿದ್ದಂಥ ಎಲ್ಲ ಋಷಿಗಳು ಕೂಡ, ವೃದ್ಧ ಋಷಿಗಳೆಲ್ಲರೂ ಕೂಡ ಮೇಲ್ಮೇಲೆ ಹಾರಿ ಹೋದ್ರಂತೆ ಎಲ್ಲರೂ ಕೂಡ. ಯಾಕೆ ಅಂದರೆ ನಮ್ಮ ವಂಶದಲ್ಲಿ ಒಬ್ಬ ಬಂದ ಶ್ರಾದ್ದ ಮಾಡ್ತಾನೆ ಅಂತ ಎಲ್ಲರೂ ಕೂಡ ಸ್ವರ್ಗಕ್ಕೆ ಹಾರಿದರು ಅಂತ. ಅಂದರೆ ಇದರಿಂದ ಏನು ತಿಳ್ಕೊಳ್ಬೇಕು ಅಂದರೆ ಸಂತಾನವನ್ನು ಯಾರೂ ಕೂಡ ನಿಲ್ಲಿಸಬಾರದು ಅಂತ ಅರ್ಥ. ಕೆಲವರು ಮಾಡ್ತಿರ್ತಾರೆ ಸಂತಾನ ಅನ್ನುವಂಥ, ತಾನೇ ದೇವರು ಕೊಟ್ಟಿಲ್ಲ ಅಂದರೆ ಬೇರೆ, ಆದರೆ ಮದುವೆ ಆದ ನಂತರವೂ ಕೂಡ ನಮಗೀಗಲೇ ಮಕ್ಕಳು ಬೇಡ 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 ಅಂದ್ಕೊಂಡು ಮುಂದೆ ತಳ್ಳಬಾರ್ದಂಥದನ್ನು. ಅಂದರೆ ದೇವರು ಯಾವಾಗ ಕೊಡ್ತಾನೋ ಗೊತ್ತಿಲ್ಲ, ಆವಾಗ ತೊಗೊಂಬಿಡಬೇಕು ಅಂತ ಅರ್ಥ. ಅದನ್ನು ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು. ಹಾಗಾಗಿ ಸಂತಾನವನ್ನು ನಿಲ್ಲಿಸುವಂಥ, ಅದನ್ನು ಛೇದನೆ ಮಾಡುವ ಅಧಿಕಾರ ನಮಗಿಲ್ಲ. ಪ್ರಜಾತಂತುಮ್ಮಾ ವ್ಯವಚ್ಛೇತ್ಸೀಹಿ, ಪ್ರಜಾತಂತುವನ್ನು ನಿಲ್ಲಿಸುವ ಅಧಿಕಾರ ನಮಗಿಲ್ಲ. ಅಂದರೆ ಈ ಸೃಷ್ಟಿಯ ಕ್ರಮ ಏನಿದೆ ಅಲ್ವಾ, ಆ ಕ್ರಮ ಭಗವಂತ ಹಾಕಿಕೊಟ್ಟ ನಿಯಮ ಇದು. ಆದ್ದರಿಂದ ಅದನ್ನು ನಿಲ್ಲಿಸಬಾರದು ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದಾಗಿ ಇದನ್ನು ಬೆಳೆಸಿಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರವಾಗಿ ಅವರ ಮದುವೆಯ ಸಂಕೇತವಾಗಿ ಹುಟ್ಟಿರುವಂಥದ್ದು ಯಾರು ಅಂತ ಹೇಳಿದರೆ ಆ ಆಸ್ತಿಕ ಎನ್ನುವಂಥ ಋಷಿಗಳು ಹುಟ್ಟಿದರು ಅಂತ ಹೇಳ್ತಾರೆ. ಈ ಆಸ್ತಿಕ ಅನ್ನುವಂಥ ಋಷಿಗಳು ಅವರು ಏನಾಯಿತಂತೆ, ಈ ಯಾಗವನ್ನು ಬಂದು ತಡೆದರು ಅಂತ ಹೇಳ್ತಾರೆ, ಸರ್ಪಯಾಗವನ್ನು. ಜನಮೇಜಯ ರಾಜ ಏನು ಮಾಡಿದ, ಸರ್ಪಯಾಗವನ್ನು ಮಾಡಬೇಕು ಅಂತ ಸರ್ಪಗಳನ್ನೆಲ್ಲವನ್ನು ಕೂಡ ಕರೆದು ಅದಕ್ಕೆಲ್ಲ ಯಾಗ ಮಾಡಬೇಕು ಅಂತ ಹೊರಟ ಸರ್ಪಗಳನ್ನು. ಆದರೆ ಆ ಸರ್ಪಗಳೆಲ್ಲವೂ ಕೂಡ ಬಂದು ಅದರಲ್ಲಿ ಬಿದ್ದುವಲ್ಲ, ಅಷ್ಟು ಶಕ್ತಿ ಇವರಿಗೆ ಎಲ್ಲಿ ಬಂತು? ಮಂತ್ರಕ್ಕೆ ಶಕ್ತಿ ಇದೆ ಸರಿ, ಆದರೂ ಆ ಸರ್ಪಗಳಿಗೂ ಕೂಡ ಒಂದು ಶಕ್ತಿ ಇರ್ತದಲ್ಲ. ನಾವು ಯಾಕೆ ಹೋಗಬೇಕು? ತಪ್ಪು ಮಾಡಿಲ್ಲ, ನಾವು ತಪ್ಪು ಮಾಡಿಲ್ಲ, ಆದರೂ ಜನಮೇಜಯ ಕರೆದು ಕೂಡಲೇ ನಾವು ಯಾಕೆ ಹೋಗಬೇಕು? ತಪ್ಪು ಮಾಡಿದ್ದು ಯಾರೋ ಒಬ್ಬ ವ್ಯಕ್ತಿ ಮಾಡಿದ ಅಂದರೆ ಇವತ್ತು ನಾವೆಲ್ಲ ಅನ್ನೋಲ್ವ, ಎಷ್ಟು ಜನ ಅಂತೇವೆ. ಯಾಕೆಂದರೆ ಯಾರೋ ನಮ್ಮ ಹಿಂದಿನವರು ಯಾರೋ ಏನೋ ಒಂದಷ್ಟು ಜನ ಬೇರೆ ವ್ಯಕ್ತಿಗಳನ್ನು ತುಳಿದಿದ್ದಾರೆ ಅಂತ ಅಂದ್ಕೊಂಡು ಇವತ್ತಿನ ತನಕಲ್ಲೂ ಕೂಡ ಬ್ರಾಹ್ಮಣರಿಗೆ ಯಾವ ಸವಲತ್ತು ಕೂಡ ಇಲ್ಲದಂತೇನೆ ಒದ್ದಾಡಿಸೋದು ಯಾವ ನ್ಯಾಯ ಅಂತ ಕೇಳ್ತೀವಲ್ಲ ನಾವು. ಹಾಗೆ ಆ ಸರ್ಪಗಳೆಲ್ಲ ಕೇಳ್ಬೋದಲ್ವ. ನಾವಲ್ಲ, ಕಚ್ಚಿದ್ದು ತಕ್ಷಕನೊಬ್ಬನ ಕೊಲ್ಲಿಬೇಕಾದ್ರೆ ನಮ್ಮನ್ನೆಲ್ಲ ಯಾಕೆ ಅಂದರೆ ಆ ಏನು ಸರ್ಪಗಳಿದ್ದಾವಲ್ಲ, ಸರ್ಪಗಳಿಗೂ ಕೂಡ ಅವರು ಕರೆದಾಗ ಬೀಳುವಂಥ ಒಂದು ಶಾಪ ಇತ್ತಂತೆ. ಅವಕ್ಕೆ ಸರ್ಪಗಳಿಗೆಲ್ಲ. ಏನದು ಶಾಪ? ಅದರ ಹಿನ್ನೆಲೆ ಏನು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಕಶ್ಯಪ ಮಹರ್ಷಿಗಳಿದ್ದಾರಲ್ಲ, ಕಶ್ಯಪ ಮಹರ್ಷಿಗಳು ಅವರಿಗೆ ಅನೇಕ ಜನ ಹೆಂಡಂದರು. ಅದರಲ್ಲಿ ಇಬ್ಬರು ಕದ್ರು, ಇನ್ನೊಬ್ಬಳು ವಿನತ ಅಂತ. ಕದ್ರು ಮತ್ತು ವಿನತ. ಆ ಕದ್ರು ಮತ್ತು ವಿನತ ಅನ್ನುವಂಥವ್ರಿಬ್ಬರು ಇದ್ರಲ್ವ, ಈ ಸಮುದ್ರ ಮಥನ ಎನ್ನುವಂಥದ್ದು ನಡೀತಂತೆ. ಆ ಸಮುದ್ರ ಮಥನ ಎನ್ನುವಂಥದ್ದು ನಡೆದಾಗ, ಸಮುದ್ರ ಮಥನ ಜೋರು ನಡೆದಾಗ ಅಲ್ಲೆಲ್ಲ ಬಂತು. ಪಾರಿಜಾತ ಹೂ ಬಂತು, ಐರಾವತ ಅನ್ನೋ ಆನೆ ಬಂತು, ಉಚ್ಚೈಶ್ರವಸ್ಸು ಅನ್ನುವಂಥ ಕುದುರೆ ಬಂತು, ಎಲ್ಲವೂ ಬಂದಾಗ ಅದರಲ್ಲಿ ಈ ಉಚ್ಚೈಶ್ರವಸ್ಸು ಅನ್ನೋ ಕುದುರೆ ಬಂತಲ್ಲ, ಅದರದ್ದು ಭಾರಿ ಸುದ್ದಿ ಆಯಿತಂತೆ. ಭಾರಿ ಸುದ್ದಿ, ಎಲ್ಲ ಕಡೆಯಲ್ಲೂ ಕೂಡ ಭಾರಿ ಸುದ್ದಿ ಆಗೋಯ್ತು. ಆ ಸುದ್ದಿ ಆದಾಗ ಎಲ್ಲಿ ತನಕ ಆಯಿತು ಅಂತಂದರೆ, ಆ ಸುದ್ದಿ ಎಲ್ಲ ಕಡೆಯಲ್ಲೂ ಕೂಡ ಪ್ರಚಾರ ಆಯಿತು. ಅದು ಮಾತಾಡ್ತಾ ಆ ಕುದುರೆ ಸುದ್ದಿ ಕದ್ರು ಮತ್ತು ವಿನತೆ ಕಿವಿಗೂ ಬಿದ್ದು ಕೂಡಲೇ ಇಬ್ಬರು ಕೂಡ ಮಾತಾಡ್ಕೊಂಡ್ರಂತೆ. ಕುದುರೆ ಭಾಳ ಚೆನ್ನಾಗಿದೆ ಹಾಗೆ ಹೀಗೆ ಮಾತಾಡಿದ ಮೇಲೆ ಆ ಕದ್ರು ಕೇಳಿದ್ಲಂತೆ ವಿನತೆಯನ್ನು, ಯಾವ ಬಣ್ಣದ್ದು ಅಂತ. ಬಿಳಿ ಬಣ್ಣದ್ದು ಅಂತ. ಅದಕ್ಕೆ ಕದ್ರು ಹೇಳಿದ್ಲಂತೆ, ಹೌದು ಕುದುರೆ ಏನೋ ಬಿಳಿ ಬಣ್ಣದ್ದು ಹೌದು, ಅದರ ಬಾಲ ಮಾತ್ರ ಕಪ್ಪು ಅಂತಂದಂತೆ. ಈ ವಿನತೆ ಇಲ್ಲ ನಾನು ನೋಡಿದ್ದೀನಿ, ಅದು ಕೂಡ ಬಿಳಿನೇ ಇದೆ ಅಂತಂದೆವು. ಅದು ಬಿಳಿ ಅಂದ, ಇಲ್ಲ ಕಪ್ಪು ಅಂತೀವಳು. ಇಬ್ಬರಿಗೂ ಸ್ಪರ್ಧೆ ಶುರುವಾಯಿತು. ನಾ ಹೇಳಿದ್ದು ಸರಿ ಅಂತ ಇಬ್ಬರು ಸ್ಪರ್ಧೆ ಶುರುವಾಗಿ ಕಡೆ ಎಲ್ಲಿ ತನಕ ಅಂದರೆ, ಒಂದು ಕೆಲಸ ಮಾಡಿ, ಇವತ್ತೊಂದು ದಿವಸ ರಾತ್ರಿ ಇರಲಿ, ಕತ್ಲಾಯಿತು, ನಾಳೆ ಬೆಳಿಗ್ಗೆ ಇಬ್ಬರು ಹೋಗೋಣಂತೆ. ಇಬ್ಬರು ಹೋಗಿ ನೋಡಿ ಪರೀಕ್ಷೆ ಮಾಡೇ ಬಂದುಬಿಡೋಣಂತೆ. ಪರೀಕ್ಷೆ ಮಾಡಿ ಅದರ ಬಾಲ ಕಪ್ಪಿದೆಯೋ ಅಥವಾ ಬಿಳಿ ಇದೆಯೋ ಅಂತ. ನಾನು ಹೇಳಿದ್ದು ಸತ್ಯ ಆಗಿದ್ದರೆ, ಕಪ್ಪಾಗಿತ್ತು ಅಂದರೆ ನೀನು ನನ್ನ ದಾಸಿ ಆಗಿರಬೇಕು ಜೀವನ ಪೂರ್ತಿ. ಹಾಂ ಆಯಿತಾ, ಅಂದರೆ ನೀನು ನನ್ನ ದಾಸಿ ಆಗಿರಬೇಕು. ಇಲ್ಲ ಅದು ಬಿಳಿ ಆಗಿತ್ತು ಅಂದರೆ ನಾನು ನಿನ್ನ ದಾಸಿ ಆಗ್ತೀನಿ ಅಂತ ಹೇಳಿದ್ದು.
ಇಬ್ಬರು ಪರಸ್ಪರ ಸ್ಪರ್ಧೆಗಿಳಿದು ಕೂಡಲೇ ಆಯಿತು ಅಂದರು. ಆಯಿತು ಅಂದ್ಕೊಂಡು ಮರುದಿವಸ ಹೋಗೋದು ಅಂತ ತೀರ್ಮಾನ ಆಯಿತು. ಆದರೆ ಈ ಕದ್ರಿಗೆ ಗೊತ್ತಿತ್ತು, ಮಹಾ ಬೆರಕಿದ್ಲು ಅವಳಿಗೆ ಗೊತ್ತಿತ್ತು. ಕದ್ರು ಏನು ಮಾಡಿದ್ಲಂತೆ, ಅವಳು ತನ್ನ ಮಕ್ಕಳೆಲ್ಲ ಇದ್ರಲ್ಲ ಹಾವುಗಳು ಎಲ್ಲರನ್ನು ಕರೆದ್ಲಂತೆ, ಎಲ್ಲ ಸರ್ಪಗಳನ್ನು ಕರೆದು ನೋಡು, ನಾನು ಈ ರೀತಿ ವಿನತೆಗೆ ಹೇಳಿದ್ದೀನಿ, ನಾಳೆ ಅದು ಏನಾಗಬೇಕು ಅಂದರೆ ಕಪ್ಪಿರಬೇಕು ಬಾಲ, ಅದು ಬಿಳಿ ಇದೆ ಅಂತ ನನಗೆ ಗೊತ್ತಿದೆ, ಆದರೆ ನಾನು ಅವಳು ದಾಸಿ ಆಗಬೇಕಾಗ್ತದೆ, ನಾನು ಆಗ್ಲಿಕ್ಕೆ ರೆಡಿ ಇಲ್ಲ, ಅದಕ್ಕೆ ಅವಳೇ ನನ್ನ ದಾಸಿ ಆಗಬೇಕು. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಅಂದರೆ ನೀವೆಲ್ಲ ಹೋಗಿ ಆ ಉಚ್ಚೈಶ್ರವಸ್ ಅನ್ನುವಂಥ ಏನು ಕುದುರೆ ಇದೆ ಆ ಬಾಲಕ್ಕೆ ಸುತ್ತಕೊಂಡು ಕೂಡಬೇಕು ನೀವೆಲ್ಲ ಅಂತೇಳಿ. ನೀವೆಲ್ಲ ಕಪ್ಪಿದ್ದೀರಿ, ನೀವೆಲ್ಲ ಸುತ್ತಕೊಂಡು ಕೂತ್ಬಿಡ್ರಿ ನೀವು, ಆಗ ಬಾಲ ಕಪ್ಪಿದೆ ಅಂತ ಆಗ್ತದೆ, ಅದನ್ನು ನೋಡಿ ಅವಳು ಒಪ್ಪುಗೊಳ್ತಾಳೆ, ನನ್ನ ದಾಸಿ ಆಗ್ತಾಳೆ ಅಂತ. ಅದಕ್ಕೆ ಆ ಸರ್ಪಗಳೆಲ್ಲ ಹೇಳಿದ್ವಂತೆ, ಅಮ್ಮ ಇದು ಯಾವ ನ್ಯಾಯ, ನೀನೇನೋ ಮಾಡಿದ್ದಿ ಅನ್ನೋದಕ್ಕೋಸ್ಕರ ಇಡೀ ಜೀವನ ಪೂರ್ತಿಯವಳು ನಿನ್ನ ದಾಸಿ ಆಗಿರಬೇಕು, ಎಷ್ಟಾದರೂ ಕೂಡ ನಮ್ಮ ಮಲತಾಯಿನೇ ಅಲ್ವ ಅವಳು ಕೂಡ, ಆದ್ದರಿಂದಾಗಿ ಅವಳನ್ನು ನಮಗೆ ಹಾಗೆ ಮಾಡಲಿಕ್ಕೆ ಇಚ್ಛೆ ಇಲ್ಲ, ನಾವು ಯಾರೂ ಇದಕ್ಕೆ ಒಪ್ಪೋದು, ಇದು ಮೋಸ, ಇದು ವಂಚನೆಯನ್ನು ಮಾಡಲಿಕ್ಕೆ ನಮಗೆ ಮನಸ್ಸಿಲ್ಲ, ಆದ್ದರಿಂದ ನಾವು ಮಾಡೋದಿಲ್ಲ ಅಂತ ಎಲ್ಲ ಸರ್ಪಗಳು ಕೂಡ ಹೇಳಿದ್ವಂತೆ. ಎಲ್ಲ ಸರ್ಪಗಳು ಹೇಳಿದಾಗ ಆಗ ಅವಳು ಹೇಳಿದ್ದಂತೆ, ಏನು ನೀವು ನನ್ನ ಮಾತನ್ನು ಕೇಳೋದಿಲ್ವ ನೀವು, ಹಾಗಾದರೆ ನನ್ನ ಮಾತನ್ನು ನೀವು ಕೇಳೋದಿಲ್ಲ ಅಂದರೆ ಇಡೀ ಎಲ್ಲ ಸರ್ಪಗಳು ಕೂಡ ಒಂದು ದಿವಸ ನೀವೆಲ್ಲರೂ ಕೂಡ ಅಗ್ನಿಯಲ್ಲಿ ಆಹುತಿಯಾಗಿ ಹೋಗ್ರಿ ಅಂತ ಶಾಪ ಹಾಕಿಲ್ಲಂತ. ಎಲ್ಲ ಸರ್ಪಗಳು ಆಹುತಿಯಾಗ್ರಿ ಈ ರೀತಿ ಶಾಪ ಕೊಡ್ತಾಳೆ ಅಂತ ಗೊತ್ತಿದ್ದೇ ಕೆಲವು ಸರ್ಪಗಳೇನು ಮಾಡಿದ್ವಂತೆ, ಕೆಲವು ಕರ್ಕೋಟಕ ಅಂತೆಲ್ಲ ಕೆಲವು ಸರ್ಪಗಳಿದ್ದು, ಆ ಸರ್ಪಗಳು ಮಾತ್ರ ಏನು ಮಾಡಿದ್ವಂತೆ, ತಾಯಿ ಎಷ್ಟಾದರೂ ನೀನು ನಮ್ಮ ತಾಯಿ ಆದ್ದರಿಂದ ನೀನು ಮೋಸ ಮಾಡ್ತೀಯೋ ವಂಚನೆ ಮಾಡ್ತೀಯೋ ಪರವಾಗಿಲ್ಲ, ತಾಯಿ ಮಾತನ್ನು ಪಾಲನೆ ಮಾಡೋದೇ ಧರ್ಮ ಅಂತ ಅಂದ್ಕೊಂಡು ನಾವು ಪಾಲನೆ ಮಾಡ್ತೇವೆ ಅಂತ ಅಂದ್ಕೊಂಡು ಬಂದುವಂಥವೆಲ್ಲವೂ ಕೂಡ ಬಂದು ನಾವು ಮಾಡ್ತೇವೆ ಅಂಥೇಳಿ ಅದು ಉಚ್ಚೈಶ್ರವಸ ಕುದುರೆಗೆ ಹೋಗ್ಬಿಟ್ಟು ಬಾಲದಲ್ಲಿ ಕೂತ್ಕೊಂಡು ಕಪ್ಪು ಅಂತಾಯಿತು, ವಿನತೆ ನಿನ್ನ ದಾಸಿ ಆಗಬೇಕು ಆಯಿತು ಅಂತ ದಾಸಿ ಆಗಿಬಿಟ್ಲು. ಪಾಪ ದಾಸಿ ಆಗೋದ್ಲು. ಬಹಳ ದಿವಸದ ತನಕ ಇಂಥ ದಾಸ್ಯವನ್ನು ಅನುಭವಿಸಿದ್ಲು. ಈ ದಾಸ್ಯ ಅನುಭವಿಸಿದ್ಲಲ್ಲ, ಆಗ ಈ ವಿನತೆ ಇದ್ದಾಳಲ್ವ, ವಿನತೆ ಅಂತ ಹೇಳಿದರೆ ಆ ವಿನತೆ ಆಗಬೇಕಾದ್ರೆ ಅವಳಿಗೆ ಇಬ್ಬರು ಮಕ್ಕಳು, ವಿನತೆಗೆ ಇಬ್ಬರು ಮಕ್ಕಳು, ಒಬ್ಬ ಅರುಣ, ಇನ್ನೊಬ್ಬ ಗರುಡ ಅಂತ. ಅರುಣ ಗರುಡ. ಇದು ಏನಾಯಿತು ಅಂತಂದರೆ ಈ ವಿನತೆ ಏನಿದ್ದಾಳಲ್ವ, ವಿನತೆಗೆ ಈ ಅರುಣ ಅಂದರೆ ಮೊಟ್ಟೆ ಇಟ್ಟಿದ್ಲಂತವಳು. ಮೊಟ್ಟೆ ಇಟ್ಟಾಗ ಅಷ್ಟರಲ್ಲಿ ಏನಾಗಿತ್ತು, ಕದ್ರು ಒಂದಷ್ಟು ಜನ ಮಕ್ಕಳನ್ನು ಹಡೆದು ಬಿಟ್ಟಿದ್ಲು. ಆಗ ಇವಳು ಮೊಟ್ಟೆ ಇಟ್ಟಿದ್ಲು, ಆ ಮೊಟ್ಟೆಯಿಂದ ಕೂಸು ಹೊರಗೆ ಬರಬೇಕು. ಈ ಕೆಲವೊಮ್ಮೆ ಏನಾಗಿಬಿಡ್ತದೆ, ಹೊಟ್ಟೆ ಕಿಚ್ಚು ಅಂತಾರಲ್ಲ, ಅವಳು ಮಕ್ಕಳನ್ನು ಹೆತ್ತಿದ್ದಾಳೆ ನಾನಿನ್ನೂ ಹೆತ್ತಿಲ್ಲಲ್ಲ ಅಂತ ಅನಿಸ್ಬಿಡ್ತದೆ ಕೆಲವರು. ಅದಕ್ಕೇನಾಗಿಬಿಡುತ್ತಂತೆ, ಇವಳಿಗೆ ಆ ಹೊಟ್ಟೆ ಕಿಚ್ಚಿನಿಂದ ಏನು ಮಾಡಿದ್ಲಂತೆ, ಮೊಟ್ಟೆ ಇಟ್ಟಿದ್ಲು, ಇನ್ನು ತಾನಾಗಿ ತಾನು ಮೊಟ್ಟೆ ಒಡೆದು ಹೊರಗೆ ಬರಬೇಕು ಕೂಸು. ಆದರೆ ಇವಳಿಗೆ ಅವಸರ ಆಗಿಬಿಡ್ತು, ಆ ಕೂಸು ಏನು ಇದೆಯೋ ಇಲ್ಲೋ ಇನ್ನೂ ಇಷ್ಟು ದಿವಸ ಆದರೂ ಬರ್ತಾ ಇಲ್ಲಲ್ಲ ಅಂತ ಅಂದ್ಕೊಂಡು ಆ ಮೊಟ್ಟೆಯನ್ನು ತಾನೇ ಒಡೆದು ಬಿಟ್ಟಂತೆ. ತಾನೇ ಒಡೆದು ಕೂಡಲೇ ಅದಕ್ಕೆ ಏನಾಯಿತು ಅಂತಂದರೆ ಆ ಮಗು ಹುಟ್ಟಿತಂತೆ, ಅದು ಕಾಲು ಅಂದರೆ ತೊಡೆ ತನಕ ಮಾತ್ರ ಬೆಳೆದಿತ್ತು, ಕಾಲು ಬೆಳೆದಿರಲಿಲ್ಲ ಕೂಸಿಗೆ, ಕಾಲು ಬೆಳೆದಿರಲಿಲ್ಲ. ಆ ಕೂಸನ್ನು ಹುಟ್ಟಿಸಿಬಿಟ್ಲು. ಅದಕ್ಕೆ ಅರುಣ ಅಂತ ಹೆಸರು, ಅದಕ್ಕೆ ಅರುಣ ಅಂತ. ಈ ಅರುಣ ಹುಟ್ಟಿದ್ನಲ್ಲ, ಅವನಿಗೆ ಸಿಟ್ಟು ಬಂತು, ಎಂಥ ತಾಯಿ ನೀನು, ಇನ್ನೂ ನನ್ನ ದೇಹ ಪೂರ್ಣ ಬೆಳೆದಿಲ್ಲ, ಪೂರ್ಣ ಬೆಳೆಯದೇ ಇರುವಾಗಲೇ ನನ್ನನ್ನು ನೀನು ಹಡೆದು ಬಿಟ್ಟೆ, ಆದ್ದರಿಂದಾಗಿ ನಿನ್ನ ಜೀವನದಲ್ಲಿ ನಿನಗೆ ದಾಸ್ಯ ಬರಲಿ ಅಂತ ಶಾಪ ಹಾಕಿದ್ನಂತ. ಅವನು ಹಾಕಿದ ತಾಯಿಗೆ ಮಗ ಹಾಕಿದ ಶಾಪದಿಂದ ಅವಳಿಗೆ ದಾಸ್ಯ ಬಂತು. ಅವಳು ಕದ್ರುವಿನ ದಾಸಿಯಾಗಿ ಬದುಕುವಂಥ ಸ್ಥಿತಿ. ಒಂದಕ್ಕೊಂದು ಪರಸ್ಪರವಾಗಿ ಒಂದೊಂದು ಕಥೆಗಳಿರ್ತವೆ ಎಲ್ಲದಕ್ಕೂ ಕೂಡ. ದಾಸ್ಯ ಅದಕ್ಕೆ ದಾಸ್ಯವನ್ನು ಪಡ್ಕೊಂಡು, ಆದರೆ ದಾಸ್ಯವನ್ನು ಪಡ್ಕೊಳ್ಳಲ್ಲ. ಆದರೆ ಇವನನ್ನು ಏನು ಮಾಡಬೇಕು, ಕಾಲಿಲ್ಲದ ಹುಡುಗ ಇವನು. ಅದಕ್ಕೆ ಕಾಲಿಲ್ಲದ ಹುಡುಗ ಆದರೂ ಕೂಡ ಅವನಿಗೆ ಭಾರೀ ಶಕ್ತಿ ಇತ್ತಂತ, ಅವನಿಗೆ ಭಾರೀ ಶಕ್ತಿ. ಒಮ್ಮೆ ಏನಾಯಿತು ಅಂದರೆ ಈ ಸೂರ್ಯ ಇದ್ನಲ್ವ, ಸೂರ್ಯ ಏನು ಮಾಡಿದ್ನಂತೆ, ಈ ಸಮುದ್ರ ಮಥನದಲ್ಲಿ ಎಲ್ಲ ಆದಮೇಲೆ ಅಮೃತವನ್ನು ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸ್ವರ್ಬಾನು ಅನ್ನುವ ರಾಕ್ಷಸ ಬಂದು ಕೂತಿದ್ದ. ಅವನು ನೋಡಿ ಇಲ್ಲಿ ಸ್ವರ್ಬಾನು ಬಂದಿದ್ದಾನೆ ಅಂತ ದೇವರಿಗೆ ಸೂಚನೆ ಕೊಟ್ಟದ್ದು ಯಾರು, ಈ ಸೂರ್ಯ. ಅದಕ್ಕೆ ಸೂರ್ಯ ಸೂಚನೆ ಕೊಟ್ಟಾಗ ಅವನೇನು ಮಾಡ್ತಾನೆ, ಗ್ರಹಣ ರೂಪದಲ್ಲಿ ಬಂದು ಅವನನ್ನು ತಿನ್ನಬೇಕು ಅಂತ ಬರುತ್ತೆ. ದೇವರು ಚಕ್ರ ಪ್ರಯೋಗ ಮಾಡ್ತಾನೆ, ಅದು ಪರ್ವಕಾಲ ಅಂತ. ದೇವರ ಚಕ್ರ ಪ್ರಯೋಗ ಕಾಲ ಆದ್ದರಿಂದ ಪರ್ವಕಾಲ. ಆದರೆ ಸೂರ್ಯನಿಗೊಂದು ಸಿಟ್ಟಂತೆ. ಏನು ಸಿಟ್ಟು ಅಂತ ಹೇಳಿದರೆ, ಅವನು ಹೇಳಿದ, ಅಲ್ಲ ನಾನು ಅಮೃತವನ್ನು ತಿನ್ನುವಾಗ ದೇವತೆಗಳಿಗೆ ಮಾತ್ರ ಸಿಗಬೇಕು, ದೈತ್ಯರಿಗೆ ಸಿಗಬಾರದು ಅಂತ ನನ್ನ ಉದ್ದೇಶ. ಅದಕ್ಕೆ ದೇವರಿಗೆ ಹೇಳಿದೆ, ಇಷ್ಟು ನಾನು ಸಪೋರ್ಟ್ ಮಾಡಿದಾಗ ನನಗೆ ಗ್ರಹಣ ನಡೆಯುವಾಗ ಯಾವ ದೇವತೆಗಳು ನನ್ನ ಸಪೋರ್ಟಿಗೆ ಬರಲಿಲ್ಲಲ್ಲ ಅಂತ ಸಿಟ್ಟು ಬಂತಂತ. ನಾನು ಮಾಡಿದ್ದೇನು ಅಪರಾಧನ, ನನ್ನವ್ರಿಗೆ ಒಳ್ಳೆಯದಾಗಲಿ ಅಂತ ಮಾಡಿದೆ, ನನಗೆ ಯಾರು ಸಪೋರ್ಟ್ ಮಾಡ್ತಿಲ್ಲಲ್ಲ ಅಂತ ಸಿಟ್ಟು ಬಂತವನಿಗೆ. ಸಿಟ್ಟು ಬಂದೇನು ಮಾಡಿದಂತೆ,
ಜೋರು ಬಿಸಿಯನ್ನು ತೋರಿಸ್ಲಿಕ್ಕೆ ಶುರು. ಸಿಟ್ಟು ಬಂದಾಗ ಏನಾಗ್ತದೆ, ಬಿಸಿ ಜಾಸ್ತಿ ಆಗ್ತದೆ. ಅವನು ಬಿಸಿ ಜಾಸ್ತಿ ಆಯಿತು. ಈಗ ಬಿಸಿ ಇಲ್ಲದೆ ಇದ್ದಾಗಲೇ ಹೀಗಿದ್ದಾನೆ ಸೂರ್ಯನು, ಬಿಸಿ ಇದ್ದ ಅಂದರೆ ಹೆಂಗಿರ್ತಾನೆ ಹೇಳಿ. ಅವನು ಬಿಸಿ ಜಾಸ್ತಿ ಆಯಿತಂತೆ. ಆ ತಾಪ ಯಾರಿಗೂ ತಡ್ಕೊಳ್ಳಿಕ್ಕಾಗಲಿಲ್ಲ ಜಗತ್ತಿನಲ್ಲಿ. ಆ ತಾಪ ತಡ್ಕೊಳ್ಳಿಕ್ಕಾಗದೇ ಇದ್ದಾಗ ಏನು ಮಾಡಿದ್ರಂತೆ, ದೇವತೆಗಳೆಲ್ಲ ಸೇರಿಕೊಂಡು, ಸೂರ್ಯ ನೀನೊಬ್ಬನೇ ಪಾಪ ಕಷ್ಟಪಡ್ತಾ ಇದ್ದೀ, ನಿನ್ನ ರಥ ಒಂದು ಕಡೆನೂ ನಿಲ್ಲೋದಿಲ್ಲ, ಆದ್ದರಿಂದ ನಿನ್ನ ರಥಕ್ಕೆ ಬ್ರೇಕ್ ಹಾಕಲ್ಲ, ನೀನು ಬ್ರೇಕ್ ಹಾಕಲಿಕ್ಕೆ ಆಗದೇ ಇರುವ ಒಬ್ಬ ಸಾರಥಿಯನ್ನು ಕೊಡ್ತೇವೆ ಅಂತ ಹೇಳಿದ್ರಂತೆ. ಅದಕ್ಕೆ ಕಾಲಿಲ್ಲದ ಸಾರಥಿ ಬಂದು ಕೂತ್ಕೊಂಡ. ಕಾಲಿದ್ರೆ ಬ್ರೇಕ್ ಹಾಕ್ತಾನೆ ಅವನು, ಕಾಲೇ ಇಲ್ಲ, ಆದ್ದರಿಂದಾಗಿ ಬ್ರೇಕೇ ಹಾಕಲ್ಲ ಅಂಥ ಒಬ್ಬ ಸಾರಥಿ ಅಂತ ಅರುಣನನ್ನು ತಂದು ಕೂಡಿಸಿದಂತೆ. ಆಗ ಏನಾಯಿತು ಅಂದರೆ, ಸೂರ್ಯ ರಥದಲ್ಲಿ ಕೂತಿದ್ದ, ಈ ಅರುಣ ಮುಂದೆ ಕೂತಿದ್ದ. ಆ ಸೂರ್ಯನ ಬೆಳಕು ಹೀಗೆ ಕೆಳಗೆ ಬೀಳಬೇಕಾದ್ರೆ ಏನಾಗ್ತಿತ್ತು ಅಂದರೆ, ಮೊದಲು ಅರುಣನ ಮೇಲೆ ಬೀಳುತ್ತಿತ್ತಂತೆ. ಆಗ ಏನಾಯಿತು ಅಂದರೆ, ಆ ಬೆಳಕೆಲ್ಲವೂ ಕೂಡ ಅವನ ತಾಪ ಎಲ್ಲ ಫಿಲ್ಟರ್ ಆಗಿ ಕೆಳಗೆ ಬೀಳುತ್ತಿತ್ತಂತೆ. ಅಂದರೆ ಅರುಣನ ಮೇಲೆ ಬಿದ್ದು ಬೀಳುತ್ತಿತ್ತು. ಅಂದರೆ ಅರುಣ ನಮ್ಮ ಮೇಲಿನ ಕಾರುಣ್ಯದಿಂದಾಗಿ ಈ ಕೆಲಸವನ್ನು ವಹಿಸ್ಕೊಂಡಂತೆ. ಕೆಲಸವನ್ನು ವಹಿಸ್ಕೊಂಡು ನಮ್ಮ ಮೇಲೆ ತಾಪ ಜಾಸ್ತಿ ಆಗದೇ ಇರುವಂತೆ ಅವನು ನೋಡಿಕೊಂಡಂತೆ. ಇಷ್ಟು ನೋಡಿಕೊಂಡ. ಇದು ಅರುಣನ ಕಥೆ. ಆದ್ದರಿಂದಲೇ ಸೂರ್ಯನ ರಥ ಮೊದಲು ಬಂದಾಗ ಮೊದಲು ರಥದಲ್ಲಿ ಮೊದಲು ಬರೋದು ಯಾರು ಹೇಳಿ? ಅರುಣ ಬರ್ತಾನೆ. ಯಾಕೆಂದರೆ ಮುಂದೆ ಇರ್ತಾನೆ ಸಾರಥಿ, ಆದ್ದರಿಂದಾಗಿ ಮೊದಲು. ಆದ್ದರಿಂದ ಬೆಳಗಿನ ಜಾವದಲ್ಲಿ ಸೂರ್ಯೋದಯ ಅನ್ನೋಕ್ಕಿಂತ ಮೊದಲೇನು ಹೇಳ್ತೀವಿ ನಾವು? ಅರುಣೋದಯ ಅಂತ ಹೇಳ್ತೀವಿ. ಅಂದರೆ ಮೊದಲು ಅರುಣ ಉದಯಿಸ್ತಾನೆ ಅಂತ ಅರ್ಥ. ಅದು ಕೆಂಪಿರ್ತದೆ ಅಂತ. ಆ ಸೂರ್ಯ ಅವನು ಮಧ್ಯಾಹ್ನದ ಹೊತ್ತಿಗೆ ಬರಬೇಕಾದ್ರೆ ನೆತ್ತಿಗೆ ಬರುವಾಗ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಅದು ಡೈರೆಕ್ಟ್ ಹೀಗಿರುತ್ತೆ. ಆದ್ದರಿಂದ ಅವನು ಇರೋದೇ ಹೀಗೆ. ಆದ್ದರಿಂದ ಹೀಗಿದ್ದರೆ ನಮಗೇನಾಗುತ್ತೆ, ಇಲ್ಲಿ ಕೆಳಗೆ ಬೀಳುತ್ತಿರ್ತದೆ. ಹೀಗೆ ನಿಂತಾಗ ಅದು ಜಾಸ್ತಿ ಬೀಳ್ತದೆ, ಸೂರ್ಯನ ತಾಪ ಎನ್ನುವುದು ಜಾಸ್ತಿ ಬರುತ್ತೆ. ಆದ್ದರಿಂದ ಮಧ್ಯಾಹ್ನದ ಕಾಲದಲ್ಲಿ ಜಾಸ್ತಿ ಬಿಸಿಲು ಬರುತ್ತೆ ಅಂತ ಅರ್ಥ. ಆ ರೀತಿ ಹಾಗೆ ಇದು ಅರುಣನ ಕಥೆ ಅಂತಾಯಿತು. ಈ ದಾಸ್ಯ ಬಂದಿತ್ತಲ್ವ, ದಾಸ್ಯ ಬಂದಾಗ ಅವಳಿಗೆ ಇನ್ನೊಬ್ಬ ಮಗ ಇದ್ದ. ಯಾರು ಅಂತಂದರೆ ಗರುಡ ಅಂತ. ಗರುಡ, ಆ ಗರುಡ ಏನಿದ್ನಲ್ವ, ಆ ಗರುಡನಾಗಬೇಕಾದ್ರೆ ಅವನೇನು ಮಾಡಿದ ಅಂತ ಹೇಳಿದರೆ, ಗರುಡ ಅವನು ತಾಯಿಯನ್ನು ಕೇಳಿದ್ನಂತ ಒಂದು ಸರ್ತಿ. ತಾಯಿಯನ್ನು ಕೇಳಿದ. ಏನು ಅಂತಂದರೆ, ತಾಯಿ ನಿನಗೆ ಯಾಕೆ ಇಂಥ ಸ್ಥಿತಿ ಬಂತು, ದಾಸ್ಯವಾಗಿ ಬದುಕ್ತಾ ಇದೆಯಲ್ಲ, ಯಾಕೆ ಈ ದಾಸ್ಯ ಬಂತು ನಿನಗೆ ಅಂತ ಕೇಳಿದ್ರಂತೆ. ಯಾಕೆ ಈ ದಾಸ್ಯ ಬಂತು ಅಂತ ಕೇಳಿದಾಗ ಆಗ ಅವಳು ಹೇಳ್ತಾಳೆ, ಹೀಗೆಲ್ಲ ನಡೀತು ಕಥೆ, ಆ ಬಾಲ ಹೀಗಿತ್ತು, ಆದ್ದರಿಂದ ನಾನು ದಾಸಿ ಆದೆ ಅಂತ. ಅದಕ್ಕೆ ತಾಯಿ, ಇನ್ನೆಷ್ಟು ದಿವಸ ಇನ್ನು ದಾಸಿಯಾಗಿ ಬದುಕಬೇಕು, ಈ ದಾಸ್ಯವನ್ನು ಬಿಡಿಸ್ಕೊಳ್ಬೇಕು ನೀನು. ಅದಕ್ಕೆ ಏನು ಮಾಡಬೇಕು ಅಂದರೆ, ತಡಿ ಹಾಗಾದರೆ ಒಂದು ಸರ್ತಿ ಕದ್ರುವನ್ನೇ ಕೇಳಿ ಬರ್ತೀನಿ ಅಂತಂದ್ಲವಳು. ಕದ್ರುವನ್ನೇ ಕೇಳಿ ಬರ್ತೀನಿ ಸರಿ ಅಂತ ಹೇಳಿ ಕದ್ರುವಿನ ಹತ್ರ ಹೋದ್ಲಂತೆ. ಹೋಗಿ ಕೇಳಿದ್ಲು, ಏನು ನನಗೆ ಈ ದಾಸ್ಯ ಹೋಗಬೇಕು ಅಂದರೆ ಇನ್ನೆಷ್ಟು ದಿವಸ ಹೀಗೆ ಇದು ಹೋಗಬೇಕು, ಏನು ಮಾಡಬೇಕು ಅಂತ ಕೇಳಿ. ಏನು ಮಾಡಬೇಕು ಅಂತ ಕೇಳಿದಾಗ ಆಗ ಆ ಕದ್ರು ಹೇಳಿದ್ಲಂತೆ, ಏನಿಲ್ಲ, ನನಗೆ ಅಮೃತವನ್ನು ಕುಡಿಬೇಕು ಅಂತ ಅಪೇಕ್ಷೆ ಇದೆ. ಅದು ಅಮೃತ ಎಲ್ಲಿದೆ ಅಂದರೆ ಇಂದ್ರಲೋಕದಲ್ಲಿದೆ. ಇಂದ್ರಲೋಕದಲ್ಲಿರುವಂಥ ಅಮೃತವನ್ನು ನನಗೆ ತಂದು ಕೊಟ್ಟು ನಾನು ಪಾನ ಮಾಡುವಂತೆ ಮಾಡಿದರೆ ನೀವು ದಾಸ್ಯದಿಂದ ವಿಮುಕ್ತರಾಗ್ತೀರಿ ಅಂತ ಹೇಳಿದಂತೆ. ಹೌದಾ, ಸರಿ ಅಂತ ಹೇಳಿ ಗರುಡನ ಬಳಿಗೆ ಬಂದು ಹೇಳಿದ್ಲಂತೆ ತಾಯಿ ವಿನತೆ, ಆ ಅಮೃತವನ್ನು ತರಬೇಕು ಅಂತ ಹೇಳಿದ್ಲಂತೆ. ಆಯಿತು ಅಂತ ಅಮೃತವನ್ನು ತರಲಿಕ್ಕೆ ನಾನು ಹೋಗ್ತೇನೆ ಅಂತ ಗರುಡದೇವರು ಹೊರಟ್ರಂತೆ. ಗರುಡದೇವರು ಹೊರಡಬೇಕಾದ್ರೆ ಅಂದರೆ ಅಮೃತ ತರಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಇಂದ್ರದೇವರ ಜೊತೆಗೆ ಹೋರಾಟ ಮಾಡಬೇಕು, ಅದೆಲ್ಲ ತರಬೇಕು, ಮಾಡಬೇಕು, ದೊಡ್ಡ ಘಟನೆ ಅದು. ಆದ್ದರಿಂದ ಅಮೃತ ತರಲಿಕ್ಕೆ ಅಂತ ಹೋಗ್ತಾರೆ ಅವರು, ಆ ಗರುಡದೇವರು. ಆ ಅಮೃತವನ್ನು ತರಲಿಕ್ಕೆ ಹೋದಾಗ ಒಂದಷ್ಟು ಘಟನೆಗಳು ನಡೀತಾರೆ, ಮಧ್ಯದಲ್ಲಿ ಒಂದಷ್ಟು ಘಟನೆಗಳು, ಆಮೇಲೆ ಬರುವಾಗಲೂ ಒಂದಷ್ಟು ಘಟನೆಗಳು, ಆಮೇಲೆ ಅಮೃತವನ್ನು ತಂದು ಕೊಡ್ತಾರೆ. ದಾಸ್ಯದಿಂದ ವಿಮುಕ್ತಿ ಅನ್ನುವಂಥದ್ದು ನಡೆಯುತ್ತೆ. ಅವರು ಹೋಗಲಿಕ್ಕೆ ಬರಲಿಕ್ಕೆ ಒಂದು ಸ್ವಲ್ಪ ಸಮಯ ಬೇಕು ಅವರಿಗೆ. ಅದಕ್ಕೆ ನಾಳೆ ತನಕ ಸಮಯ ಕೊಟ್ಟು ನಾಳೆ ಅಮೃತವನ್ನು ಕುಡಿಯೋಣ ಅಂತ ಹೇಳುತ್ತಾರೆ. ಕೃಷ್ಣ ಅರ್ಪಣೆ.